And you forgot most important one. I'm the first in Karnataka, first urban stand-up comedian. Difficult ಮೀಟರ್ ಆಫ್ ಹೋಗುತ್ತೆ. ಜನ ತುಂಬಾ ಜಡ್ಜ್ ಮಾಡ್ತಾರೆ, ಅಷ್ಟು ಸುಲಭವಾಗಿ ನಗಲ್ಲ ಇವತ್ತಿನ ದಿನ. ನಗ್ಲಿಲ್ಲ ಅಂದ್ರೆ ನಮಗ್ ಮೀಟರ್ ಆಫ್ ಹೋಗುತ್ತೆ. ನನಗೆ ನಿಮ್ಗೆ ಇರೋ ಒಂದು ಕಾಮನ್ ಪ್ರಾಬ್ಲಮ್, ಇವಾಗ ನಾನು ರೆಕಗ್ನೈಸ್ಡ್ ನಕ್ಕಿದ್ರೆ ಕಣ್ಣಲ್ಲಿ ಬರುತ್ತೆ ನನಗೆ. ನಂಗೂ ಬಂದ್ಬಿಡ. ಹತ್ತಿರದ ಯಾರು ನೋಡೇ ಇಲ್ಲ ಬಹುಶಃ. ನೋ ಒನ್ ಹ್ಯಾಸ್ ಸೀನ್ ಮೀ ಕ್ರೈಯಿಂಗ್ ಆಟ್ ಆಲ್. ಈಗ ನನ್ನ ಗಂಡ ಯಾರ ಜೊತೆ ಅಫೇರ್ ಇದೆ, ದೇ ಆರ್ ಗ್ಲೋರಿಫೈಯಿಂಗ್ ದ ಅಫೇರ್. ಈಗ ಆಕ್ಟ್ ಮಾಡೋವಾಗ್ಲೂ ಇಲ್ಲ ಮೇಡಮ್ ನೀವು ಮಾಡಿ, ನಾವು ಹೇಳ್ದಿ ಮಾಡಿ. ದಿಸ್ ಇಸ್ ವಾಟ್ ಐ ಗೆಟ್. ಅಲ್ಲ ಸರ್ ನಾನು ಇದನ್ನ ಮಾಡ್ಬೋದು, ಇಲ್ಲ ಬೇಡ ಮೇಡಮ್ ನಾವು ಹೇಳ್ದಷ್ಟು ಮಾಡಿ. ಮಧ್ಯೆ ಆಲ್ಸೋ ನಿಮ್ಮ ಸುಮಾರಷ್ಟು ಇಂಟರ್ವ್ಯೂಸ್ಗಳಲ್ಲಿ ನೀವು ಹೇಳ್ತೀರಾ ದಟ್ ಕಳೆದ ಒಂದು 5-6 ತಿಂಗಳಿಂದ ಕೆಲಸ ಇಲ್ಲ. ಹೌದು, ಇವಾಗಿನವ್ರಿಗೆ ಕೆಲಸ ಕೊಡಲ್ಲ. ನಮ್ಮ ಅಜ್ಜವನಲ್ಲ ಒಂದು ಮಾತು ಹೇಳ್ತಿದ್ದ, ಬೆಳಿ ಎಲ್ಲಾನು ನಿಂದೆ ಅನ್ಕೋ, ಆದರೆ ಯಾವುದನ್ನು ಸ್ವಂತ ಅನ್ಕೋಬೇಡ ಅಂತ. ಆ ಮಾತು ಇವತ್ತು ನಿಜ ಆಗೋಯ್ತಯ್ಯ. ನೀವು ಕಷ್ಟಪಟ್ಟು ಕಲ್ತಿದ್ದಲ್ಲ ಇದು, ಇಷ್ಟಪಟ್ಟು ಬಂದಿದ್ದು ಅಲ್ಲ, ಅಚಾನಕ್ ಆಗಿದ್ದು. ಡಬ್ಬಿಂಗ್ ಅಂದ್ರೆ ಆಕ್ಚುಲಿ ಗೊತ್ತೇ ಇರಲಿಲ್ಲ. ಎಕ್ಸಾಕ್ಟ್ಲಿ, ಐ ಡಿಡ್ಂಟ್ ಇವನ್ ನೋ ದೇರ್ ಇಸ್ ಅ ಪ್ರೊಸೆಸ್ ಕಾಲ್ಡ್ ಡಬ್ಬಿಂಗ್. ಅಂಡ್ ಇವತ್ತಿಗೂ ಕಣ್ಮುಚ್ಕೊಂಡ್ರು ಓಂ ಸಿನಿಮಾದಲ್ಲಿ ಪ್ರೇಮ ಅವರ ಪಾತ್ರ ನೆನೆಸ್ಕೊಂಡ್ರೆ ನಾನು ಉಪೇಂದ್ರ ಸರ್ ನಮ್ಮ ಸ್ಕೂಲಲ್ಲಿ ಇಂಪೋಸಿಷನ್ ಕೊಡ್ತಾ ಇದ್ದೆ ರೈಟ್ 100 ಟೈಮ್ಸ್ ಅಷ್ಟು ಸತಿ ಹೇಳ್ಸಿರೋ ಸತ್ಯ. ಏನ್ ಪ್ರೇಮ ಏನ್ ಎಲ್ಲಾ ಹೀರೋಯಿನ್ಸು ನಾನೇ. ಕರೆಕ್ಟ್. ಹೀರೋ ಯಾರ್ಯಾರು ಬರ್ತಾರೋ ಆ ಎರಾನಲ್ಲಿ 1995 ಇಂದ 2010 ತನಕ ಅದ್ ಎಷ್ಟು ಜನ ಪಾಪ್ಯುಲರ್ ಹೀರೋಯಿನ್ಸ್ ಇದ್ರು, ಕನ್ನಡಿಗ ನಾನ್ ಕನ್ನಡಿಗ ಎನಿಬಡಿ ಫಾರ್ ದಟ್ ಮ್ಯಾಟರ್. ನಿವೇದಿತಾ ಜೈನ್ ಇದ್ರಲ್ಲ, ನಿವೇದಿತಾ ಜೈನ್ ನಾನ್ ಡಬ್ ಮಾಡ್ತೀನಿ ಓಡ್ ಬರೋಳು. ನಾವು ಎಷ್ಟು ಗಲಾಟೆ ಮಾಡಿ ಹೋರಾಟ ಮಾಡಿದಕ್ಕೆ ನನ್ನ ಮುಗಿಯೋ ಕಾಲಕ್ಕೆ ಅವಾರ್ಡ್ ಕೊಡಕ್ ಶುರು ಮಾಡಿದ್ರು. ನನ್ನ ಎರಲ್ಲಿ ಹೊಟ್ಟೆ ಹೋಯ್ತದು. ಏನ್ ಡಬ್ಬಿಂಗ್ ತಾನೆ ಅಂತಾರೆ. ಓ ಮೈ ಗಾಡ್, ಮಾಡಿ ತೋರ್ಸಿ ಅಂದೆ ನಾನು. ಡಬ್ಬಿಂಗ್ ತಾನೆ ಮಾಡಿ ತೋರಿಸಿ ಅಂದೆ. ಯಾವ ರೇಷನ್ ಅಕ್ಕಿ ತಿಂತೀರಾ ರೀ ನೀವು ಅಂತಾನೆ ಪ್ರೊಡ್ಯೂಸರು. ನಾನು ನೋಡ್ಬಿಟ್ಟು ಪ್ಲಂಪಿ ಆಗಿದ್ದೆ ಅಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತಿಗೂ ಆ TRP ನ ಯಾವ ಚಾನೆಲ್ ನ ಬಂದಿಲ್ಲ. ಪ್ರೋಗ್ರಾಮ್ ಇಲ್ಲ ಬಂದಿಲ್ಲ. ಇದು ದಾಖಲೆ ಇರೋದು ಸಿಲಿಲಲ್ಲಿ ಮುಗ್ದೆ 18 ವರ್ಷ ಆಗ್ತಿದೆ. ಇವತ್ತಿಗೂ ಯಾವ್ದೋ ನಮ್ಮ ಮದುವೆ ಮುಂಜಿಗಳಲ್ಲಿ ಹೋದ್ರೆ ಹಿಂಗ ಉಂಗ್ರ ಆಗಿದ ತಕ್ಷಣ ಚಪ್ಪಾಳೆ ಅಂತಾರೆ. ಐ ಆಮ್ ಸಾರಿ, ನನ್ನಿಂದ ತಪ್ಪಾಯ್ತು. ನಾನು ಇನ್ನೊಂದ್ಸತಿ ಈ ಥರ ಮಾಡಲ್ಲ. ವಾಯ್ಸ್ ಆಫ್ ಬೆಂಗಳೂರು, ಸೌಜನ್ಯ. ಇವತ್ತು ಒಬ್ರು ಅಮೇಝಿಂಗ್ಲಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ, ಒಂಥರ ಈ ಚಿನ್ಕುಳ್ಳಿ ಪಟಾಕಿ ಅಂತಾರಲ್ಲ ಆ ಥರದವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಟು ವಾಯ್ಸ್ ಆಫ್ ಬೆಂಗಳೂರು. ವಿತ್ ಮೀ ಸೌಜನ್ಯ ಸುನೇತ್ರಾ ಪಂಡಿತ್ ಅವರಿದ್ದಾರೆ. ಮ್ಯಾಮ್ ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ಯಾವ್ದಾದ್ರು ಬಿಟ್ಟಿದ್ರೆ ನೀವು ನನಗೆ ಹೇಳಿ. ಮೋಸ್ಟ್ ಫೇಮಸ್ ಅಂಡ್ ನೋಟಬಲ್ ವಾಯ್ಸ್ ಓವರ್ ಆರ್ಟಿಸ್ಟ್, ಥಿಯೇಟರ್ ಪರ್ಸನಾಲಿಟಿ, ಆಕ್ಟ್ರೆಸ್, ಡಿರೆಕ್ಟರ್, ಪ್ರೊಡ್ಯೂಸರ್, ಕಥೆಗಳನ್ನ ಬರೀತೀರಾ ಅಂಡ್ ಮಕ್ಕಳಿಗೆ ಪಾಠ ಮಾಡ್ತೀರಾ, ಅಮೇಝಿಂಗ್ ಮದರ್, great wife, okay and wonderful daughter. Yes, of course. So ಏನನ್ನ ಬಿಟ್ಟಿದ್ದೀನಿ and crazy KBC fan. I know. This is a secret revealing. Big KBC fan. And you forgot most important one. I'm the first in Karnataka, first urban stand-up comedian. ಎಸ್, ಕರೆಕ್ಟ್. ಹೌದು 2017 ಕೊನೆ ಅಂದ್ರೆ 18 ಅನ್ಕೊಳ್ಳಿ, ನನ್ನ ಈ ಸ್ಟ್ಯಾಂಡಪ್ ಕೆರಿಯರ್ನ ಶುರು ಮಾಡಿದೆ. ಅದು ಚೆನ್ನಾಗಿ ಆಗಿದ್ದು, ಬಟ್ ಸ್ಟಿಲ್ ಸಮ್ಹೌ ಇಟ್ ಇಸ್ ಅ ವೆರಿ ಡಿಫ್ರೆಂಟ್. ಲೈಕ್ ಆಕ್ಟಿಂಗ್ ಅನ್ನೋದು ಸ್ಟೇಜ್ ಮೇಲೆ ಹತ್ತಿದ ತಕ್ಷಣ ನಾವು ಮಾಡ್ತೀವಿ, ಕ್ಯಾಮ್ರಾ ಮುಂದೆ ಹೋಗಿದ ತಕ್ಷಣ. ಈ ಸ್ಟ್ಯಾಂಡ್ ಅಪ್ ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೇಮ್. ಡಿಫ್ರೆಂಟ್ ಅಂಡ್ ಸೋ ಡಿಫಿಕಲ್ಟ್ ಮೀಟರ್ ಆಫ್ ಹೋಗುತ್ತೆ. ಜನ ತುಂಬಾ ಜಡ್ಜ್ ಮಾಡ್ತಾರೆ, ಅಷ್ಟು ಸುಲಭವಾಗಿ ನಗಲ್ಲ ಇವತ್ತಿನ ದಿನ. ನಗ್ಲಿಲ್ಲ ಅಂದ್ರೆ ನಮಗ್ ಮೀಟರ್ ಆಫ್ ಹೋಗುತ್ತೆ. ಈ ಗುರು ನಗ್ತಾ ಇಲ್ವಲ್ಲ, ಏನ್ ಮಾಡ್ದೀಗ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಗ್. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಎಸ್ಪೆಷಲಿ ಸ್ಟ್ಯಾಂಡ್ ಅಪ್ ಕಾಮಿಡಿನಲ್ಲಿ ನಿಮ್ಮ ಅಂದ್ರೆ ನೀವು ಸ್ಕ್ರಿಪ್ಟ್ ಮಾಡ್ಕೊಳ್ಬೇಕಾದ್ರೆ ಮೈಂಡಲ್ಲಿ ಇರುತ್ತೆ ಇದಕ್ಕೆ ಜನ ರಿಯಾಕ್ಟ್ ಮಾಡ್ಬೋದು, ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಅಂತೆಲ್ಲ. ಬಟ್ ವೆನ್ ದೇ ಡೋಂಟ್ ರಿಯಾಕ್ಟ್,
ಆ ನೆಕ್ಸ್ಟ್ ಕಪಲ್ ಆಫ್ ಲೈನ್ಸ್ ಮರ್ತೋಗೋ ಚಾನ್ಸ್ ಮರ್ತೋಗೋದಲ್ಲ. ಏನೋ ನಗ್ತಾ ಇಲ್ವಲ್ಲಪ್ಪ, ಇನ್ನೇನ್ ಮಾಡೋದು, ಇನ್ಯಾವ ತರ ನಿಜ ಕೇಳೋದು ಇವ್ರಿಗೆ ಅಂತ ಏನೇನೋ 2-3 ಟ್ರ್ಯಾಕ್ಗಳು ಓಡ್ತಾ ಇರುತ್ತೆ ಒಳಗಡೆ. ಇಟ್ಸ್ ವೆರಿ ವೆರಿ ತುಂಬಾ ಕಷ್ಟಕರವಾದ ಒಂದು. ನಂಗೆ ಯೂಶಲಿ ಏನೂ ಕಷ್ಟ ಆಗಲ್ಲ. ಸ್ಟ್ಯಾಂಡ್ ಅಪ್ ಅಂದ ತಕ್ಷಣ ನಂಗೆ ಸ್ವಲ್ಪ ಹಿಂದಿನ ದಿವಸನೇ ಒಂಥರ ಪುಕ್ಕ 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 ಅಂತ ಇರುತ್ತೆ. ಸೊ ದೇ ಸೇ ಅಲ್ಲ, ಬಟರ್ಫ್ಲೈಸ್ ಇನ್ ಆ ಸ್ಟಮಕ್ ಹಿಂದಿನ ದಿನ, ಇವಾಗ ನೆಕ್ಸ್ಟ್ ಡೇ ವರ್ಕ್ ಇದೆ ಅಂದಾಗ ಹಿಂದಿನ ದಿನ ಆದಿದ್ರೆ ಇಟ್ಸ್ ಆಲ್ವೇಸ್ ಗುಡ್. ಯಾಕಂದ್ರೆ ನಮಗೆ ಎಷ್ಟು ಏನೋ ಡೆಡಿಕೇಟೆಡ್ ಆಗಿದ್ದೀವಿ ಅಂಡ್ ಹೌ ಮಚ್ ವಿ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಅಂಡ್ ಟು ಪರ್ಫಾರ್ಮ್ ಅನ್ನೋದು ಗೊತ್ತಾಗುತ್ತೆ ಅಂತ. ಬಟ್ ಎಲ್ಲದಕ್ಕೂ ಆಗಲ್ಲ ನನಗೆ. ನಾಟಕ ಇದ್ರೆ ಬಿಕಾಸ್ ನಾವು ರಿಹರ್ಸಲ್ ತುಂಬಾ ಚೆನ್ನಾಗಿ ಮಾಡಿರ್ತೀವಲ್ಲ, ಸೊ ನಾಟಕದ ಏನು ಅನ್ಸಲ್ಲ. ಆಮೇಲೆ ಶೂಟಿಂಗು ಅಷ್ಟೇ, ನಂಗೆ ಒಂಥರ ಇಟ್ ಇಸ್ ವೆರಿ ಪ್ಯಾಷನೇಟ್ ಆಗಿ ಮಾಡುವಂಥದ್ದು ನಾನು ಆಕ್ಟಿಂಗ್ ಅಂದ್ರೆ ನನಗೆ. ಬಟ್ ಇಟ್ ಸ್ಟ್ಯಾಂಡ್ ಅಪ್ ಅನ್ನೋವಾಗಲೇ ಫುಲ್ಲು ಭಯ. ನಂಗೆ ಹಿಂದಿ ಮುಡೇ ಹೊಟ್ಟೋಗಿರುತ್ತೆ ನನಗೆ. ಶೋ ಆಗೋ ತನಕ ನಾನಾಗಿರಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನನ್ನ ಸ್ಟ್ಯಾಂಡಪ್ ಅಲ್ಲಿ ನನ್ನ ಪ್ರೆಸೆಂಟೇಷನ್ ಅಲ್ಲಿ ಯಾವಾಗಲೂ ಸ್ವಲ್ಪ ಲೋಕಲ್ ಮನೆ, ಆನ್ಲೈನು, ಹೌ ದಿಸ್ ಆನ್ಲೈನ್ ಡಿಜಿಟಲ್ ಇಸ್ ಎಫೆಕ್ಟಿಂಗ್ ಎಲ್ಡರ್ಲಿ ಪೀಪಲ್. ಅವರು ಕಲಿತಾರ ಅಥವಾ ಕಲಿಯಲ್ವೋ, ಕಲ್ತಾಗ ಏನ್ ಅವಘಡಗಳಾಗತ್ತೆ, ಕಲಿದೇ ಇದ್ರೆ ಏನ್ ಅವಘಡಗಳಾಗತ್ತೆ, ಈ ತರದನ್ನೆಲ್ಲ ಐ ರೈಟ್ ಅಪ್. ಬಿಕಾಸ್ ದೊಡ್ಡವರು ಕನೆಕ್ಟ್ ಆಗ್ತಾರೆ. ಇಟ್ಸ್ ನಾಟ್ ಇವಾಗ ಅಫ್ಕೋರ್ಸ್ IT/BT ಕ್ರೌಡ್ ಅಲ್ಲಿ ಸ್ವಲ್ಪ ಯಂಗ್ ಕ್ರೌಡೇ ಇರುತ್ತೆ. ಸ್ಟಿಲ್ ಯಾರನ್ನ ದೊಡ್ಡವ್ರು ಬಂದ್ರು ಎಂಜಾಯ್ ಮಾಡ್ತಾರೆ. ಇಟ್ ಇಸ್ ನಾಟ್ ದಟ್ ವಿ ಆರ್ ಜಸ್ಟ್ ಲೆಟಿಂಗ್ ಬಿಟ್ಟಾಕಿಲ್ಲ ಅವ್ರನ್ನ. ಐ ಇನ್ಕಾರ್ಪೊರೇಟ್ ದೆಮ್ ಆಲ್ಸೋ ಅಂಡ್ ಐ ಪ್ರೆಸೆಂಟ್ ಇಟ್. ಇನ್ಫ್ಯಾಕ್ಟ್ ಎಮೋಷನಲ್ ಸೀನ್ಸ್ ಅಂದ್ರೆ ಅಳಿಸೋದು ಕೂಡ ಕಂಪ್ಯಾರಿಟಿವ್ಲಿ ಈಸಿ. ಯಾಕಂದ್ರೆ ವಿತ್ ಮ್ಯೂಸಿಕ್ ಒಂದು ಸಿನಿಮಾದಲ್ಲಿ ಎಮೋಷನಲ್ ಮ್ಯೂಸಿಕ್ ಹಾಕಿದಾಗ ಸಿಚುಯೇಷನ್ ಆಗಿದ್ದಾಗ ಅಂಡ್ ವೆನ್ ದ ಆರ್ಟಿಸ್ಟ್ ಆಲ್ಸೋ ಪರ್ಫಾರ್ಮ್ ವೆಲ್ ಇಟ್ ವಿಲ್ ಸಪೋರ್ಟ್. ಎಕ್ಸಾಕ್ಟ್ಲಿ. ಬಟ್ ಕಾಮಿಡಿ ಹಂಗಲ್ಲ, ನಿಮಗೆ ಸಪೋರ್ಟ್ ಏನೂ ಇರಲ್ಲ ಅಲ್ವಾ. ಹಾಸ್ಯ ರಸನೇ ಕಷ್ಟಕರವಾದ ರಸ. ಹೌದು ಹೌದು. ಅಂಡ್ ನಮ್ಗೆ ಇಷ್ಟಕರವಾದ ರಸ. ಸೋ ನೈಸ್, ಸೋ ನೈಸ್. ಐ ಡೋಂಟ್ ನೋ, ಐ ಡೋಂಟ್ ನೋ because I'm an actress I like comedy, or because I'm a very comic person I became an actress. ಬಿಕಾಸ್ ಐ ಲವ್ ಲಾಫಿಂಗ್. ನಮ್ಮಮ್ಮ ಅದೇ ಸ್ವಲ್ಪ ನಗೋದು ಕಮ್ಮಿ ಮಾಡು, ಸಣ್ಣ ಆಗ್ಬೋದೇನೋ ಅಂತ ಅಂತಾರೆ. ಅವ್ರ ಲಾಜಿಕ್ ನಾನು ಸಣ್ಣ ಆಗೋ ಕಮ್ಮಿ ಮಾಡಿದ್ರೆ ಸಣ್ಣ ಆಗ್ತೀನಿ. ಹಂಗಾರೆ ಈ ಜನದಲ್ಲಿ ಸಣ್ಣ ಆಗಲ್ಲ ಬಿಡು ನಾನು. ಓಕೆ, ನೋ ವಂಡರ್ ನಾನು ಇಬ್ರು ಗುಂಡಿಗೆ ಇದೀವಿ. ಇವನ್ ಐ ಲಾಫ್ ಅ ಲಾಟ್. ಅಂಡ್ ಐ ಥಿಂಕ್ ನನಗೆ ನಿಮಗೆ ಇರೋ ಒಂದು ಕಾಮನ್ ಪ್ರಾಬ್ಲಮ್ ಇವಾಗ ನಾನು ಐ ರೆಕಗ್ನೈಸ್ಡ್, ನಕ್ಕಿದ್ರೆ ಕಣ್ಣಲ್ಲಿ ಬರುತ್ತೆ ನನಗೆ. ನಂಗೂ ಬಂದ್ಬಿಡ. ನಂಗೆ ಹತ್ತಿರದ್ ಯಾರು ನೋಡೇ ಇಲ್ಲ ಬಹುಶಃ. ನೋ ಒನ್ ಹ್ಯಾಸ್ ಸೀನ್ ಮೀ ಕ್ರೈಯಿಂಗ್ ಆಟ್ ಆಲ್. ನಾಟ್ ಇವನ್ ಮೈ ಮನೇಲಿರೋರು ಕೂಡ ನಾನು ನೋಡಿಲ್ಲ ಅಳೋದು. ತುಂಬಾ ನಗ್ತೀನಿ, ನನ್ನ ಕಣ್ಣೆಲ್ಲ ನೀರು ಬರುತ್ತೆ. ಸೇಮ್ ಹಿಯರ್. ಸೊ ನೋಡಿ, 3.5 ದಶಕದ ಕರಿಯರ್ ಅಲ್ವಾ? 3 ದಶಕವಾಗಿದೆ. ಮದುವೆ ಆಗಿ 3 ದಶಕ. ಕರಿಯರ್ 3.5 ದಶಕ. 3.5 ಆಗಿಲ್ಲ, 3.2 ಅನ್ಬೋದು. ಹಾ, ಓಕೆ ಓಕೆ, ಸಮ್ವೇರ್ ನಿಯರ್. ಎಸ್ ಎಸ್ ಎಸ್. ಆ್ಯಂಡ್ ಅನಲಾಗ್ ಇಂದ ಡಿಜಿಟಲ್ ವರ್ಗೂ ಎಷ್ಟೆಲ್ಲ ನೋಡಿದ್ದೀರಾ. ಆ್ಯಂಡ್ ಸೋ ಮಚ್ ಇಸ್ ಚೇಂಜ್ಡ್. ಅಂದರೆ ನೀವು ನಿರೂಪಣೆ ಮಾಡಿದ್ದೀರಾ, ಅಭಿನಯಿಸಿದ್ದೀರಾ, ನಿರ್ದೇಶನ ಮಾಡಿದ್ದೀರಾ, ಬರವಣಿಗೆ, ಎಲ್ಲದರಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಇವತ್ತಿಗೆ ಮೀಡಿಯಾ ಎಷ್ಟೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಾವು ಬಿಫೋರ್ ದ ಶೂಟ್ ನಾವು ಅದನ್ನೇ ಮಾತಾಡ್ತಿದ್ವಿ, ರೈಟ್? ನಿಮ್ಮ ಥಾಟ್ಸ್ ಆನ್ ದಟ್ ಏನು? ಅಂದರೆ ಇವತ್ತಿನ ಸೀರಿಯಲ್ಸ್ ನೋಡಿದಾಗ ಎಂತೆಂಥ ಒಳ್ಳೊಳ್ಳೆ ಸೀರಿಯಲ್ಸ್ಗಳ ಭಾಗವಾಗಿದ್ರಿ ನೀವು. ಹೌದು, ರೈಟ್? ಇವತ್ತಿನ ಸೀರಿಯಲ್ಸ್ ನೋಡಿದಾಗ, ಇವತ್ತಿನ ಫಿಲ್ಮ್ಸ್ಗಳನ್ನು ನೋಡಿದಾಗ ಪರ್ಸನಲಿ ವಾಟ್ ಡು ಯು ಫೀಲ್? ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ತಕ್ಕಂತೆ ನಾವು ಬೆಳೀತಾ ಇರಬೇಕು, ಅಪ್ಗ್ರೇಡ್ ಆಗ್ತಾ ಇರಬೇಕು, ಹೋಗ್ತಾ ಇರಬೇಕು. ನಾನು ಇನ್ನೂ ಅಯ್ಯೋ ನಾನು ಟೆಲಿಗ್ರಾಮ್ ಕಾಲದಲ್ಲಿ ನೀನು ಪೋಸ್ಟ್ ಬರೀತೀನಿ ಅಂದರೆ ಆಗಲ್ಲ. ಮೆಸೇಜೇ ಮಾಡಬೇಕು, ನಾನು ಟೈಪೇ ಮಾಡಬೇಕು. ಸೊ ಈ ಒಂದು ರೇಸ್ನಲ್ಲಿ, ಅಪ್ಗ್ರೇಡ್ ಆಗೋ ರೇಸ್ನಲ್ಲಿ ಎಲ್ಲೋ ನಾವು ಹಿಂದೆ ಉಳಿತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಇಂದ ಕಾಂಟೆಂಟ್ ಆಗಿರಬಹುದು, ಅಥವಾ ಜನಕ್ಕೆ ತಲುಪಿಸುವಂಥ ವಿಷಯಗಳಾಗಿರ್ಬೋದು, ಫಿಕ್ಷನ್, ನಾನ್ ಫಿಕ್ಷನ್, ಇಟ್ ಡಸಂಟ್ ಮ್ಯಾಟರ್. ಬಟ್ ಎಲ್ಲ ಕಡೆನೂ ಏನಾಗ್ತಿದೆ, ತುಂಬ ಸ್ಟ್ಯಾಗ್ನೆಂಟ್ ಆಗಿದೆ, ನಿಂತ ನೀರಾಗಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಈಗ ನಾನು ಹೆಂಗ್ ನೋಡ್ತೀನಿ ಜೀವನಾನ ಅಂದರೆ ಸಮಥಿಂಗ್ ಟೇಕ್ ಅವೇ ಇರಬೇಕು. ನಾನು ಯಾವ ನಾಟಕಕ್ಕೆ ಹೋದರೆ ಅಲ್ಲಿಂದ ಏನೋ ಒಂದು ಟೇಕ್ ಅವೇ ಇರಬೇಕು, ಅಥವಾ ಒಂದು ಸಿನಿಮಾ ನೋಡಿದ್ರೆ ಒಂದು ಟೇಕ್ ಅವೇ ಇರಬೇಕು. ಈಗ ಎಷ್ಟೊಂದು ಜನ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ನೋಡಿ ವಾಪಸ್ ಊರಿಗೆ ಹೋಗಿ ಉಳುಮೆ ಶುರು ಮಾಡಿದ್ರು. ಸಿ ವಾಟ್ ಅ ಬಿಗ್ ಟೇಕ್ ಅವೇ ದಟ್ ಇಸ್. ಸೊ ಆ ಟೇಕ್ ಅವೇ ಏನಿದೆ ಇವಾಗ ಈಗಿನ ಕಾಂಟೆಂಟಲ್ಲಿ? ಇಟ್ ಇಸ್ ಓನ್ಲಿ ಗ್ರ್ಯಾಂಡ್ಯೂರ್. ಇಟ್ ಈಸ್ ಓನ್ಲಿ ಅಬೌಟ್ ದ ಶೋ ಬಿಸ್ನೆಸ್. ಆ್ಯಕ್ಚುಲಿ ಶೋ ಬಿಸ್ನೆಸ್ ಅನ್ನೋದು ಈಗಿನ ಕಾಲ ಮಟ್ಟಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಸೊ ಆ ಶೋ ಬಿಸ್ನೆಸ್ಸಲ್ಲಿ ಏನೋ ಒಂದು ಹೇಳಬೇಕಲ್ಲ, ನೀವು ಸಮ್ ಮೆಸೇಜ್ ಕೊಡಬೇಕು. ಈಗ ನಾನು ಎವ್ರಿ ಸೀನಲ್ಲಿ ನಾನು ಸಿಗರೆಟ್ ಸೇದ್ತಾ ಇದ್ದರೆ ಏನಾಗುತ್ತೆ, ಆ ಸ್ಟೈಲು, ಇದು
ನೋಡೋ ಹುಡುಗರು ಆ ಸಮಕಾಲೀನ ಹುಡುಗರಾಗಿರ್ಬೋದು, ಟೀನೇಜ್ ಹುಡುಗರಾಗಿರ್ಬೋದು, ಅವನೇನು ಸಾಕತ್ತಾಗಿ ಸಿಗರೇಟ್ ಹೊಡೆದ್ರೆ ನನಗೆ ಸಿಗರೇಟ್ ಆ ಸಿಗರೇಟ್ ಹೊಡೆದಿರೋದ್ರಿಂದ ಏನಾಯಿತು ಅನ್ನೋದು ಹೈಲೈಟ್ ಆಗ್ತಾ ಇಲ್ಲ ಇಲ್ಲಿ. ಸಿಗರೆಟ್ ಹೆಂಗೆ ಹೊಡೆಯೋದು ಅಂತ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅದಿದೆ, ಮೆಸೇಜ್ ಇದೆ. ಹೊಡೆಯೋದ್ರಿಂದ ಅವ್ನಿಗೇನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಅಥವಾ ಒಂದು ಜೀವನ ಕೆಟ್ಟೋಯ್ತು, ಅದು ವಾಟ್ ಎವರ್, ಆರೋಗ್ಯ ಕೆಟ್ಟೋಯ್ತು, ಅದು ಇದೆ. ಅದು ಕಮ್ಮಿ ಇದೆ, ಬರೀ ಶೋ ಜಾಸ್ತಿ ಇದೆ. ಈಗ ನನ್ನ ಗಂಡ ಯಾರ ಜೊತೆನೋ ಅಫೇರ್ ಇದೆ, ದೇ ಆರ್ ಗ್ಲೋರಿಫೈಯಿಂಗ್ ದ ಅಫೇರ್. ಅರ್ಥ ಆಗ್ತಿದ್ಯಾ? ಸೊ ಇದರಿಂದ ಇವಳು ಏನ್ ಮಾಡ್ಬೇಕು, ಇಲ್ಲಿರೋ ಹೆಣ್ಣು ಏನ್ ಮಾಡ್ಬೇಕು, ಇದು ಇದೆ. ಬಟ್ ಇದು ಸ್ವಲ್ಪ ಇದೆ, ಅದು ಜಾಸ್ತಿ. ಎಕ್ಸಾಕ್ಟ್ಲಿ. ಅಂಡ್ ಅತ್ತೆ ಸೊಸೆ ಆಮೇಲೆ ಯು ವಿಲ್ ನಾಟ್ ಬಿಲೀವ್ ಸೌಜನ್ಯ, ಇಫ್ ಐ ಆಮ್ ಟೆಲಿಂಗ್ ಯು ಸಮಥಿಂಗ್. ಇಂಡಿಯಾ ಟುಡೇಲಿ ಒಂದು 5 ವರ್ಷದಿಂದ ಒಂದು ಆರ್ಟಿಕಲ್ ಓದ್ದೆಮ್ಮ. ಇವತ್ತೇನು 2025 ಅಲ್ವಾ, 2019 ಒಂದು ಆರ್ಟಿಕಲ್ ಓದ್ದೆ. ಯಾವುದೋ ಎಲ್ಲೋ ಆಸ್ಟ್ರೇಲಿಯಾಗ ಹೋಗೋವಾಗ ಯಾವ್ದೋ ವೇಟಿಂಗ್ ಲಾಂಜ್ ಅಲ್ಲೋ ಹಿಂಗೆಲ್ಲ ಸಿಕ್ಸಿರ್ತಾರಲ್ಲ ಅಲ್ಲಿ ಮ್ಯಾಗಝಿನ್ಸ್. ಸೊ ನಾನೇನ್ ಮಾಡಿದ್ರು, ಒಂದು ಇಂಡಿಯಾ ಟುಡೇ ಮ್ಯಾಗಝಿನ್ ತಗೊಂಡು ಸುಮ್ಮನೆ ಹಿಂಗೆ ಓದ್ತಾ ಇದ್ದಂಗೆ ಟೈಮ್ ಇತ್ತು ಫ್ಲೈಟ್ಗೆ, ಓದ್ತಾ ಇದ್ರೆ ಎಂತ ಒಂದು ಆರ್ಟಿಕಲ್ ಓದ್ದೆ ಗೊತ್ತಾ ನಾನು. ಈ ಇದೆಲ್ಲ ಶುರು ಆಯ್ತಲ್ಲ ನಮ್ಗೆ, ಇನ್ನು ಖಾಸಗಿ ಚಾನೆಲ್ಸ್ಗಳು, ಅದಾದ್ಮೇಲೆ ಸ್ವಲ್ಪ ಈ ತರ ಒಂದು ಆಲ್ ದಿಸ್ ಕಾನ್ಸ್ಪಿರಸಿ ಕಾಂಟೆಂಟ್ ಶುರು ಆಯ್ತಲ್ಲ. ಯು ವಿಲ್ ನಾಟ್ ಬಿಲೀವ್ ದ crime rates after this whatever ಇದು ಶುರು ಆಯ್ತಲ್ಲ ಎಂಟರ್ಟೈನ್ಮೆಂಟು, ಇಟ್ಸ್ ಹ್ಯಾಸ್ ರೈಸನ್ ಅಂತೆ. ಯಾವ ಮನೇಲೂ ಅತ್ತೆ ಸೊಸೆ ಹಂಗಿರಲ್ಲ. ಕರೆಕ್ಟ್. ಯು ವಿಲ್ ನಾಟ್ ಬಿಲೀವ್, ನಾನು ಮತ್ತೆ ನನ್ನ ಫ್ರೆಂಡ್ಸ್ಗಿಂತ ಜೋರಾಗಿದ್ವಿ ನಾವು. ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೆಂಗೆ ನಾನು ರೋಡಲ್ಲಿ ನಿಂತ್ಕೊಂಡು ಚಪಾತಿ ಅಂತಂದು ಅವ್ರು ಕರ್ಕೊಂಡು ಚಪಾತಿ ತಿಂತಾ ಇದ್ದೆ. ಸೊ ಯಾರು ನಾನು ನೋಡ್ದಂಗಂತೂ ಯಾರು ಹಂಗಿಲ್ಲಪ್ಪ. ಅಂದ್ರೆ ಹಾಗಾದ್ರೆ ನಾವು ನೋಡ್ತಿರೋದು ಪ್ರಪಂಚ ಅಲ್ವಾ? ನಮ್ಮ ಮನೇಲಿ ಇಲ್ವಾ? ನನ್ನ ಅಕ್ಕ ತಂಗಿರಿದ್ದಾರೆ, ನಮ್ಮ ಅಕ್ಕನೂ ಯಾರ್ದೋ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ, ನನ್ನ ಕಸಿನ್ಸು ಸೊಸೆಯಂದ್ರಾಗಿ ಹೋಗಿದ್ದಾರೆ, ಅಳಿಯಂದ್ರಾಗಿ ಹೋಗಿದ್ದಾರೆ, ಎಲ್ಲರ ಮನೇಲೂ ಸಂತೋಷವಾಗಿದ್ದಾರೆ. ಕರೆಕ್ಟ್. ಸೊ ಯು ಆರ್ ಗಿವಿಂಗ್ ಐಡಿಯಾಸ್ ಟು ದ ಆಡಿಯನ್ಸ್. ಎಕ್ಸಾಕ್ಟ್ಲಿ. ಅಂಡ್ ಆಲ್ಸೋ ಸೀರಿಯಲ್ಸ್ಗಳು ಮುಂದೆನೇ ಹೋಗ್ತಿಲ್ಲ, ಆಯ್ತಾ. ನಮ್ಮ ಮನೆಗೊಬ್ರು ಫ್ಯಾಮಿಲಿ ಫ್ರೆಂಡ್ ಹೂ ಇಸ್ ಅ ಮೇಜರ್, ಐ ಮೀನ್ ನೌ ಹಿಸ್ ಅ ಲೆಫ್ಟಿನೆಂಟ್ ಕರ್ನಲ್, 6 months ಒನ್ಸ್ ಬರ್ತಾರೆ. ಬಂದಾಗ ಅಲ್ಲೇ ಇರುತ್ತೆ. ಇವ್ರು ಇನ್ನೂ ಮದುವೆ ಆಗಿಲ್ವಾ, ಇದು ಇನ್ನೂ ಇಲ್ಲೇ ಇದೆಯಾ? ಅವ್ರು ಕೇಳಿದಾಗ್ಲೇ ಗೊತ್ತಾಗೋದು ಅದು ಅಲ್ಲೇ ಇದೆ ಅಂತ. ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ನೋಡೋದೇ ಇಲ್ಲ. ಮನೇಲಿ ಹಾಕಿದ್ದಾಗ ಸೀರಿಯಲ್ ಹೋಗ್ತಾ ಬರ್ತಾ ಎಷ್ಟು ನೋಡ್ತೀನೋ ಅಷ್ಟೇ. ಅಂಡ್ ಅವ್ನು ಕೇಳಿದಾಗ ನನಗಂತೂ ನಗು ಅಂದ್ರೆ ನಗು. ಹೌದಾ ಮೇಜರ್, ನೀವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲಿತ್ತು, ಅಲ್ಲೇ ಹಿಂಗೆ ಇತ್ತಲ್ಲ ಲಾಸ್ಟ್ ಟೈಮ್ ಅಂತ. ಇದನ್ನ ಬ್ಲೇಮ್ ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಮನೇಲಿ ಕುತ್ಕೊಂಡು ನೋಡೋ ಜನ ಇದ್ದಾರೆ ಆಯ್ತಾ. ಪೀಪಲ್ ಹೂ ಆರ್ ಮೀನ್ ಸ್ವಲ್ಪ ಏಜ್ ಆದವರೆಲ್ಲ ಕುತ್ಕೊಂಡು ನೋಡ್ತಾರೆ. ಆಮೇಲೆ ಇದೊಂದು ದೊಡ್ಡ ಟೈಮ್ ಪಾಸ್. ಇದು ಇವಾಗ ನಾವ್ ಹೆಂಗ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇದೀವಿ, ಹೆಂಗ್ ವಿ ಕೀಪ್ ಸ್ಕ್ರೋಲಿಂಗ್ ಇಟ್, ಹಂಗೆ ಟಿವಿಲಿ ಪಾಪ ದೊಡ್ಡವ್ರಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಅದ್ರ ಸುಮ್ಮನೆ ಹಾಕಿದ ತಕ್ಷಣ ಏನೋ ಒಂದು ಓಡ್ತಾ ಇರುತ್ತೆ, ಟೈಮ್ ಪಾಸ್ ಆಗತ್ತೆ. ಆ ಟೈಮ್ ಪಾಸ್ ಆಗತ್ತೆ ಅನ್ನೋ ಒಂದು ನಮ್ಗೆ TRP ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡುವರು ಅಂದ್ರೆ ದ ಮೇಕರ್ಸ್ ಶುಡ್ ಹ್ಯಾವ್ ಅ ಲಿಟಲ್ ಎಥಿಕ್ಸ್ ಇಟ್ಕೊಂಡು ಒಂದು ಇದೇನೋ ತಮಾಷೆಯ ಮೂಲಕ ಅಥವಾ ಏನೋ ಒಂದು ಇದ್ರ ಮೂಲಕ ನೀವು ಒಂದು ಟೇಕ್ ಅವೇ ಕೊಡಬೇಕು. ಇನ್ಫ್ಯಾಕ್ಟ್ ಕ್ಯಾಶುಯಲ್ ಫೀಲ್ ಗುಡ್ ಸೀರಿಯಲ್ಸ್ಗಳೇ ಇಲ್ಲ ಇವತ್ತಿನ ದಿನ. ಎಲ್ಲಾನು ಇಟ್ ಇಸ್ ಫಿಲ್ಡ್ ವಿತ್ ನೆಗೆಟಿವಿಟಿ. ಸೋ ಡ್ರಾಮ್ಯಾಟಿಕ್ ಅಂಡ್ ಸೋ ಆರ್ಟಿಫಿಷಿಯಲ್. ಕರೆಕ್ಟ್. ನಾವು ಇಲ್ಲೇ ಇದ್ಕೊಂಡು ಯಪ್ಪ ಏನ್ ಸೀರಿಯಲ್ ಮಾಡ್ತಾರೆ ನಾನು ಹೇಳಕ್ಕಾಗಲ್ಲ, ಬಿಕಾಸ್ ಅದು ನನ್ನ ಬ್ರೆಡ್ ಅಂಡ್ ಬಟರ್, ನನ್ನ ದಿನನಿತ್ಯದ ಊಟ ಅದು. ಬಟ್ ಒಂದೊಂದ್ಸತಿ ಹೊಟ್ಟೆ ಉರಿಯತ್ತೆ. ಕರೆಕ್ಟ್. ಎಂಥ ಅವಕಾಶ ಇದೆಯಲ್ಲ ಮಾಡಕ್ಕೆ. ಎಷ್ಟು ದುಡ್ಡು ಸುರಿತಾರೆ ಪ್ರೊಡ್ಯೂಸರ್ಸು. ಏನೊಂದು ಮದುವೆ ಮಾಡಬೇಕು ಅಂದ್ರೆ ನಿಜವಾದ ಜೀವನದಲ್ಲಿ ನೀವು 2 ಮದುವೆ ಮಾಡ್ಬೋದು. ನಿಜ. ಅದು ಏನೋ ಅಚ್ಚುಕಟ್ಟಾಗಿ ಒಂದು 1000 ಜನನ ಕರೆದು ಊಟ ಹಾಕ್ಬೋದು. ಅಷ್ಟು ಒಂದು ಎಪಿಸೋಡ್ ಖರ್ಚು ಮಾಡಿರ್ತಾರೆ. ಇಷ್ಟು ಖರ್ಚು ಮಾಡಿ ಎಂಡ್ ಆಫ್ ದ ಡೇ ದಿಸ್ ನೋ, ಬರೀ ನೀನು ಒಂದು ಹೊಡೆಯೋದೇ ಒಂದು ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಮಾಡ್ತಾ ಇದ್ರೆ ಐ ಡೋಂಟ್ ನೋ ನಾವು ಇಲ್ಲಿರಕ್ಕೆ ಲಾಯಕ್ಕಿಲ್ವೋ ಅಥವಾ ನಾವು ಇಲ್ಲಿಗೆ ಸಂಬಂಧ ಇಲ್ವೋ. ಸಮಟೈಮ್ಸ್ ಐ ಫೀಲ್ ದ್ಯಾಟ್. ಅಲ್ಲ, ಒಂದೊಂದ್ಸಲ ನಿಜವಾಗ್ಲೂ ತುಂಬಾ ಟ್ಯಾಲೆಂಟೆಡ್ ಆಗಿರೋರು, ತುಂಬಾ ಡ್ರಿವನ್ ಆಗಿರೋರು ಟುವರ್ಡ್ಸ್ ವರ್ಕ್, ಅಂಥವ್ರಿಗೆ ಇದು ಜಾಗ ಅಲ್ಲ. ನಾವಾಗ್ಲೇ ಆಡ್ ಮ್ಯಾನ್ ಔಟ್ ಅಂತ ಅನ್ನಿಸ್ಬಿಡುತ್ತೆ. ಐ ಫೀಲ್ ಐ ಆಮ್ ಅ ಬಿಗ್ ಆಡ್ ಮ್ಯಾನ್ ಔಟ್. ಐ ಫೀಲ್ ವೆರಿ, ಈಗ ಆಕ್ಟ್ ಮಾಡೋವಾಗ್ಲೂ ಇಲ್ಲ ಮೇಡಮ್ ನೀವು ಮಾಡಿ, ನಾವು ಹೇಳ್ದಿ ಮಾಡಿ, ದಿಸ್ ಇಸ್ ವಾಟ್ ಐ ಗೆಟ್. ಅಲ್ಲ ಸರ್ ನಾನು ಇದನ್ನ ಮಾಡ್ಬೋದು, ಇಲ್ಲ ಬೇಡ ಮೇಡಮ್ ನಾವು ಹೇಳ್ದಷ್ಟು ಮಾಡಿ. ನಾವು ಹಂಗಾರೆ ವೇರ್ ಆರ್ ವಿ? ಏನು ಹಂಗಾರೆ ನಮ್ಮ ಬುದ್ಧಿನೇ ಇಲ್ವಾ? ನಮ್ಗೇನು ಗೊತ್ತೇ ಇಲ್ವಾ? ಆ ಲಾಜಿಕ್ ಅನ್ನೋದು ನಮಗೆ ನಮ್ಮ ಇದರಲ್ಲೇ ಇಲ್ವಾ?
ರೀಸೆಂಟ್ ಆಗು ಯು ಕೇಮ್ ಔಟ್ ಆಫ್ ಎಷ್ಟು ಸತಿ ಹೇಳ್ತೀರಾ ನೀವು, ಹೌ ಮೆನಿ ಟೈಮ್ಸ್ ಯು ಟೆಲ್. ಆಗ ಏನಾಗತ್ತೆ ಗೊತ್ತಾ, ವಿ ಆರ್ ಲೂಸಿಂಗ್ ವ್ಯಾಲ್ಯೂ ಅನ್ಸ್ಬಿಡ್ತು ನಮಗೆ. ಅಲ್ಲಿ ವ್ಯಾಲ್ಯೂ ಹೋಗ್ತಾ ಇದೆ, ಬೇಡ, ವ್ಯಾಲ್ಯೂ ಹೋಗೋಕ್ಕೆ ಮುಂಚೆ ನಾವು ಹೋಗೋದು ಬೆಟ್ರು ಅನ್ನೋದು ಒಂದು ಇದು. ಸೊ ಹಿಂಗೆ ನಡೀತಾ ಇದೆ, ಬಟ್ ಇಟ್ ಇಸ್ ಫನ್ ಆಲ್ವೇಸ್. ಮಧ್ಯೆ ಆಲ್ಸೋ ನಿಮ್ಮ ಸುಮಾರಷ್ಟು ಇಂಟರ್ವ್ಯೂಸ್ಗಳಲ್ಲಿ ನೀವು ಹೇಳ್ತೀರಾ ದಟ್ ಕಳೆದ ಒಂದು 5-6 ತಿಂಗಳಿಂದ ಕೆಲಸ ಇಲ್ಲ. ಹೌದು, ಇವಾಗಿನವ್ರಿಗೆ ಕೆಲಸ ಕೊಡಲ್ಲ. ಐ ಡೋಂಟ್ ನೋ ಅವ್ರಿಗೆ ಇನ್ನೇನು ಬೇಕು ಅಂತ. ನನಗೆ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮ ಥರಾನೇ ಇರಬೇಕು ಮೇಡಮ್, ನಿಮ್ಮ ಥರನೇ ಸೂಪರಾಗಿ ಆ್ಯಕ್ಟಿಂಗ್ ಮಾಡಬೇಕು ಮೇಡಮ್, ಯಾರನ್ನ ಇದ್ರೆ ಹೇಳಿ. ನನಗೆ ಬೈಬೇಕು, ನಗಬೇಕು, ಯಾವ ಫೋನ್ ಅನ್ಬೇಕು ಗೊತ್ತಾಗಲ್ಲ ನಮಗೆ. ಅದು ಏನು ಕಾನ್ಫಿಡೆನ್ಸಲ್ಲಿ ನನಗೆ ಫೋನ್ ಮಾಡ್ತಾರೆ. ಸೊ ಇದು ವಿ ಕ್ಯಾನ್ ಸಿಟ್ ಹಿಯರ್ ಇನ್ ಕ್ರಿಬ್, ಇಲ್ಲಿ ಕೂತ್ಕೊಂಡು ಅಯ್ಯೋ ನಂಗೆ ಕೆಲಸ, ಅಯ್ಯೋ ನಂಗೆ ಅದಿಲ್ಲ, ಅಯ್ಯೋ ನಂಗೆ ಆಗಲ್ಲ. ಇಫ್ ಯು ಟು ಜಸ್ಟ್ ಮೂವ್ ಆನ್. ಯಾರು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಕೈಲಾಗ್ದವರು ಕಂಪ್ಲೇಂಟ್ ಮಾಡ್ತಾರೆ ಅಂತಲೇ ಹೇಳೋದು ಅಲ್ವಾ. ಲೋಕಾರೂಢಿಲಿ ನಿನ್ಗೆ ಆಗಲ್ವೇ ಅದಕ್ಕೆ ನೀನು ಕೊರಗ್ತಾ ಇದೆಯಾ, ಅದಕ್ಕೆ ನೀನು ಕಂಪ್ಲೇಂಟ್ ಮಾಡ್ತಾ ಇದೆಯಾ. ದಟ್ ಈಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಆ್ಯಂಡ್ ವಿ ಹ್ಯಾವ್ ಹರ್ಡ್. ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ಕುತ್ಕೊಂಡು ಅಂತವಳಂತೂ ನಾನಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆ ಹರ್ಟ್ ಆಗತ್ತೆ. ಡೆಫಿನೆಟ್ಲಿ. ಭಾಷೆ ಶುದ್ಧ ಬೇಕು ಅಂತಾರೆ. ಭಾಷೆ ಶುದ್ಧ, ನನ್ನ ಪ್ರಕಾರ ನಾನು ಭಾಷೆ ಶುದ್ಧ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅನ್ಕೊಂಬಿಡೋದು ಸರ್ಟಿಫಿಕೇಟ್ ಅಲ್ಲ. ಆ್ಯಕ್ಟಿಂಗು ತಕ್ಕ ಮಟ್ಟಕ್ಕೆ ನಾವು ಹೇಳದಷ್ಟಾದರೂ ಮಾಡ್ತೀವಿ. ಮೆಮೊರಿ ಪವರ್ ಚೆನ್ನಾಗಿದೆ, ಮೆಮೊರಿ ಪವರ್ ಅಂತೂ ಅದ್ಭುತವಾಗಿದೆ ನಂದು. ಆಮೇಲೆ ಏನು ಕೊಟ್ಟರು ಸಾಧಿಸ್ತೀನಿ ಅನ್ನೋ ಛಲ ನಮ್ಮಲ್ಲಿದೆ. ಸೊ ಐ ಡೋಂಟ್ ನೋ ವಾಟ್ ಈಸ್ ಗೊತ್ತಿಲ್ಲ, ಐ ಡೋಂಟ್ ನೋ. ಸೊ ಎವ್ರಿಥಿಂಗ್ ವಿಲ್ ಕಮ್ ಸಮ್ ಅದರ್ ಡೇ. ಹೌದು ಹೌದು. ಆ್ಯಂಡ್ ಹುಚ್ಚ ಮುನಸೀಫಾ ಅನ್ನೋ ಒಂದು ನಾಟಕದಿಂದ, ಬೆಳ್ಳಿ ಪಾತ್ರದಿಂದ ನಿಮ್ಮ ಕರಿಯರ್ ಸ್ಟಾರ್ಟ್ ಆಗುತ್ತೆ ರಂಗಭೂಮಿಯಲ್ಲಿ. ಎಸ್. ಆ್ಯಂಡ್ ಅದು ಕೊಟ್ಟಂಥ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಇವತ್ತಿನವರೆಗೂ ಒಂದು ಕೊಡುವಂಥ ಎಕ್ಸ್ಪೀರಿಯನ್ಸ್ ಇನ್ನೊಂದಕ್ಕೆ ಹೇಗೆ ಒಂದು ಬುನಾದಿ ಆಗ್ತಾ ಬರುತ್ತೆ. ಅದಾದ್ಮೇಲೆ ನೀವೇ ಸಾಕಷ್ಟು ಪ್ಲೇಸ್ಗಳನ್ನ ಬರೀತೀರಾ. ಇವತ್ತು ಯು ಆರ್ ವೆರಿ ಆಕ್ಟಿವ್. ಅಂಡ್ ನಿಮ್ಮ ಮಗಳು ಸಹ ಶಿ ಇಸ್ ಎನ್ ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಪರ್ಸನಾಲಿಟಿ ರಂಗಭೂಮಿಯಲ್ಲಿ, ರೈಟ್ ಮ್ಯಾಮ್? ಒಂದು ಡೈಲಾಗ್ ವಿಚ್ ಹಸ್ ಸ್ಟೇಡ್ ವಿತ್ ಯು. ನಮ್ಮದೇ ಹುಚ್ಚ ಮುನಿಸಿಫದ ಡೈಲಾಗು. ಅಲ್ಲಿ ಅವಳು ಬೆಳ್ಳಿ ಅನ್ನೋ ಪಾತ್ರ, ಅದು ಹಸು ಕರುಗಳನ್ನ ನೋಡ್ಕೊಳಕ್ಕೆ ಅಂತ, ಇವಾಗ ಹಳ್ಳಿ ಕಡೆ ದನ ಕರುಗಳನ್ನ ನೋಡ್ಕೊಳಕ್ಕೆ ಅಂತ ಒಂದಷ್ಟು ಜನಗಳನ್ನ ನೇಮಿಸ್ತಾರೆ. ಅದರಲ್ಲಿ ಬೆಳ್ಳಿ ಅವಳನ್ನ ಮನೇಲಿ ಕೆಲಸ, ಮುನಸೀಫಾ ಅಂದ್ರೆ ಗೊತ್ತಲ್ವ ನಿಮಗೆ, ಜಡ್ಜ್ ಅಂತ. ಜಡ್ಜ್ ಮುನ್ಸೀಫ್ ಅಂದ್ರೆ ಮುನ್ಸೀಫ್ ಕೋರ್ಟ್ ಅಂತ ಇರುತ್ತೆ, ಅದರಲ್ಲಿ ಆ ಮುನಸೀಫಾ ಅಂತ ಅವನ ಮನೆ. ಅದು ಅವನ್ ಸ್ವಲ್ಪ ಹುಚ್ಚ ಅಂದ್ರೆ ಇಟ್ ಇಸ್ ನಾಟ್ ದಟ್ ಮೆಂಟಲ್ ಅಲ್ಲ, ಅಂದ್ರೆ ಗಿಡಗಳ ಹತ್ರ ಮಾತಾಡೋದು, ಹಸುಕರುಗಳ ಹತ್ರ ಮಾತಾಡೋದು, ಅವನಿಗೆ ಒಂಥರ ಇದು, ಅದಕ್ಕೆ ಅವನ ಹುಚ್ಚ ಅಂತ ಕರೀತಾರೆ. ಇಟ್ಸ್ ಜಸ್ಟ್ ಇದು ತರ. ಸೊ ಅವನಿಗೆ ಅವ್ನ ಹೆಂಡತಿಗೆ ಇಷ್ಟ ಇರಲ್ಲ ಇದೆಲ್ಲ, ಅಯ್ಯೋ ಈ ದನ ಕರುಗಳ ವಾಸನೆ, ಗೊಬ್ಬರ, ಅದು ಇದು ಅಂತೆಲ್ಲ. ಬಟ್ ಇವನಿಗೆ ಹುಚ್ಚು, ಪ್ರಾಣಿಗಳಂದ್ರೆ ಹುಚ್ಚು, ಗಿಡ ಮರಗಳಂದ್ರೆ ಹುಚ್ಚು, ಆ ಥರದ್ದವನು. ಸೊ ಈ ಹೆಂಡತಿ ನೋಡಲ್ಲ, ಇವನು ಕೋರ್ಟಿಗೆ ಹೋಗ್ಬಿಟ್ರೆ ಹಸು ಕರುಗಳನ್ನ ನೋಡ್ಕೊಳಕ್ಕೆಲ್ಲ ಒಂದು ಹುಡುಗಿ ನೆಮಿಸ್ತಾನೆ. ಇವಳು ಅವನಿಗಿಂತ ದೊಡ್ಡ ಹುಚ್ಚಿ, ಚಿಕ್ಕ ಹುಡುಗಿ ಅವಳ. ಬಟ್ ಅವಳಿಗೆ ಮಾತಾಡ್ತಾರೆ, ಯಾಕೆ ಗೌರಿ ಹಿಂಗೆ ಮಾಡಿಬಿಟ್ಟೆ, ನೀನು ಕಾಂಪೌಂಡ್ ಹಾರ್ಬಾರ್ದು, ಅವ್ರು ಭಟ್ರ ಮನೆಯವ್ರು ಬಂದೇಳಿ ಹಿಂಗೆ ಬೈತಾರೆ ಗೊತ್ತಾ ನಿಂಗೆ. ಶಿ ಇಸ್ ಟಾಕಿಂಗ್ ಟು ದ ಅನಿಮಲ್ಸ್ ಲೈಕ್ ದಟ್. ಓ ಸರಿ ಸರಿ. ಅವಳಿಗೆ ಆ ಲೆವೆಲ್ ಹುಚ್ಚೋಳು. ಸೊ ಅಂಥ ಒಂದು ಪಾತ್ರ. ಆವಾಗ ದೊಡ್ಡ ಜಗಳ ಆಗ್ಬಿಡ್ತೆ ಗಂಡ ಹೆಂಡತಿಗೆ ಮನೆಯಲ್ಲಿ. ಇಲ್ಲ ನೀವು ಹಸು ಕರು ಇರಬೇಕು, ಇಲ್ಲ ನಾನು ಇರಬೇಕು ಹೆಂಡತಿ. ಸೊ ಅವನು ಬಂದು ಬೆಳ್ಳಿ ಹತ್ರ ಹೇಳ್ತಾನೆ, ಈ ಥರ ನಾನು ಮಾರ್ತಾ ಇದ್ದೀನಿ, ಮುಂದಿನ ಸಂತೆ, ಅಲ್ಲಿ ಯೂಶ್ವಲಿ ಸಂತೆಗಳಾಗತ್ತೆ, ಸಂತೆಯಲ್ಲಿ ಮಾರ್ಬಿಡ್ತಾರೆ, ರಾಸುಗಳು ಅಂತ ಅದನ್ನ, ಕ್ಯಾಟಲ್ಸ್ನ ಮಾಡೋ ಅಂತ ಒಂದು ಸಂತೆ. ಸೊ ಆ ರಾಸುಗಳನ್ನ ಮಾರ್ಬಿಡ್ತೀನಿ ಅಂತ. ಅವಳಿಗೆ ದ ಹರ್ಟ್ ಆಫ್ ಅವರ್ ಲೈಫ್ ಅದು. ಏನೋ ಹಸು ಕರುಗಳನ್ನ ಮಾಡ್ತೀರಾ, ನಿಮ್ಗೆ ತಲೆ ಕೆಟ್ಟಿದೆಯಾ ನಿಮಗೆ? ಅಂದರೆ ಶಿ ಈಸ್ ಇನ್ ಲವ್ ವಿತ್ ದ್ಯಾಟ್, ಶಿ ಈಸ್ ಅಟ್ಯಾಚ್ ಟು ದಟ್ ಆನಿಮಲ್ಸ್. ಅದೇ ಆ ಸೀಕ್ವೆನ್ಸಲ್ಲಿ ಬರೋ ಒಂದು ಲೈನು ವಿಚ್ ಇಸ್ ವೆರಿ ವೆರಿ ನೈಸ್ ಲೈನ್. ಏನು ಹೇಳ್ತೀರಾ ಯಾ, ನೀವು ರಾಸ್ಗಳನ್ನ ಮಾರ್ತಾ ಇದ್ದೀರಾ, ಸುಮ್ಮನೆ ಏನೇನೋ ಮಾತಾಡ್ಬಿಡ್ರಯ್ಯ, ಹೋಗಿ ನಿಮ್ಮ ಕೋಲ್ಟಲ್ಲಿ ಮಾತಾಡ್ಕೊಳ್ಳಿ. ಇದು ಗೌರಿ ಇದೆಯಲ್ಲ ಎಷ್ಟು ತರಲೆ ಮಾಡ್ತಾ ಇದೆ ಗೊತ್ತಾ ಅಯ್ಯ,
ಏನಾಯ್ತಯ್ಯ, ನೀವು ತಮಾಷೆಗೆ ಹೇಳ್ತಾ ಇದ್ದೀರಂತ ಹೇಳಿ ಅಯ್ಯ. ಏನ ನಿಜವಾಗ್ಲೂ ನೀವು ರಾಸ್ಗಳನ್ನ ಮರ್ತಾ ಇದ್ದೀರಾ? ಬ್ಯಾಡ್ರಯ್ಯ, ದೇವ್ರಿದ್ದಂಗೆ ಅವರು, ಮನೆ ದೇವ್ರನ್ನ ಯಾರಾದರೂ ಮಾರ್ತಾರ ಕಣಯ್ಯ. ಓ, ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಸರಿ ಕಣಯ್ಯ, ನಿಮ್ಗನ್ಸಿದ್ದು ಮಾಡಿ. ಅಯ್ಯ, ನಮ್ಮ ಅಜ್ಜ ಅವನಲ್ಲ, ಒಂದು ಮಾತು ಹೇಳ್ತಿದ್ದ, ಬೆಳ್ಳಿ ಎಲ್ಲನೂ ನಿಂದೆ ಅನ್ಕೋ, ಆದರೆ ಯಾವುದನ್ನು ಸ್ವಂತ ಅನ್ಕೋಬೇಡ ಅಂತ. ಆ ಮಾತು ಇವತ್ತು ನಿಜ ಆಗೋಯ್ತಯ್ಯ. ಬರ್ತೀನಿ, ಬರ್ಲ ಗೌರಿ, ಎಲ್ಲ ಅಲ್ಲೂ ಹೋಗಂಗೆ ತರಲೆ ಮಾಡಬೇಡ. ಬರ್ತೀನಿ ಬರ್ತೀನಿ ಅಂತ. ಮೈ ಗಾಡ್, ಇವಾಗ್ಲೂ ನೀವ್ ಅದನ್ನ ಫೀಲ್ ಮಾಡ್ತಿದ್ದೀರಾ ಗೊತ್ತಾ? ಅಂದ್ರೆ ಅಲ್ಲ, ಎಲ್ಲ ನಮ್ದೇ ಅನ್ಕೋಬೇಕಂತೆ, ಆದ್ರೆ ಯಾವುದನ್ನು ಸ್ವಂತ ಅನ್ಕೋಬಾರ್ದಂತೆ. ಅಂದ್ರೆ ಬಿಟ್ಟು ಹೋಗೋ ಟೈಮ್ ಬಂದಾಗ ಯು ಕಾಂಟ್ ಅಪಾರ್ಟ್ ದಟ್. ಸೊ ಇದು ಇದು ಜೀವನ. ಕರೆಕ್ಟ್. ಎಲ್ಲ ನಮ್ದೇ, ಪ್ರಪಂಚದಲ್ಲಿ ಈ ಭೂಮಿ ಆಕಾಶದಲ್ಲಿ ಏನೇನಿದೆಯೋ ಎಲ್ಲ ನಮ್ದೇ, ಆದರೆ ನಮ್ಮ ಸ್ವಂತ ಅಲ್ಲ. ಸೋ ನೈಸ್. ಇಟ್ ಕಮ್ಸ್, ಅದೇ ದಟ್ಸ್ ಲೈಫ್ ಲೆಸನ್ ಅನ್ಸ್ಬಿಡ್ತು ನನಗಿದು. ನಿಜ ಅಲ್ವಾ? ಐ ವಾಸ್ ಲೈಕ್ ಹಾರ್ಡ್ಲಿ 15 years old ವೆನ್ ಐ ಡಿಡ್ ದಿಸ್. 15 ವರ್ಷ ನನಗೆ. ಇವತ್ತಿಗೂ ನಿಮ್ಗೆ ಒಂದು ಆ ಡೈಲಾಗ್ ನೆನಪಿರೋದು, ಇನ್ನೊಂದು ಆ ಟೇಕ್ ಅವೇ ಇವತ್ತಿಗೂ ನೀವು ನೆನಪಲ್ಲಿ ನನಗೆ ಮಧ್ಯರಾತ್ರಿ ಎಬ್ಸಿದ್ರು ನನ್ನ ಎಲ್ಲ ನಟ್ಕ ಡೈಲಾಗ್ ಹೋಗ್ತೀನಿ. ಅಂದ್ರೆ ಅಭ್ಯಾಸ. ಪರ್ಫೆಕ್ಟ್. ಮೈ ಗಾಡ್, ಸೋ ನೈಸ್, ಸೋ ನೈಸ್. ಅಂಡ್ ಹೀಗೆ ಥಿಯೇಟರ್ ಡೇಸ್ ಅಲ್ಲೇ ನೀವು ರಮೇಶ್ ಪಂಡಿತ್ ಸರ್ನ ಅಲ್ಲೇ ಮೀಟ್ ಮಾಡಿದ್ದು. ಇಷ್ಟಪಟ್ಟು ಮದುವೆ ಆಗ್ತೀರಾ, ಸಾಕಷ್ಟು ಕಾನ್ವರ್ಸೇಷನ್ ಗಂಡ ಹೆಂಡತಿಯ ಮಧ್ಯೆ ಇಷ್ಟೂ ವರ್ಷ ನಡೆದಿರೋದ್ರಲ್ಲಿ ಒಂದು ಮೆಮೊರಬಲ್ ಕಾನ್ವರ್ಸೇಷನ್ ಅಂತ ಇದೆಯಾ? ಅಂದರೆ ಅದು ಬದಲಾಗ್ತಿರುವಂಥ ಟ್ರೆಂಡ್ನ ಬಗ್ಗೆ ಇರಬಹುದು, ಇವತ್ತಿನ ದಿನ ಹೇಗೆ ಕೆಲಸಗಳು ಸಿಗ್ತಾ ಇದೆ ಅಥವಾ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇರಬಹುದು. ದಟ್ ಇಸ್ ದಿನನಿತ್ಯದ ಡಿಸ್ಕಷನ್ ಇದೆಲ್ಲ. ಇದು ಎವ್ರಿ ಡೇ ಡಿಸ್ಕಷನ್ ನಮಗೆ. ಆ್ಯಂಡ್ ಡೆಫಿನೆಟ್ಲಿ ವಿ ಟಾಕ್ ಅ ಲಾಟ್ ಆ್ಯಂಡ್ ವಿ ಡಿಸ್ಕಸ್ ಅ ಲಾಟ್. ಆಮೇಲೆ ಅವರು ನನಗೆ ಈ ಥರ ಎಲ್ಲ ಏನೋ ಒಂದು ಹರ್ಟ್ ಆದಾಗ ನಾ ಐ ಕಾಂಟ್ ಎಲ್ಲರ ಮುಂದೆ ಹೋಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ನಾ ಹೇಳಿಲ್ವಾ, ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ಅವಳು ಕೈಲಾಗ್ದವಳು ಅನ್ಕೋತಾರೆ. ನನಗೆ ತುಂಬ ಒಂಥರ ಗರ್ವ ನನಗೆ ಅದೆಲ್ಲ. ನನ್ಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲೆಟ್ ಮೈ ಸೆಲ್ಫ್ ಡೌನ್ ಎನಿವೇರ್. ನನ್ನನ್ನು ನಾನು ಇಳಿಸ್ಕೊಳಕ್ಕೆ ಇಷ್ಟನೇ ಪಡಲ್ಲ. ಸೊ ಸ್ವಲ್ಪ ನನಗೆ ಆ ಥರ ತುಂಬ ಗರ್ವ ನನಗೆ. ಅದನ್ನೆಲ್ಲ ಯಾರು ನನಗೆ ಇದು ಪಂಚಿಂಗ್ ಬ್ಯಾಗು ಪಂಡಿತ್ತೆ. ಸೊ ಐ ಗಾಟ್ ಹಿಂಗೆ ಮಾಡ್ರು, ನಂಗೆ ಎಷ್ಟು ವಯಸ್ಸು ಹಂಗೆ ಬಿಡು ರಜಾ ಬಿಟ್ಟಾಕು. ಐ ಮೀನ್ ದಟ್ ಈಸ್ ದ ವೇ ಹಿ ಈಸ್. ನನಗೆ ಮದುವೆ ಆದಾಗ ಐ ವಾಸ್ 18 years old. ಐ ವಾಸ್ ಲೈಕ್ ಏನು ಅವಾಗಿನ ಕಾಲದ ಮಗುನೇ ಅದು. ಈಗಿನ ಕಾಲದ 18 ವರ್ಷದ ಹುಡುಗಿರು ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಮೀಡಿಯಾ ಗಿಡಿಯಾ ಇರೋದ್ರಿಂದ ಎಲ್ಲ ಗೊತ್ತಿರುತ್ತದೆ. ನಾನಂತೂ ನೀವು ನಂಬ್ತಿರೋ ಇಲ್ವೋ ಸೌಜನ್ಯ, ಯಾವ ಲೆವೆಲಲ್ಲಿ ಇನ್ನೋಸೆಂಟ್ ಇದೆ ಅಂದ್ರೆ ನೀವು ನಗ್ತೀರಾ. ಇನ್ಫ್ಯಾಕ್ಟ್ ನಾನು ಹೇಳಿದ್ರೆ, ಈಗ ನೀವು ಸೌಜನ್ಯ ಇಲ್ಲಿಲ್ಲ ಅಂದ್ರೆ ಐ ಆಮ್ ನಾಟ್ ಸಪೋಸ್ ಟು ಟಾಕ್ ಅಬೌಟ್ ಸೌಜನ್ಯ. ದಟ್ ಈಸ್ ವಾಟ್ ಮೈ ಪೇರೆಂಟ್ಸ್ ಹ್ಯಾಡ್ ಟಾಟ್ ಮಿ. ಯಾರ ಆಬ್ಸೆನ್ಸ್ ಅಲ್ಲಿ ಅವ್ರ ಬಗ್ಗೆ ಮಾತಾಡಬಾರದು ಅಂತ. ನನಗಿಲ್ಲಿ ಬಂದ್ಬಿಟ್ಟು ಫುಲ್ ಉಲ್ಟಾ, ಅವ್ರ ಆಬ್ಸೆಂಟ್ ನಾನು ಅವ್ರು ಇಲ್ವಲ್ಲ ಹೆಂಗ್ ಮಾತಾಡ್ತೀರ ಅವ್ರ ಬಗ್ಗೆ ಐ ವಾಸ್ ಲೈಕ್ ದಿಸ್ ಟು ಸೀ ಮಿ ಲೈಕ್ ಆನ್ ಸ್ಟುಪಿಡ್. ಯಾವಳ ಗುರುಗಳು, ಐ ವಾಸ್ ಅನ್ ಆಡ್ ಮೆಂಟ್ ಔಟ್ ಎವ್ರಿ ಟೈಮ್ ಅಂಡ್ ಎವ್ರಿವೇರ್. ನನಗೆ ಹೌ ಕ್ಯಾನ್ ಪೀಪಲ್ ಟಾಕ್ ಲೈಕ್ ದಿಸ್? ಡಬ್ಬಿಂಗ್ ಲೈಫಲ್ಲಂತೂ ನನ್ಗೆ ಹೆಂಗ್ ಗೊತ್ತಾ, ಹಿಂಗ್ ಕೂತಿರ್ತಾರೆ, ಸೌಜನ್ಯ ಹೌ ಬ್ಯೂಟಿಫುಲ್ ಯು ಲುಕಿಂಗ್, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಕಣ ನೀನು, ಇನ್ನು ಎಷ್ಟು ನೋಡು ಸ್ಟೈಲ್ ನೋಡು. ಇನ್ನು ಟರ್ನ್ ಆಗಿರ್ಲಿಲ್ಲ ಅವರು, ಟಕ್ಕಂದ ಇಲ್ಲಿ ಎಕ್ಸ್ಪ್ರೆಷನ್, ಆಕ್ಟಿಂಗ್ ಬಿಹೈಂಡ್ ದ ಕ್ಯಾಮರಾ ವಾಸ್ ಲೈಕ್ ಏನ್ ಗುರು ಇದು. ಅರೆ ನೀವ್ ನಿಜವಾಗ್ಲೂ ಹೋಗ್ಲಿಲ್ವಾರೆ ಹಂಗ್ ಮುಖದ ಮೇಲೆ ಹೇಳಕ್ಕಾಗತ್ತಾ? ನಾನು ಐ ಡಿಡ್ಂಟ್ ನೋ ಟಿಲ್ ನನ್ನ ಮದುವೆ ಆದ್ಮೇಲೂ ನಂಗೆ ಗೊತ್ತಿರಲಿಲ್ಲ ಅವ್ರು ಇಲ್ಲದೆ ಇರುವಾಗ ಅವ್ರ ಬಗ್ಗೆ ಮಾತಾಡ್ಬೋದು ಅಂತ. ಸೊ ಅಫ್ಕೋರ್ಸ್ ಗ್ರ್ಯಾಜುಲಿ ಐ ಲರ್ನ್ಟ್ ಎವ್ರಿಥಿಂಗ್. ಆಮೇಲೆ ಪಂಡಿತ್ ವಾಸ್ ಅ ಬಿಗ್ ಟೀಚರ್ ಫಾರ್ ಮಿ. ಎವ್ರಿ ಡೇ ಈಸ್ ಅ ಟೀಚಿಂಗ್ ಫಾರ್ ಮಿ. ಆಮೇಲೆ ನಾನು ತುಂಬ
ಪಟಕ್ಕಂದು ಮಾತಾಡ್ಬಿಡ್ತಾ ಇದ್ದೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇದ್ದೆ ನಾನು. ಪಂಡಿತ್ ಹಂಗೆ ಹೇಳಬಾರ್ದು, ದೇಲ್ ಗೆಟ್ ಹರ್ಟ್, ಅದನ್ನು ಸೊಫ್ಯಾಸ್ಟಿಕೇಟೆಡ್ ಆಗಿ ಹೇಳಬೇಕು. ಇದಕ್ಕೆ ಬೆಟರ್ ಆಗಿತ್ತಲ್ಲ ಅನ್ಬಹುದು. ಈಗ ಚೆನ್ನಾಗಿಲ್ಲ ಅಂತ ಹೇಳೋದು ಇಸ್ ನಾಟ್ ದ ರೈಟ್ ವೇ. ದಿಸ್ ಇಸ್ ಬೆಟರ್ ದೆನ್ ದಿಸ್ ಅಂತ ಹೇಳ್ಬೋದು. ಸೊ ಇದೆಲ್ಲ ನಾನು ಪಂಡಿತಿಂದ ಕಲ್ತಿದ್ದು. ಆಸ್ ಯು ಕ್ವೆಶ್ಚನ್ ಎಲ್ಲೋಯ್ತು, ಆನ್ಸರ್ ಎಲ್ಲೋ ಓಕೆ. ಕ್ವೆಶ್ಚನ್ ಅಂದರೆ ಒಂದಿನ ನಾವು ಯಾವುದೊಂದು ಥಿಯೇಟ್ರದ್ದು ಟ್ರಿಪ್ಗೆ ಶೋಗೆ ಅಂತ ವಿ ವರ್ ಗೋಯಿಂಗ್ ಟು ಡೆಲ್ಲಿಗೆ ಹೋಗ್ತಾ ಇದ್ವಿ. ಸೊ ಸಿ ಐ ವಾಸ್ ಅ ಯಂಗೆಸ್ಟ್ ಗರ್ಲ್ ಆ್ಯಂಡ್ ಎವ್ರಿ ವಾಸ್ ಟು ಪ್ಯಾಂಪರ್ ಮೀ. ಎಲ್ಲರಿಗೂ ಇಷ್ಟ, ನಾನು ಪುಟ್ಟ ಹುಡುಗಿ, ಆಮೇಲೆ ಸ್ವಲ್ಪ ಬಬ್ಲಿಯಾಗಿ ಮಾತಾಡ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ಟಾಕ್ ಟು ಎವ್ರಿಬಡಿ ವೆರಿ ನೈಸ್ಲಿ ಆ್ಯಂಡ್ ಆಲ್. ಸೊ ಎವ್ರಿಬಡಿ ಯೂಸ್ ಟು ಲೈಕ್ ಮೀ. ಸೊ ಬ್ಯಾಗ್ಸ್ ಎಲ್ಲ ತೊಗೊಂಡು ಕೊಡು ಬೆಳಿ, ನಾನು ಥಿಯೇಟ್ರಲ್ಲೆಲ್ಲ ಇವತ್ತಿಗೂ ನಾನು ಬೆಳ್ಳಿ ಅಂತ ಕರೀತಾರೆ. ಸೊ ಬೆಳಿ ಕೊಡು, ನಾನು ತೊಗೊತೀನಿ. ನಾನು ಆಯಿತು ತೊಗೊಂತ ಬ್ಯಾಗ್ ಕೊಡು. ಪಂಡಿತ್ತು ಬಾಯ್ಲಿ ಎಲ್ಲಾರ ಮುಂದೆ. ಆ್ಯಂಡ್ ಲೈಕ್ ವೈ ದಿಸ್ ಮ್ಯಾನ್ ಇಸ್ ಕಾಲಿಂಗ್ ಬಾಯ್ಲಿ. ಹಾಂ ಎಷ್ಟೋ ದಿವಸ ನನ್ನ ಸರೇ ಅಂತ. ಹಾಂ ಸರ್ ಅಂದರೆ ಓಕೆ ಬ್ಯಾಗ್ ನಿನ್ನ ಬ್ಯಾಗಲ್ಲಿ ಅವನು ತೊಗೊಂಡೋಗ್ತಾನೆ. ತೊಗೊಂಡೆ ಬ್ಯಾಗು. ತೊಗೊಂಡ್ಬಿಟ್ಟು ಯಾಕೆ ಏನಾಯಿತು, ನಿನ್ನ ಭಾರನ ನೀನು ಹೊರೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ತರ್ತೀರ ಬ್ಯಾಗ್ಗಳನ್ನ? ಎಷ್ಟು ಹೊರೋಕ್ಕಾಗತ್ತೋ ಅಷ್ಟು ತೊಗೊಂಬನ್ನಿ. ನಿಮ್ಮ ಲಗೇಜು ನೀವು ಹೊರಬೇಕು, ಇಲ್ಲಾಂದರೆ ತರಬೇಡಿ. ಯೋಗ್ಯತೆ ಇದ್ದರೆ ಮಾಡಿ, ಇಲ್ಲಾಂದರೆ ಹೋಗ್ತಾ ಇರಿ. ನನಗೆ ಒಂದು ನಿಮಿಷ ಐ ವಾಸ್ ಲೈಕ್ ಟೂ ಇನ್ಸಲ್ಟೆಡ್. ಒಂಥರ ಇನ್ಸಲ್ಟ್ ಆಗೋಯ್ತು. ಬಟ್ ದರ್ ಇಸ್ ಸಚ್ ಅ ಬಿಗ್ ಥಿಂಗ್. ಬೇರೆಯವ್ರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ಯು ವಿಲ್ ನಾಟ್ ಬಿಲೀವ್, ಇವತ್ತಿಗೂ ಹಂಗೆ ಇನ್ನೇನು ಇನ್ನೊಂದು 6-7 ತಿಂಗಳಾದರೆ 50 ವರ್ಷ ಆಗುತ್ತೆ. ಇವತ್ತಿಗೂ I have never ever asked anybody to take my luggage or drop me here. I'll pick up ಮಾಡ್ಬಿಡು, ಇಲ್ಲಿ ಕರ್ಕೊಂಡು ಬಂದ್ಬಿಡು, ಇಲ್ಲ ಅಲ್ಲಿ ನೋ. I do all my things by myself. That was the last day. ಅದಕ್ಕೂ ಮುಂಚೆ ನಾನೇನು ಡಿಪೆಂಡ್ ಆಗಿರಲಿಲ್ಲ. ಬಟ್ ಒಂಥರ ದಟ್ would become a very big. And then I went and home, ಮನೆಗೆ ಹೋಗಿ ಕೇಳಿದೆ, ಏನಕ್ಕೆ ಹಂಗೆ ಮಾತಾಡಿದ್ವಿ? ಅದಕ್ಕೆ ನೀನು ಒಬ್ಬಳಿಗೆ ಅಲ್ಲ, ಅದು ಎಲ್ಲರಿಗೂ ಪಾಠ. ಅದು ನೀನು ಒಂದು ಮೋಡ್ ಆಗಿದ್ದೆ ಅಷ್ಟೇ, ಅದು ಎಲ್ರಿಗೂ ಹೋಯಿತು ಮೆಸೇಜು. ಸ್ವಲ್ಪ ಹುಡುಗಿರದೆಲ್ಲ ಪ್ಯಾಂಪರ್ಸ್ ಇರುತ್ತಲ್ಲ, ಪ್ಲೀಸ್ ಎತ್ಕೊಳ್ಳೋ, ಅಯ್ಯೋ ಇದು ಮಾಡೋ ಅದು ಮಾಡೋ. ಐ ಮೀನ್ ನೋ, ಯಾಕೆ ಹುಡುಗಿರು ಸಮ ಅಂತೀರಾ? ಹುಡುಗಿರು ಅಷ್ಟೇ. ಮತ್ತು ನಿಮ್ಗೆ ಆಗಲ್ವಾ? ಕಮ್ಮಿ ಲಗೇಜ್ ತೊಗೊಂಡು ಬನ್ನಿ. ಅವಾಗ ನಿಮ್ಗೆ ಮದುವೆ ಆಗಿತ್ತು? ಓ ಮೈ ಗಾಡ್, ಮದುವೆ ಆಗಿತ್ತು. ಅಲ್ಲ, ಹಿಂದಿನ ಕಾಲದವ್ರಿಗೂ ಇವಾಗಿನವ್ರಿಗೂ ಅದೇ ಅಲ್ವಾ ಡಿಫ್ರೆನ್ಸ್? ಅಂದ್ರೆ ವ್ಯಾಲ್ಯೂಸ್ ನಾವು ಕಲ್ತಂಥ ವ್ಯಾಲ್ಯೂಸ್ ನಾವು ಅಂತ ನಾವೇ ಹೇಳ್ಕೊತೀವಿ. ಅಂದ್ರೆ ನೀವು ಇನ್ನೂ ಅದ್ಭುತವಾದ ವ್ಯಾಲ್ಯೂಸ್ನ ಕಲ್ತಿದ್ದೀರಾ. ಇವತ್ತಿಗೂ ಐ ಥ್ಯಾಂಕ್ ಮೈ ಗ್ರ್ಯಾಂಡ್ ಫಾದರ್. ಅವರು ನನ್ನ ಪ್ರಾತಸ್ಮರಣೀಯರು. ಅಂದ್ರೆ ಇವತ್ತು ನಾನು ಏನೇ ಆಗಿದ್ರು, ಏನೇ ಒಂದು ಚಿಕ್ಕ ಪುಟ್ಟದ್ದು ಒಳ್ಳೇದು ಅಂತ ಕಲ್ತಿದ್ರು, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹಿಮ್. ಅದನ್ನ ಯಾರು ಸಾಫ್ಟ್ ಆಗಿ ಹೇಳ್ಕೊಡ್ಲಿಲ್ಲ. ಸರಿಯಾಗಿ ಬೀಳೋದು, ನೀವು ಹೇಳ್ದಂಗೆ ಹೇಳಬೇಕಾದ ರೀತಿಯಲ್ಲಿ, ಹೇಳಬೇಕಾದ ಸ್ಥಳದಲ್ಲಿ ಯಾರಿದ್ದಾರೆ ಇಲ್ಲ ನೋಡದೆ ಹೇಳಿದ್ದಕ್ಕೆ ಇವತ್ತಿಗೆ ನಮಗೊಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ದೊಡ್ಡವರು ಅಂದ್ರೆ ಒಂದು ಗೌರವ, ಅವೆಲ್ಲ ಇದೆ. ಇವತ್ತಿನ ಜನರೇಷನ್ ಅಲ್ಲಿ ನಾವು ಯಾಕೆ ಅದನ್ನ ನೋಡ್ತಿಲ್ಲ ಅಂದ್ರೆ ಎಲ್ಲರೂ ಪ್ಯಾಂಪರ್ ಮಾಡ್ತಿದ್ದಾರೆ. ಅಂಡ್ ವಿ ಆರ್ ಲೈಕ್ ಡಿಪೆಂಡ್ ಆಗ್ತಾ ಇದೀವಿ. ಕರೆಕ್ಟ್. ಸೊ ದಟ್ ವಾಸ್, ನಾನು ಇವತ್ತು ಯಾವುದಕ್ಕೂ ಯು ಟೆಲ್ ಮೀ ಎನಿಥಿಂಗ್, ಐ ವಿಲ್ ಸೇ ಯೆಸ್ ಅಂಡ್ ಐ ವಿಲ್ ಡೂ ಇಟ್. ಯಾವುದಕ್ಕೂ ನಾನು ಡಿಪೆಂಡ್ ಆಗಲ್ಲ. ಸೊ ಪಂಡಿತಿಂದ ಕಲಿತ ದೊಡ್ಡ ಪಾಠ ಇದು ನಾನು. ಆಮೇಲೆ ಅವಾಗಲೂ ಹೇಳ್ತಾರೆ, ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ಬರೀ ಕಮೆಂಟ್ ಪಾಸ್ ಮಾಡೋದಲ್ಲ. ಸೊ ಪಂಡಿತ್ ಆಲ್ವೇಸ್ ಸೇಸ್ ದಿಸ್, ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಇವತ್ತಿಗೂ ಐ ಡೂ ದ್ಯಾಟ್. ಓ ಪಾಪ ಅವ್ರಿಗೆ ಏನಿತ್ತು, ನಾನು ಹೇಳ್ಬಿಟ್ನಲ್ಲ ಅಂತ. ಸೊ ಎಷ್ಟೊಂದು ಜನ ತುಂಬ ನೈವಾಗ ಆಡ್ಬೇಡ ನೀನು ಅಂತಾರೆ. ದಟ್ ಈಸ್ ವಾಟ್ ಐ ಗೆಟ್. ತುಂಬ ಅತಿಯಾಗಿ ಆಡ್ಬೇಡ ನೀನು, ಎಲ್ಲಾರನ್ನೂ ವಹಿಸ್ಕೊಂಡು ಮಾತಾಡ್ತೀಯ ಅಂತಾರೆ. ಬಟ್ ಐ ಹ್ಯಾವ್ ಲರ್ನ್ಡ್ ದಿಸ್. ಇದೇನು ನನಗೆ ಫ್ರೀ ಆಫ್ ಕಾಸ್ಟ್ ಬಂದಿಲ್ಲ. ಐ ಹ್ಯಾವ್ ಟೇಕನ್ ಎಫರ್ಟ್ ಟು ಲರ್ನ್ ದಿಸ್. ಕಷ್ಟಪಟ್ಟು ಕಲ್ತಿದ್ದೀನಿ ಇದು. ಇವಾಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅದನ್ನು. ಸೊ ಐ ಡೋಂಟ್ ನೋ ವಾಟ್ ಇಸ್ ದ ರೈಟ್ ವೇ ಟು ಲಿವ್. ಸ್ಟಿಲ್ ವಿ ಆರ್ ಲಿವಿಂಗ್. ಯಾ. ಆ್ಯಂಡ್ ಮತ್ತೊಂದು, ನೀವು ಕಷ್ಟಪಟ್ಟು ಕಲ್ತಿದ್ದಲ್ಲ ಇದು, ಇಷ್ಟಪಟ್ಟು ಬಂದಿದ್ದು ಅಲ್ಲ, ಅಚಾನಕ್ ಆಗಿದ್ದು ಡಬ್ಬಿಂಗ್. ಆಕ್ಚುಲಿ ಗೊತ್ತೇ ಇರಲಿಲ್ಲ. ಎಕ್ಸಾಕ್ಟ್ಲಿ. ಐ ಡಿಡ್ಂಟ್ ನೋ ದೇರ್ ಇಸ್ ಅ ಪ್ರೊಸೆಸ್ ಕಾಲ್ಡ್ ಡಬ್ಬಿಂಗ್. ಕರೆಕ್ಟ್. ಅಂಡ್ ಸೊ ನೀವು ಆಕ್ಚುಲಿ, ಇಫ್ ಐ ಆಮ್ ನಾಟ್ ರಾಂಗ್, ಫಸ್ಟ್ ಓಂ ಸಿನಿಮಾದಲ್ಲಿ ಪ್ರೇಮ ಅವ್ರಿಗೆ ಮತ್ತೊಬ್ರು ವಾಯ್ಸ್ ಕೊಡ್ತಾ ಇದ್ರು, ಸರ್ವಮಂಗಲ ಮೇಡಮ್ ವಾಯ್ಸ್ ಕೊಡ್ತಾ ಇದ್ರು, ರೈಟ್? ಫಾರ್ ವಾಟ್ ಎವರ್ ರೀಸನ್ಸ್ ಅವರು ಅನಾರೋಗ್ಯ. ಹೌದಾ? ಓಕೆ. ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬೇಕಾಗಿ ಬರುತ್ತೆ. ಅಂಡ್ ಅವಾಗ ಒಂದಷ್ಟು ಆಡಿಷನ್ಸ್ ನಡೆಯುತ್ತೆ, ನಿಮ್ಮ ವಾಯ್ಸ್ ಫೈನಲ್ ಆಗುತ್ತೆ. ಅಂಡ್ ಆ ಒಂದು ಸೀನ್ಗೆ ಏನ್ ವಾಯ್ಸ್ ಕೊಡ್ತೀರಾ ನೀವು, ಯು ಥಾಟ್ ಅಷ್ಟೇ ಮುಗೀತು ಅಂತ.
ಅಲ್ಲೇನೋ ಹಿಚ್ಚೆಂಚಸ್ ಎಕ್ಸಾಕ್ಟ್ಲಿ ಅದನ್ನ ಗ್ಲಿಚಸ್ ಇರುತ್ತಲ್ಲ. ಫುಲ್ ಫಿಲಮ್ ನೀವು ಕೊಡ್ಬೇಕು ಅಂತ ಗೊತ್ತೇ ಇಲ್ಲ. ಬಿಲೀವ್ ಇಟ್ ನಾವು ಡಬ್ಬಿಂಗ್ ಅನ್ನೋ ಪ್ರೊಸೀಜರ್ ಇರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಶೂಟಿಂಗ್ ಮಾಡ್ತಾರೆ, ಥಿಯೇಟರ್ ಅಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ ಅಂತ. ಅಂಡ್ ಆ ಒಂದು ಸೀನ್ ನೆನಪಿದ್ಯಾ, ಯಾವ ಸೀನಿಗೆ ನೀವು ಫಸ್ಟ್ ಡಬ್ ಮಾಡಿದ್ದು ಅಂತ? ಅದೇ ಯಾಕೋ ಲವ್ ಮಾಡಲ್ಲ, ಏನೋ ಹಿಂಗಟ್ತೀಯಾ ಅಂತೇನೋ ಅದೇನೋ ಪ್ರೇಮ ಅವರು ಪ್ರಭಾಕರ್ಗೆ ನೀನೇನು ಹೇಳ್ತೀಯಾ, ನೀನೇನು ಮಾತಾಡ್ತೀಯಾ, ಅವ್ನು ಯಾರು ಗೊತ್ತೇನೋ ಅಂತೇನೋ ಆ ಸೀನ್. ಐ ಡೋಂಟ್ ಎಕ್ಸಾಕ್ಟ್ಲಿ ರಿಮೆಂಬರ್ ದ ಡೈಲಾಗ್ಸ್. ದಿಸ್ ವರ್ ದ ಡೈಲಾಗ್ಸ್. ಶಿವರಾಜ್ ಕುಮಾರ್ ಕಾಲೇಜಲ್ಲಿ ಬರ್ತಿರುವಾಗ ಯಾಕೋ ನಾನು ಲವ್ ಮಾಡಲ್ಲ, ಏನೋ ಆಗಿದೆ ನನಗೆ, ಯಾಕೋ ನಾನು ಲವ್ ಮಾಡಲ್ಲ ಅಂತ ಏನೋ ಕೇಳ್ತಾರಲ್ಲ. ಐ ಥಿಂಕ್ ಆ 2 ಸೀನ್ಸ್ ಡಬ್ ಮಾಡಿದ್ದೆ ನಾನು. ಅಂಡ್ ಇವತ್ತಿಗೂ ಕಣ್ಮುಚ್ಕೊಂಡ್ರು ಓಂ ಸಿನಿಮಾದಲ್ಲಿ ಪ್ರೇಮ ಅವರ ಪಾತ್ರ ನೆನೆಸ್ಕೊಂಡ್ರೆ ನಾನು ಉಪೇಂದ್ರ ಸರ್ ನಮ್ ಸ್ಕೂಲಲ್ಲಿ ಇಂಪೋಸಿಷನ್ ಕೊಡ್ತಾ ಇದ್ದೆ ರೈಟ್ 100 ಟೈಮ್ಸ್ ಅಷ್ಟು ಸತಿ ಹೇಳ್ತಿದ್ರು ಸತ್ಯ. ಐ ವಾಸ್ ಲೈಕ್ ಸೋ ಓಪನ್ ಟು ಆಲ್ ಮೈ ಡೈರೆಕ್ಟರ್ಸ್. ಹಿಂಗೆ ಮಾತಾಡ್ತಿದ್ದೆ ನಾನು. ಅವರು ರೀ ಏನ್ರಿ ನೀವು. ಸೊ ಆಫ್ ಕೋರ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿ 600ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ ಮಾಡ್ತೀರಾ. ಬಟ್ ಆಫ್ ಕೋರ್ಸ್ ಒಂದು ಡೈಲಾಗ್ ನೀವು ಹೇಳ್ಬೇಕು, ಎಲ್ಲಾ ಕಡೆ ಎಲ್ಲರೂ ಕೇಳಿರ್ತಾರ ಏನೋ, ಬಟ್ ಅಲ್ಲೆಲ್ಲೂ ಹೇಳಿಲ್ದಿರೋ ಒಂದು ಡೈಲಾಗ್ ಯಾವ್ದಾದ್ರು ಹೇಳ್ತೀರಾ ಓಂ ಸಿನಿಮಾಯಿಂದ? ಇಲ್ಲ, ವೆರಿ ಸಾರಿ. ಆಫ್ ಕೋರ್ಸ್ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಸಿಗತ್ತೆ, ಬಟ್ ಇಟ್ಸ್ ನಾಟ್ ಲೈಕ್ ಟಾಕಿಂಗ್ ಟು ಯು ಹಿಯರ್ ಅಂಡ್ ಇಲ್ಲಿ ನಿಮ್ಮ ಧ್ವನಿಯಲ್ಲಿ ಲೈವ್ ಆಗಿ ಅದನ್ನ ಕೇಳೋದು. ಹೇಳಿಲ್ವಾ? ಇಲ್ಲ, ಐ ಡೋಂಟ್ ರಿಮೆಂಬರ್ ಎನಿ ಡೈಲಾಗ್ಸ್. ಐ ಆಮ್ ಸೋ ಸಾರಿ. ನೀವು ಹೇಳ್ದಂಗೆ ಸತ್ಯ 30 ವರ್ಷ ಆಗ್ತಿದೆ ಹೆಚ್ಚು ಕಮ್ಮಿ. ಸೊ ನೀವೇ ಡಬ್ ಮಾಡಿರೋದನ್ನ ನೀವು ಹೋಗಿ ನೋಡ್ತೀರಾ? ಕರೆಕ್ಟ್, ಈ ವರ್ಷಕ್ಕೆ 30 ವರ್ಷ ಓಂ ರಿಲೀಸ್ ಆಗಿ. ಮೈ ಗಾಡ್, 1995 2025. ಮೈ ಗಾಡ್, 30 years of Om. I really don't remember. ಅದೇ ನೀವು ಹೇಳ್ದಾಗ ಬರೀ ಸತ್ಯ. ನಾನಂತೂ ಉಪೇಂದ್ರ ಸರ್ಗೆ ಯು ವಿಲ್ ನಾಟ್ ಬಿಲೀವ್, ಈ ಸಚ್ ಅ ಗ್ರೇಟ್ ಡೈರೆಕ್ಟರ್, ಸಚ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅಂದರೆ ಸರ್ ಹೆಣ್ಮಕ್ಳಿಗೆ ಏನು ಸರ್, ಉಪೇಂದ್ರ ಸರ್ದು ಎಲ್ಲ ಸಿನಿಮಾ ನಾನೇ ಡಬ್ಬಿಂಗ್ ಒಂಥರ ಕಾಯಂ ನಾನು. ಅವ್ರು ಹೇಳೋರು ಸುನೇತ್ರ ಥರ ಯಾರು ಕಿರ್ಚಲ್ವಲ್ರಿ, ಅವ್ರು ಇನ್ ಸೌಂಡ್ ಇಂಜಿನಿಯರ್ ಹೇಳೋರು, ಮೇಡಮ್ ಸರ್ ಜ್ಞಾಪಿಸ್ಕೊತಾ ಇದ್ರು ಮೇಡಮ್ ನಿಮ್ಮನ್ನ ಕಿರ್ಚಕ್ಕೆ. ಅವರು ನಾನು ಸರ್ ಏನು ಸರ್ ಇಷ್ಟೊಂದು ಗೋಳೈಕೋತಾರೆ ಹೆಣ್ಮಕ್ಳನ್ನ, ಥೂ ಹಂಗೆ ಗೋಳೈಕೊಳ್ಬೇಡಿ ಸರ್, ಯಾರು ಹೆಣ್ಮಕ್ಳು ನೋಡಲ್ಲ ನಿಮ್ಮ ಸಿನಿಮಾ. ಐ ವಾಸ್ ಲೈಕ್ ಸೋ ಇನ್ನೋಸೆಂಟ್ ಸೌಜನ್ಯ, ಹಂಗೆ ಹೇಳ್ಬಿಡ್ತಾ ಇದ್ದೆ ನಾನು. ಬೇರೆಯವ್ರಂದ್ರೆ ಹಂಗೆ ಹೇಳ್ಬೋದಾ ಇಲ್ವಾ, ಡಿಪ್ಲೊಮ್ಯಾಟಿಕ್ ಆಗಿ ಕೇಳಬೇಕಾ, ಅದೆಲ್ಲ ಯೋಚನೆ, ನಾನು ಅದೆಲ್ಲ ಯೋಚನೆ ಮಾಡ್ತಿಲ್ಲ. ಯಾವ ಹೆಣ್ಮಕ್ಳು ನೋಡಲ್ಲ ಸರ್. ಸರಿ ರೀ, ನನಗೂ ನಿಮ್ಗೂ ಒಂದು ಚಾಲೆಂಜ್ ರೀ. ಏನು ಹೇಳಿ ಸರ್, ಥಿಯೇಟ್ರಲ್ಲಿ ಹೆಣ್ಮಕ್ಕಳೇ ಜಾಸ್ತಿ ಇರ್ತಾರೆ ನೋಡಿ ನನ್ನ ಸಿನಿಮಾಲಿ ಏನೋ. ಹಿ ಯೂಸ್ ಟು ಸೇ ದಿಸ್. ನಾನು ಹೋಗೋ ಥಿಯೇಟರ್ ನೋಡಿದ್ರೆ ನಿಜವಾಗ್ಲೂ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಥೋ ಸರ್, ಹೌದು ಸರ್, ನಾನು ಹೋಗಿದ್ದೆ, ಹೆಣ್ಮಕ್ಳು ಜಾಸ್ತಿ ಇದ್ರು. ಹಾಂ, ಮತ್ತೆ ಇವಾಗ ಚಾಲೆಂಜ್ ಕಟ್ಬೇಕಾಯ್ತ್ರಿ, ಗೆದ್ಬಿಡ್ತಾ ಇದ್ದಾರೆ. ಮ್ಯಾಮ್, ಓಂನ ನಂತರ ಯಾವ್ಯಾವ ಸಿನಿಮಾದ ಯಾವ್ಯಾವ ಪಾತ್ರಗಳು, ಇಫ್ ಯು ಕ್ಯಾನ್ ಪ್ಲೀಸ್ ಲೆಟ್ ಅಸ್ ನೋ. ಉಪ್ಪಿ ಸರ್ ಜೊತೆ ವರ್ಕ್ ಮಾಡಿರೋದು ಎಲ್ಲ ಉಪೇಂದ್ರ ವಾಯ್ಸ್ ಕೊಟ್ಟಿದ್ದೀರಾ? ಎಲ್ಲ ಹೀರೋಯಿನ್ಸ್. ಎಸ್ ಐ ನೋ. ಇವಾಗ ಫಾರ್ ಎಕ್ಸಾಂಪಲ್ ಉಪೇಂದ್ರದಲ್ಲಿ 3 ಹೀರೋಯಿನ್ಸ್ ಇದ್ದಾರೆ. ರವೀನಾ ಟಂಡನ್ ಅವ್ರಿಗೆ ನೀವು ಐ ಥಿಂಕ್ ಅವರ ಕರಿಯರ್ ನಲ್ಲಿ ಒಂದು 3-4 ಸಿನಿಮಾಗಳನ್ನ ಹೊರತುಪಡಿಸಿ 2 ಸಿನಿಮಾ ಮಾಡಿಲ್ಲ. ಕೌರವ ಅಂತ ಯಾವುದೋ ಒಂದು ಸಿನಿಮಾ, ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾಪ್ಪ, ಸ್ವಲ್ಪ ಹಾರರ್ ಸಮಥಿಂಗ್ ಹಾರರ್. ಮಿಕ್ಕಿದೆಲ್ಲದಕ್ಕೂ ಎಲ್ಲದಕ್ಕೂ ನಂದೇ ವಾಯ್ಸ್. ಆಮೇಲೆ ಇತ್ತೀಚೆಗೆ ಒಂದು ಸಿನಿಮಾ, ಅಂದ್ರೆ ಇತ್ತೀಚೆಗೆ ಅಂದ್ರೆ ಸ್ವಲ್ಪ ರೀಸೆಂಟ್ ಆಗಿ ನಾನು ಹೋಗಿ ಫುಲ್ ಸಿನಿಮಾ ಡಬ್ಬಿಂಗ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿದ ಮೇಲೆ ಅದರಲ್ಲಿರೋ ಇನ್ನೊಂದು ಹೀರೋಯಿನು, ಅವ್ರು ಯಾಕೆ ಮಾಡಬೇಕು ನೀವೇ ಮಾಡಿ ಅಂತ ಸಮಥಿಂಗ್ ಲೈಕ್ ದಟ್ ಅವ್ರದ್ದೇನೋ ಕಾನ್ವರ್ಸೇಷನ್ ಆಗುತ್ತೆ. ಪ್ರೇಮ ಕೇಮ್ ಬ್ಯಾಕ್ ಟು ದ ಸ್ಟುಡಿಯೋ ಆ್ಯಂಡ್ ಎರೇಸ್ಡ್ ಮೈ ವಾಯ್ಸ್ ಆ್ಯಂಡ್ ಶಿ ಡಬ್ಡ್. ಅವರೇ ಡಬ್ಬಿಂಗ್ ಮಾಡಿದ್ರು. ಬಟ್ ಅದೇ ಸಿನಿಮಾ ಏನು ಐ ಡೋಂಟ್ ಥಿಂಕ್ ಸೊ ಇಟ್ ಡಿಡ್ ವೆಲ್ ಬಿಕಾಸ್ ಐ ಆಮ್ ನಾಟ್ ಶ್ಯೂರ್. ಬಟ್ ಗೊತ್ತಿಲ್ಲ ಯಾಕೆ ಅವರು ಎರೇಸ್ ಮಾಡಿ ನನ್ನ ವಾಯ್ಸ್ನ ಎರೇಸ್ ಮಾಡಿ ಅವ್ರ ವಾಯ್ಸ್ನ ಮಾಡಿದ್ರು. ಅದಾದಮೇಲೆ ಯಾವ ಸಿನಿಮಾ ಮಾಡಲೇ ಇಲ್ಲ ಸರ್ ಅವರು. ಸಿನಿಮಾನೇ ಆಗಿಲ್ಲ ಅದಾದಮೇಲೆ ನನ್ಗೆ ಗೊತ್ತಿರೋ ಪ್ರಕಾರ. ಆಮೇಲೆ ಆಗಿದೆ ನಿಮ್ಗೇನ್ರಿ ಗೊತ್ತು ಅನ್ಬಾರ್ದು. ಸೊ ನನ್ನ ಪ್ರಕಾರ ಆಗಿಲ್ಲ. ಸೊ ಆ ಥರ ಒಂದು 3-4 ಸಿನಿಮಾ ಬಿಟ್ಟರೆ ಇನ್ನೆಲ್ಲ ನಾನೇ. ಏನು ಪ್ರೇಮ ಏನು ಎಲ್ಲ ಹೀರೋಯಿನ್ಸು ನಾನೇ.
ಕರೆಕ್ಟ್. ಹೀರೋ ಯಾರ್ಯಾರು ಬರ್ತಾರೋ ಆ ಎರಾನಲ್ಲಿ 1995 ಇಂದ 2010 ತನಕ ಅದ್ ಎಷ್ಟು ಜನ ಪಾಪ್ಯುಲರ್ ಹೀರೋಯಿನ್ಸ್ ಇದ್ರು, ಕನ್ನಡಿಗ, ನಾನ್ ಕನ್ನಡಿಗ, ಎನಿಬಡಿ ಫಾರ್ ದಟ್ ಮ್ಯಾಟರ್. ಎಸ್, ಒಂದ್ ದೊಡ್ಡ ಲಿಸ್ಟೇ ಇದೆ. ಶಿಲ್ಪಾ ಅವ್ರಿರಬಹುದು, ವಿಜಯಲಕ್ಷ್ಮಿ, ಚಾರುಲತಾ, ರಮ್ಯಾ ಕೃಷ್ಣ, ರಂಭಾ, ಊರ್ವಶಿ, ಶ್ರುತಿ, ಮಾಲಾಶ್ರೀ ಅವ್ರಿಗೂ ಡಬ್ ಮಾಡಿದ್ದೀರಾ, ರಕ್ಷಿತಾ ಅವ್ರಿಗೆ ಡಬ್ ಮಾಡಿದ್ದೀರಾ, ಜೂಲಿ ಲಕ್ಷ್ಮಿ ಅವ್ರಿಗೆ ಗ್ರೇಟ್. ಯಾಕಂದ್ರೆ ಇಡೀ ಸಿನಿಮಾನಲ್ಲಿ ಇಬ್ರೇ ಆಕ್ಟರ್ಸ್ ಇಬ್ರೇ, ದ ಎಂಟೈರ್ ಸಿನಿಮಾ. ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಲಕ್ಷ್ಮಿ ಮೇಡಮ್ ಇಬ್ರೇ ಆಕ್ಟರ್ಸ್, ಯಾರು ಇಲ್ಲ ಸಿನಿಮಾಲಿ. ವಾಯ್ಸ್ ಓವರ್ಸ್ ಬರುತ್ತೆ, ಎಲ್ಲಾ ದೊಡ್ಡ ಪಾಪ್ಯುಲರ್ ಆಕ್ಟರ್ಸ್ ವಾಯ್ಸ್ ಬರುತ್ತೆ, ಮುಖ ಕಾಣಲ್ಲ ಅವ್ರದ್ದು. ಇಡೀ ಸಿನಿಮಾಲ್ ಅವರೇ. ದಿ ಎಂಟೈರ್ ಮೂವಿ ಐ ಡಬ್ ಫಾರ್ ಲಕ್ಷ್ಮಿ ಮೇಡಮ್. ದಟ್ ವಾಸ್ ಅ ಬಿಗ್ ಚಾಲೆಂಜ್. ಈಗಂತೂ ಹೀರೋಯಿನು ನೈವೇದ್ಯ ತರ ಈಗಿನ ಸಿನಿಮಾಗಳಲ್ಲಿ ಅದನ್ನ ಹಾಡ್ಲಿ. ಬಟ್ ಏನ್ ಗೊತ್ತಾ, ನಾವು ಮಾಡೋ ಅಂತ ಕಾಲಕ್ಕೆ ಹೀರೋನ್ ಓರಿಯೆಂಟೆಡ್ ಇರ್ತಾ ಇತ್ತು. ಆಮೇಲೆ ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಅಥವಾ ಶಿವರಾಜ್ ಕುಮಾರ್ ಸರ್ ಎಷ್ಟು ಪ್ರಾಮುಖ್ಯತೆ ಇರುತ್ತೆ, ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರ್ತಾ ಇತ್ತು. ಆಮೇಲೆ ಕೆಲಸ ಇರ್ತಾ ಇತ್ತು ನಮ್ಗೆ. ಒಂದು ಹೌದಾ ಇಲ್ಲ ಅಷ್ಟೇ ಇರ್ಲಿಲ್ಲ. ರಮ್ಯಾ ಕೃಷ್ಣ ಅಂತಾರಲ್ಲ, ಎಲ್ಲಿಂದ ಇಲ್ಲಿ ತನಕ ಒಂದೇ ಶಾರ್ಟ್ ಅಲ್ಲಿ ಹೇಳೋರು. ಇಟ್ ವಾಸ್ ಲೈಕ್ ಚಾಲೆಂಜ್. ಅದು ಕೆಲಸ ಅಂದ್ರೆ ರೀ, ಇವಾಗಲ್ಲ ರೀ ಕೆಲಸ, ಅದು ಕೆಲಸಗಳು ಅಂದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಮಾಡೋರಲ್ಲ. ನಿಜವಾಗ್ಲೂ ನಾವೇನು ಇಲ್ಲ ಸೌಜನ್ಯ, ನೀವು ಸರ್ವಮಂಗಳ, ಶಶಿಕಲಾ ಅಂತವ್ರು ಡಬ್ಬಿಂಗ್ ನೋಡ್ಬಿಡ್ರಿ ಸಾಕು. ಬೇರೆ ಯಾವ ಕೋರ್ಸೇ ಬೇಡ ನಿಮ್ಗೆ, ಯಾವ ಆಕ್ಟಿಂಗ್ ಕೋರ್ಸು ಬೇಡ, ಯಾವ ವಾಯ್ಸ್ ಓವರ್ ಕೋರ್ಸು ಬೇಡ. ಯು ಶುಡ್ come and watch them dubbing. You will not believe. ರೀಲು ಅವಾಗ ನಾವೆಲ್ಲ ರೀಲ್ಸ್ ಮಾಡ್ತಾ ಇದ್ವಿ. ಒಂದು ಸಿನಿಮಾಗೆ 14 ರೀಲು ಅಂದರೆ ಸೆಪ್ರೇಟಾಗಿ ರೀಲ್ಸ್ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಈ ಥರ ಆಗ್ತಿತ್ತು. ರೀಲ್ ಗಟ್ಲೆ ಮಾಡೋರು ಡಬ್ಬಿಂಗು. ನಾನು ಒಂಥರ ಶಾಕಲ್ಲಿ ಕೂತ್ಕೊಂಡ್ಬಿಟ್ಟೆ. ನಾವೇನೋ ನಾವೇನೋ ಟ್ಯಾಲೆಂಟೆಡ್ ಅನ್ಕೋತೀವಿ, ಅವ್ರನ್ನೆಲ್ಲ ಅವ್ನು ನೋಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ವಿ ಆರ್ ನಥಿಂಗ್, ನಾವು ಏನೂ ಅಲ್ಲ. ಆಮೇಲೆ ನನಗೆ ಒಂದು ಚಾಲೆಂಜ್ ಬಂದ್ಬಿಡ್ತು. ಶಶಿ ಅಫ್ಕೋರ್ಸ್ ಸರ್ವಮಂಗಳ ಅವ್ರು ಮಾಡಿರೋ ಕೆಲಸ ತುಂಬ ಕಮ್ಮಿ ನೋಡಿರೋದು ನಾನು, ತುಂಬಾ ಕಮ್ಮಿ. ಯಾಕಂದರೆ ಅವ್ರು ಹೋಗಿದ್ದಕ್ಕೆ ತಾನೇ ನನ್ನ ಎಂಟ್ರಿ. ಸೊ ಶಶಿ ನಾನು ಸಿಕ್ಕಾಪಟ್ಟೆ ನೋಡಿದ್ರು ಶಶಿಕಲಾ ಅವ್ರನ್ನ. ಏನಿದ್ದೆ ಹೆಂಗೆ. ಆಮೇಲೆ ಏನು ಗೊತ್ತಾ ಮೆಮೊರಿ, ಒಂದು ಸೀನು ಹೋಗ ಪಾಟ 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 ವಿತ್ ಇಂಟೋನೇಷನ್, ವಿತ್ ಸಿಂಕ್. ಅವ್ರು ತಪ್ಪು ಹೇಳಿರ್ತಾರೆ ಎಷ್ಟೊಂದು, ಬಿಕಾಸ್ ಎಲ್ಲ ನಾನ್ ಕನ್ನಡಿಗ, ಕನ್ನಡ ಬಂದರು ಅಷ್ಟು ಸ್ಪಷ್ಟವಾಗಿರಲ್ಲ. ವಿತ್ ದ ಕರೆಕ್ಷನ್ ಆಫ್ ಸಿಂಕಿಂಗ್, ವಿತ್ ದ ಕರೆಕ್ಷನ್ ಆಫ್ ಲ್ಯಾಂಗ್ವೇಜ್, ವಿತ್ ದ ಸ್ಪೀಡ್. ಏನು ಡಬ್ಬಿಂಗು. ಆ್ಯಂಡ್ ಐ ಹ್ಯಾವ್ ಟು ಬಿ ಲೈಕ್ ದಿಸ್. ನನಗೇನು ಗೊತ್ತಾ, ಚಾಲೆಂಜ್ ಮೈ ಸೆಲ್ಫ್. ಐ ವಾಸ್ ಚಾಲೆಂಜಿಂಗ್ ಮೈ ಸೆಲ್ಫ್. ನೋಡೋಣ ನೀನು ಮಾಡ್ತೀಯಾ ಶಶಿತರ ಅಂತ. ನಾನು ಹೋಗೋಣ, ನಾನು ಮಾಡ್ತೀನಿ ಅಂತ. ಐ ಯೂಸ್ ಟು ಡೂ ಆ ಮೆಮೊರಿ. ನೆಕ್ಸ್ಟ್ ಡೈಲಾಗ್ ಇವಾಗ ನಮಗೆ ಒಂದು ಡೈಲಾಗ್ ಅಂದರೆ ಬೈ ಹ್ಯಾಟ್ ಮಾಡಿ ಇಲ್ಲಿ ನಾವು ಡೆಲಿವರ್ ಮಾಡ್ತೀವಿ. ಅಲ್ಲಿ ಹಂಗಲ್ವಲ್ಲ, ಕರೆಕ್ಟ್. ಯಾರ್ದೋ ಮುಖ, ಯಾರ್ದೋ ಬ್ರೀದಿಂಗ್ ಸ್ಪೀಡ್ ಬೇರೆ. ನಾನೊಂದು 10 ಪದಕ್ಕೆ ಒಂದು ಉಸಿರು ತಗೋತೀನಿ, ನೀವು 2 ಪದಕ್ಕೆ ತಗೋಬೋದು. ನನ್ನ ಮೀಟ್ರು ನಿಮ್ಮ ಮೀಟ್ರು ಡಿಫ್ರೆಂಟ್ ಇರುತ್ತೆ ಅಲ್ವಾ. ಸೊ ಅದನ್ನು ನಾವು ಏನೋ ಅಂತ ನಾವು ನಾನು ಬೇಕಾಗಿಲ್ಲ, ಬಟ್ ನಾನು ತಗೋಬೇಕು, ಬಿಕಾಸ್ ಅವಳು ತೊಗೊಂಡಿದ್ದಾಳೆ, ಆ ಕ್ಯಾರೆಕ್ಟರ್ ತೊಗೊಂಡಿದೆ. ಸೊ ಇದನ್ನೆಲ್ಲ ಲೆಕ್ಕ ಹಾಕಿ ಸಿಂಕ್ ಮಾಡಿ. ಇವಾಗ ನೀವು ನಾನ್ ಸಿಂಕಲ್ಲಿ ಡಬ್ ಮಾಡಿದ್ರು ಹಿಂಗೆ ಎಳ್ಕೊಂಡು ಬಂದು ಡಿಜಿಟಲ್ಲಿ ಸಿಂಕ್, ಈ ಟ್ರ್ಯಾಕು ಸಿಂಕ್ ಮಾಡಿಬಿಡೋದು. ದೇರ್ ವಾಸ್ ನೋ ಡಿಜಿಟಲ್ ದಟ್ ಟೈಮ್, ಇಟ್ ವಾಸ್ ಅನಲಾಗ್. ವಿ ಓನ್ಲಿ ಯೂಸ್ ಟು ಸಿಂಕ್. ನಾವು ಸಿಂಕ್ ಸೌಂಡ್ ಇಂಜಿನಿಯರ್ ಮಾಡೋದಲ್ಲ ಅದು, ನಾವು ಮಾಡ್ತಾ ಇದ್ವಿ. ಆಮೇಲೆ ಅಫ್ಕೋರ್ಸ್ ಅವ್ರು ಮಿಕ್ಸ್ ಮಾಡೋವಾಗ ಅದನ್ನ ಕರೆಕ್ಟಾಗಿ ಇದಕ್ಕೆ ಕೂಡಿಸೋರು, ಅಲೈನ್ಮೆಂಟ್ ಮಾಡೋರು. ಬಿಕಾಸ್ ಸೌಂಡ್ ವಾಸ್ ಡಿಫ್ರೆಂಟ್ ಆ್ಯಂಡ್ ದ ವಿಡಿಯೋ ವಾಸ್ ಡಿಫ್ರೆಂಟ್. ಆ ಎರಡನ್ನ ತಂದು ಅದನ್ನ ಮ್ಯಾರೇಜ್ ಅಂತ ಕರೆಯೋರು. ದಟ್ ಪ್ರೊಸೀಜರ್ ವಾಸ್ ಕಾಲ್ಡ್ ಆಸ್ ಮ್ಯಾರೇಜ್. ದಟ್ಸ್ ಅ ಡಿಫ್ರೆಂಟ್ ನೆಗೆಟಿವ್, ದಿಸ್ ಇಸ್ ಅ ಡಿಫ್ರೆಂಟ್ ನೆಗೆಟಿವ್. ದಿಸ್ ಹ್ಯೂಜ್ ಇಟ್ ಬೈ ಯೂನಿವರ್ಸಿಟಿ. ಅದು ಕರೆಕ್ಟ್. ಫಿಲ್ಮ್ ಮೇಕಿಂಗ್ ಇಸ್ ಅ ಯೂನಿವರ್ಸಿಟಿ ಇಫ್ ಯು ವಾಂಟ್ ಟು ನೋ ಇಟ್. ಸೊ ಇದು ನಾವು ಮಾಡ್ತಾ ಇದ್ವಿ ಅಲ್ಲಿ, ಈಗಿನ ಥರ ಅಲ್ಲ, ಅದು ಕೆಲಸ. ಆ್ಯಂಡ್ ವಿ ಆರ್ ಪ್ರೌಡ್ ಟು ಬಿ ಇನ್ ದಟ್ ಜನರೇಷನ್. ಐ ಆಮ್ ಪ್ರೌಡ್ to saying that I worked with such great legendary directors, actors, ಎಂತೆಂಥ ನಟರ ಜೊತೆ. ಆಮೇಲೆ ಅವಾಗ ತುಂಬ ಟ್ರ್ಯಾಕ್ಸ್ ಇರ್ತಿರ್ಲಿಲ್ಲ, ಹೀರೋ ಹೀರೋಯಿನ್ ಒಟ್ಟೊಟ್ಟಿಗೆ ಮಾಡೋವಂಥ ಸಂದರ್ಭಗಳು ಇರ್ತಾ ಇತ್ತು. ಹೀರೋಯಿನ್ ಅಂದ್ರೆ ನಾವೇ, ಹೀರೋಯಿನ್ ಯಾರು ಮಾಡ್ತಿರ್ಲಿಲ್ವಲ್ಲ, ಹೀರೋ ಅಂದ್ರೆ ಅವರೇ ಬರೋರು, ಅವರೇ ಡಬ್ ಮಾಡೋರು, ನಾವ್ ಇರ್ತಾ ಇದ್ವಿ. ಸೊ ಆ ಕೋಆರ್ಡಿನೇಷನ್, ಆಮೇಲೆ ಏನು ಒಂದು ಪ್ರೀತಿ, ವಿಶ್ವಾಸ, ಒಂದು ಗೌರವ,
ನಾನು ಅದೇ ಹೇಳಪ್ಪಿ ವೆನ್ ಪೀಪಲ್ ಆರ್ ಕಂಪ್ಲೇನಿಂಗ್ ನೋ ವಿ ವರ್ ಲೈಕ್ ನಮಗೆ ತುಂಬ ತುಳಿದ್ರು ಕಾಸ್ಟ್ ಕೌಚಿಂಗ್ ಕಾಸ್ಟಿಂಗ್ ಕೌಚ್ ಸಾರಿ ಕಾಸ್ಟಿಂಗ್ ನೀನು ನಂಬ್ತಿರೋ ಇಲ್ವೋ ನಾವು ಯಂಗ್ ಆಗಿದ್ವಿ ವಿ ವರ್ ಆಲ್ಸೋ ಬ್ಯೂಟಿಫುಲ್ ವಿ ವರ್ ಆಲ್ಸೋ ಯಂಗ್ ವಿ ವರ್ ಆಲ್ಸೋ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ನೀವು ನಮ್ದು ನಾಟ್ ಇವನ್ ಅ ಸಿಂಗಲ್ ಎಕ್ಸ್ಪೀರಿಯನ್ಸ್ ಗೊತ್ತಾ ನಮಗೆ ವಿ ಯೂಸ್ ಟು ಲವ್ ವರ್ಕಿಂಗ್ ಏನು ಮಜಾ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ ನಂಗೆ ಆ ಥರದ ಕಹಿ ಘಟನೆ ಇವಾಗ ನಂಗೆ ಕೇಳಿದ್ರೆ ನೀವು ನಿಮ್ಮ ಜೀವನದ ಒಂದು ಕಹಿ ಘಟನೆ ಹೇಳಿದ್ರಿ ನಾನು ಎಲ್ಲಿ ಕಹಿ ಘಟನೆ ಅಂತ ನಾನು ನೋಡಬೇಕು ನನ್ಗೆ ಆ ಥರದ್ದು ಯಾವುದೂ ಆಗೇ ಇಲ್ಲ ಐ ಮೀನ್ ಐ ಡೋಂಟ್ ನೋ ಬಟ್ ಆಫ್ ಕೋರ್ಸ್ ಸಾಕಷ್ಟು ಫನ್ನಿ ಮೂಮೆಂಟ್ಸ್ ಅಂತೂ ಇರುತ್ತೆ ಅಲ್ವಾ. ಎಸ್ ಸೊ ದೀಪಾ ಭಾಸ್ಕರ್ ಅವ್ರ ಜೊತೆ ನಾನು ಮಾತಾಡಿದಾಗ ರೀಸೆಂಟ್ ಆಗಿ ಸೊ ಈ ABCDಗೆ ಹೇಳೋದಿರಬಹುದು ಅಂದ್ರೆ ಅಲ್ಲಿ ಹೀರೋಯಿನ್ಗೆ ಡೈಲಾಗ್ಸ್ ಬರ್ದೇ ಇದ್ದಾಗ ಅಥವಾ ಆ ಮೂಮೆಂಟಲ್ಲಿ ಸ್ಕ್ರಿಪ್ಟ್ ರೆಡಿ ಇಲ್ಲದೆ ಇದ್ದಾಗ ಅವ್ರ ಕೈಲಿ ABCDFGHJ ಕೆಲವೇನು ಹೇಳಿಸ್ಬಿಟ್ಟಿರ್ತಾರೆ ನಿಮ್ ಕೈ ಡಬ್ ಮಾಡಿಸ್ತಾರೆ ಡೈಲಾಗ್ಸ್ ನ 1 2 3 4 5 6 7 8 ಡಬ್ ಮಾಡಿರ್ತಾರೆ. ಸೊ ನಿಮಗೆ ಆ ತರದ್ ಒಂದು ಮೆಮೊರಬಲ್ ಇನ್ಸಿಡೆಂಟ್ ಅದೇ ಇದು ವಿಮೋಚನೆ ಅಂತ ನಾಗಭರಣ ಅವರ ಸಿನಿಮಾ ಇದು ಶಿಲ್ಪಾನೆ ಅಗೇನ್ ಓಕೆ ಓಕೆ ಸಚ್ ಎ ಡಾರ್ಲಿಂಗ್ ಆಕ್ಟ್ರೆಸ್ ಪಾಪ ನಮ್ಗೆ ಪ್ರತಿ ಫಿಲ್ಮ್ಗೂ ಫೋನ್ ಮಾಡಿ ಸುನೇತ್ರಾ ಯು ಡನ್ ಅ ವಂಡರ್ಫುಲ್ ಜಾಬ್ ಡಿ ಅಂತ ಶಿ ಯೂಸ್ ಟು ಕಾಲ್ ಮೀ. ನಮ್ಮಲ್ಲಿ ಯಾರು ಲೋಕಲ್ ಅವ್ರು ಯಾರು ಇಲ್ದಿ ಇಲ್ಲಿ ತನಕ ಯಾರು ಫೋನ್ ಮಾಡಿಲ್ಲ. ಯಾರು ಫೋನ್ ಮಾಡೋದಿರ್ಲಿ ಸಿಕ್ಕಾಗ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದು ಇಲ್ವಾ? ನನ್ನ ಮೌನವೇ ನನ್ನ ಉತ್ತರ. ಇಲ್ಲ ಇಲ್ಲಿ ಯಾರು ನಿವೇದಿತಾ ಜೈನ್ ಇದ್ರಲ್ಲ, ನಿವೇದಿತಾ ಜೈನ್ ನಾನು ಡಬ್ ಮಾಡ್ತೀನಿ ಓಡ್ ಬರೋಳು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಐ ಟು ಡಬ್ ಫಾರ್ ಹರ್ ಓನ್ಲಿ. ಐ ಸ್ಟುಡ್ ಯು ಕಮಿಂಗ್ ಹಿಯರ್ ನೋ ಯು ಆಸ್ ವೆಲ್ ಯು ಓನ್ಲಿ ಡಬ್ ನೋ ಅಂತ. ನೋ 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 ಯು ಡಬ್ ಐ ವಾಚ್ ಅಂತ. ಶಿ ಇಸ್ ಟು ಆಲ್ವೇಸ್ ಸ್ಟೇ ವಿತ್ ಮೀ ಫಾರ್ ದ ಎಂಟೈರ್ ಫಿಲ್ಮ್. ಶಿ ಇಸ್ ಟು ಸ್ಟೇ ವಿತ್ ಮೀ ಓನ್ಲಿ. ನಾನು ಅಲ್ಲಿ ಸ್ಟುಡಿಯೋಲಿ ಎಷ್ಟೊತ್ತಿರ್ತೀನೋ ಅಷ್ಟೊತ್ತು ನನ್ನ ಜೊತೆಲಿ ಇರೋಳು. ಆಮೇಲೆ ಆ ಥರ ತುಂಬ ಫೋನ್ ಮಾಡಿ ನಮಗೆ ಮೇನೆ ಪ್ಯಾರ್ ಕಿಯಾ ನಮ್ದೆಲ್ಲ ಒಂಥರ ಅದು ಮೈಲ್ ಸ್ಟೋನ್ ಸಿನಿಮಾ. ಮೇನೆ ಪ್ಯಾರ್ ಕಿಯಾ ಅವ್ರ ಹೆಸರೇನಪ್ಪ ಅವರು ಭಾಗ್ಯಶ್ರೀ ಅಂತ ಭಾಗ್ಯಶ್ರೀ ಅವರು ಏನೋ ಅಮ್ಮವ್ರ ಗಂಡ ನಾನೇ ಡಬ್ಬಿಂಗ್ ಮಾಡಿ. ಅವರು ಆಕ್ಚುಲಿ ಪ್ಯಾಚ್ ವರ್ಗೆ ಅಂತ ಇದಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಬಟ್ ವೆನ್ ಶಿ ಕೇಮ್ ಟು ನೋ ದ ಡಬ್ಬಿಂಗ್ ಹ್ಯಾಸ್ ಹ್ಯಾಪನಿಂಗ್, ಅವ್ರ ಪೋರ್ಷನ್ ಡಬ್ ಮಾಡ್ತಿದ್ದಾರೆ ಅಂತ, ಶಿ ಇಮ್ಮಿಡಿಯೇಟ್ಲಿ ಕೇಮ್ ಟು ಚಾಮುಂಡೇಶ್ವರಿ ಸ್ಟುಡಿಯೋ. ಇಮ್ಮಿಡಿಯೇಟ್ಲಿ ನಂಗೆ ಇನ್ನೊಂದು ಚೆನ್ನಾಗಿ ನೆನಪಿದೆ. ಈ ಥರ ಲೆಮನ್ ಎಲ್ಲೋ ಕಲರ್ದು ಪ್ಲೇನ್ ಕಲರ್ ಚೂಡಿದಾರ ಹಾಕೊಂಡು ಬಂದಿದ್ರು. ಆ ಮಗುನ ಆಲ್ರೆಡಿ ಶಿ ಎಡಕ್ಕಿಡ್ಡೆ ಮಗುನು ಕರ್ಕೊಂಡು ಬಂದಿದ್ರು. ಶಿ ಕೇಮ್ ಟು ಮೀ, ಹಾಯ್ ಐ ಆಮ್ ಭಾಗ್ಯಶ್ರೀ ಮೇಡಮ್. ನೀವು ಯಾರಿಗೆ ಗೊತ್ತಿಲ್ಲ ಮೇಡಮ್, ಯು ಆರ್ ದ ಹಾರ್ಟ್ ಥ್ರೋಬ್ ಮೇಡಮ್ ಅಂತ ನಾನು. ಐ ಆಮ್ ಸೋ ಗ್ಲಾಡ್ ದಟ್ ಯು ಆರ್ ಡೂಯಿಂಗ್ ಸುನೇತ್ರಾ. ಐ ನೋ ಐ ಆಮ್ ನಾಟ್ ಗುಡ್ ಎಟ್ ಕನ್ನಡ ಆ್ಯಂಡ್ ಐ so many mistakes. Please patch up all my mistakes. That is why we are here, madam. And she was so sweet, Gota. And after the dubbing also, she called me and she told me, thank you. I heard that you've done a wonderful... I've not seen the rushes yet, but I've heard that you've done a wonderful job. And thank you, madam. There are few people who really came and wished us. ಆ್ಯಂಡ್ ದೇವಯಾನಿ ಅವ್ರು ಫೋನ್ ಮಾಡಿದ್ರು ನನಗೆ, ತುಂಬ ಚೆನ್ನಾಗಿದೆ ಅಂತ. ವಿಷ್ಣುವರ್ಧನ್ ಸರ್ ಅಂತೂ ಮುಂಚೆನೇ ಹೇಳ್ಬಿಟ್ರು, ಸುನೇತ್ರಂಗೆ ಹೇಳ್ಬಿಡಿ ಅಲ್ಲ, ಅವ್ರ ಸಿನಿಮಾ ಅಂದರೆ ಸುನೇತ್ರಂಗೆ ಹೇಳ್ಬಿಡಿ. ಆ ಲೆವೆಲಲ್ಲಿ ಅವರು ಒಂಥರ ನಂಬಿಕೆ ನಾನು ಮಾಡ್ತೀನಿ ಅಂತ. ಸೊ ಅಫ್ಕೋರ್ಸ್ ಹೀರೋಸ್ ಎಲ್ಲರೂ ಕಾಂಪ್ಲಿಮೆಂಟೆಡ್ ಮೀ, ಎವ್ರಿ ಒನ್. ಅಂಬರೀಷ್ ಸರ್ ಇಂದ ಹಿಡ್ದು, ಶಶಿಕುಮಾರ್ ಸರ್ ಇಂದ ಹಿಡ್ದು, ಕುಮಾರ್ ಗೋವಿಂದ ಎಲ್ಲರೂ, ಶಿವಣ್ಣ, ರಾಘಣ್ಣ, ಪುನೀತ್ ಅಂತೂ ಲೈಕ್ ದೇವರ್ ಲೈಕ್ ಆಲ್ ದ ಸಿನಿಮಾ ಅವ್ರ ಕಂಪನಿ ಎಲ್ಲ ಸಿನಿಮಾ ನಾನೇ ಡಬ್ಬಿಂಗ್ ಮಾಡಿರೋದು. ಇಟ್ ನಾಟ್ ಟಿಲ್ ಟುಡೇ. ನಾನು ಎಷ್ಟು ದಿನ ಇದ್ನೋ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಅಷ್ಟು ದಿನ. ಸೊ ಕಾಂಪ್ಲಿಮೆಂಟ್ಸ್ ವರ್ ಗುಡ್. ಬಟ್ ದೆರ್ ಆರ್ ಸೋ ಮೆನಿ ಪೀಪಲ್. ನೀವು ನಂಬ್ತಿರೋ ಇಲ್ವೋ ಸೌಜನ್ಯ, ನಾವು ಡಬ್ ಮಾಡಿರೋ ಹೀರೋಯಿನ್ಸ್ ಎಲ್ಲರೂ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಯು ಟೆಲ್ ಮೀ ಹೌ ಅ ಶರೀರ ಆ್ಯಂಡ್ ಶಾರೀರ ಕ್ಯಾನ್ ಗೆಟ್. ಶರೀರಕ್ಕೆ ಮಾಡ್ತಾನೆ, ಶಾರೀರನೂ ಇಂಪಾರ್ಟೆಂಟ್ ತಾನೆ. ಈಗ ನೋಡಿ, ನೀವು ಆರ್ಜೆ ಅಂದ್ರಿ, ಆರ್ಜೆ ಅಂದ ತಕ್ಷಣ ನಮಗೆ ಇಟ್ ಇಸ್ ನಾಟ್ ಅಬೌಟ್ ಶರೀರ, ಇಟ್ ಈಸ್ ಅಬೌಟ್ ಶಾರೀರ. ಅಂದರೆ ಓ ಮೈ ಗಾಡ್, ದ ವೆದರ್ ಇಸ್ ಸೋ ಬ್ಯೂಟಿಫುಲ್, ಹ್ಯಾವಿಂಗ್ ಅ ಕಪ್ ಆಫ್ ಕಾಫಿ ಇನ್ ಯೋರ್ ಬ್ಯಾಲ್ಕನಿ ಅಂಡ್ ದ ವೇ ಇಟ್ಸ್ ಎಪಿಕ್. ಅಂದರೆ ವಿ ಆರ್ ನಾಟ್ ಸೀಯಿಂಗ್ ಯು, ವಿ ಆರ್ ಇಮ್ಯಾಜಿನಿಂಗ್ ದ ಹೋಲ್ ಸಿಚುವೇಶನ್. ನಿಮ್ಮ ಸೌಂಡ್ ಇಸ್ ಸಪೋರ್ಟಿಂಗ್ ಅಸ್ ಟು ಇಮ್ಯಾಜಿನ್. ಕರೆಕ್ಟ್ ಅಲ್ವಾ? ಸೊ ಒಬ್ಬ ಹೀರೋಯಿನ್ ನಾವು ವಾಯ್ಸ್ ಕೊಡ್ತಾ ಇದ್ದೀವಿ ಅಂತಂದರೆ ಅಫ್ಕೋರ್ಸ್ ಅವ್ರದ್ದೇ ಮೇಕಪ್ಪು, ಅವ್ರದ್ದೇ ಇದು ಎಲ್ಲ ಶರೀರ ಇಸ್ ಆಲ್ಸೋ ಒನ್ ಪಾರ್ಟ್ ಆಫ್ ಇಟ್ ಅಲ್ವಾ? ಅದಕ್ಕೆ ನಾವು ಅದಕ್ಕೆ ಹೇಳ್ತಾ ಇದ್ವಿ, ಅವ್ರಿಗೆ
ಅವ್ರಿಗೆ ಕೊಡ್ತಾರೆ ಅಂದರೆ ಅಟ್ಲೀಸ್ಟ್ ದೇ ಶುಡ್ ಏನಂತಾರೆ ಒಂದು ಅಕ್ನಾಲೇಜ್ ಮಾಡೋದು ಫಾರ್ ಶರೀರ. ಆಮೇಲೆ ಏನೋ ಒಂದು ಅವ್ರಿಗೂ ಕರೆದು ಒಂದು ಸನ್ಮಾನನೋ ಅಥವಾ ಏನೋ ಒಂದು ಇದು, ಅಥವಾ ತಗೊಂಡವ್ರಿಗಾದ್ರೂ ಬೇಡವಾ, ನಮ್ಗೆ ಡಬ್ ಮಾಡಿದ್ರಪ್ಪ ತಗೋವ್ರಿಗೆ ಒಂದು ಥ್ಯಾಂಕ್ಸ್ ಇಲ್ಲ ವಿಶ್ ಮಾಡೋಣ. ಸೊ ಸರ್ಪ್ರೈಸಿಂಗ್, ವೆರಿ ಸರ್ಪ್ರೈಸಿಂಗ್, ವೆರಿ ಸರ್ಪ್ರೈಸಿಂಗ್. ಈಗ ನೀವು ಹಿನ್ನೆಲೆ ಗಾಯಕಿಯರಿಗೆ ನ್ಯಾಷನಲ್ ಅವಾರ್ಡ್ಸ್ ಇದೆ, ಸ್ಟೇಟ್ ಅವಾರ್ಡ್ಸ್ ಇದೆ. ನಾವು ಎಷ್ಟು ಗಲಾಟೆ ಮಾಡಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮುಗಿಯೋ ಕಾಲಕ್ಕೆ ಅವಾರ್ಡ್ ಕೊಡಕ್ಕೆ ಶುರು ಮಾಡಿದ್ರು. ನನ್ನ ಏರಲ್ಲಿ ಹೊಟ್ಟೆ ಹೋಯ್ತದು. ಬಿಕಾಸ್ ಐ ವಾಯ್ಸ್ಡ್ ಇಟ್. I took this to the panel. I told them, how can you give like that? ಅವ್ರಿಗೂ ಒಂದು ಬೈ ದ ಟೈಮ್ ಇಟ್ ವಾಸ್ ಅಸ್ತಿತ್ವಕ್ಕೆ ಬರೋಷ್ಟು ನಾನಿರಲಿಲ್ಲ ಅಷ್ಟೇ. ಓಕೆ, ಬಟ್ ಸ್ಟಿಲ್ ಓಮ್ಗೆ ನಿಮಗೆ ಬೆಸ್ಟ್ ವಾಯ್ಸ್ ಆಫ್ ದಿ ಇಯರ್ ಅವಾರ್ಡ್ ಬರುತ್ತೆ, ರೈಟ್? ಅಂಡ್ ಡೆಬ್ಯೂಗೆ ಅಮೇಜಿಂಗ್ ಅವಾರ್ಡ್. ಡೆಬ್ಯೂಗೆ ಕರೆಕ್ಟ್. ಓ ಮೈ ಗಾಡ್. ಬಟ್ ದ ಸಿನಿಮಾ ಇಸ್ ಓನ್ಲಿ ಮಾಸ್ಟರ್ ಪೀಸ್ ಅದು. ಬಟ್ ಅದು ನಿಮಗೆ ಡಬ್ ಮಾಡುವಾಗ ವಾಟ್ ವಿ ಯುವರ್ ಥಾಟ್ಸ್ ಅಂತ? ಯಾಕಂದ್ರೆ ಇವತ್ತಿಗೂ ನಾವು ಆ ಸಿನಿಮಾ ನೋಡಿದಾಗ ಆ ಕಾಲದಲ್ಲಿ ಈ ತರ ಸಿನಿಮಾ ಹೇಗೆ ತೆಗೆದ್ರು, ಹೇಗೆ ಅಂತ. ನಿಮಗೆ ಡಬ್ ಮಾಡುವಾಗ ವಾಟ್ ವಿ ಯುವರ್ ಥಾಟ್ಸ್? ಐ ವಾಸ್ ಲೈಕ್, ನನಗೆ ಐ ಆಮ್ ನಾಟ್ ಅ ಸಿನಿಮಾ ಏನೋ ಹುಚ್ಚು ಇರೋಂಥ ಪರ್ಸನ್ ಏನಲ್ಲ. ಅಲ್ಲ, ಬಟ್ ಸ್ಟಿಲ್ ರಂಗಭೂಮಿಯಿಂದ ಬಂದಿದ್ರಿ, ಪರ್ಫಾರ್ಮೆನ್ಸ್ ನಂಗೆ ಏನಿಲ್ಲ. ನನ್ನ ಸಖತ್ತಾಗಿ ಮಾಡಿದ್ರೆ ಮುಗ್ದೋಯ್ತು. ನಂಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಂಗೆ ಯಾರನ್ನ ಹೊಗಳ್ಬಿಟ್ರೆ ಮುಗ್ದೇ ಹೋಯ್ತು. ಸೊ ಫಾರ್ ಮಿ ಎವ್ರಿ ಸಿನಿಮಾ ವಾಸ್ ಅ ಲರ್ನಿಂಗ್. ಯಾಕಂದರೆ ಬೇರೆ 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 ಪಾತ್ರಗಳು, ಬೇರೆ 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 ಇಂಟೋನೇಷನ್ಸು, ಬೇರೆ ಬೇರೆ ಹಾವಭಾವಗಳು. ಸೊ ಫಾರ್ ಮಿ ಎವ್ರಿ ಡೇ ವಾಸ್ ಅ ಚಾಲೆಂಜ್. Do you remember ನಿಮ್ಮ ಫಸ್ಟ್ ಪೇಮೆಂಟ್ ಆ್ಯಂಡ್ ಹೈಯೆಸ್ಟ್ ಪೇಮೆಂಟ್ ಆ್ಯಂಡ್ ವುಡ್ ಯು ವಾಂಟ್ ಟು ಶೇರ್ ಅದನ್ನು? ನನಗೆ ಓಮ್ ಸಿನಿಮಾಗೆ 3,000 ರೂಪಾಯಿ ಕೊಟ್ಟಿದ್ದೆ. ಓಕೆ, 3,000 ರೂಪಾಯಿ. ಅದು ಏನು ಗೊತ್ತಾ? ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ತುಂಬ ಹೋರಾಟ ಮಾಡಿ, ನನ್ನನ್ನು ಎಷ್ಟೊಂದು ಜನ ಬೈಕೊಂಡಿರಬಹುದು. ಹೆಂಗೆ ಗೊತ್ತಾ? ದುಡ್ಡು ಕೊಡೋರು ಹಿಂಗೆ ತೊಗೊಂಡು ದುಡ್ಡು ತಂದು ಕೈಯಲ್ಲಿ ಹಿಂಗಿಟ್ಟು ಹಿಂಗೆ ಹೇಳಿದೆ, ವಾಟ್ ಅಂದೆ. ನಮಗಿದೆಲ್ಲ ತುಂಬ ಇದಾಗಿ ಬೆಳೆದಿರೋದು ನಾವು. ಏನಿದು ಪೇಮೆಂಟು? ಇದು ಕಡಲೆಪುರಿ ಥರ ಕೊಡ್ತಾ ಇದ್ದೀರಾ ಅಂದೆ. ಅದು ಏನು ಕದ್ದು ಮುಚ್ಚು, ವಾಟ್ ಆರ್ ವಿ ಡೂಯಿಂಗ್ ಹಿಯರ್? ಕೆಲಸ ಮಾಡಿದ್ದೀವಿ, ಅದಕ್ಕೆ ನೀವು ರೆಮ್ಯುನರೇಷನ್ ಕೊಡ್ತಾ ಇದ್ದೀರಾ. ಪುಟ್ ಇಟ್ ಇನ್ ಅ ಕವರ್, ರೈಟ್ ಅ ನೇಮ್ ಆನ್ ಇಟ್. ಕರೆಕ್ಟ್. ಆ್ಯಂಡ್ ಟುವರ್ಡ್ಸ್ ಡಬ್ಬಿಂಗ್, ಟುವರ್ಡ್ಸ್ ಆ್ಯಕ್ಟಿಂಗ್, ಟುವರ್ಡ್ಸ್ ರೆಕಾರ್ಡಿಂಗ್, ಟುವರ್ಡ್ಸ್ ವಾಟ್ ಎವರ್, ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಗಿವ್ ಅಂತ. ಯಾರೋ ಒಂದು ದೊಡ್ಡ ಪ್ರೊಡ್ಯೂಸರ್ಗೆ ಈ ಮಾತಂದಿದ್ದ. ಐ ಡೆಂಟ್ ಇವನ್ ನೋ ಈಸ್ ಅ ಪ್ರೊಡ್ಯೂಸರ್. ನಿಮಗೆ ಅವ್ರ ಹೆಸರು ಹೇಳಿದ್ರೆ ನೀವು ಶಾಕ್ ಹೋಗ್ತೀರಾ. ಸೊ ಐ ಡೆಂಟ್ ಇವನ್ ನೋ. ಐ ವಾಸ್ ಲೈಕ್, ನನಗೆ ಐ ಆಮ್ ನಾಟ್ ಅ ಸಿನಿಮಾ ಪರ್ಸನ್. ಸ್ವಲ್ಪ ಇತಿಹಾಸ ಗೊತ್ತಿದ್ರೆ ಇವ್ರು ಅಂತ ಗೊತ್ತಿರೋ ಲೈಕ್ ದಟ್. ಹಿಂಗೆ ಎಲ್ಲರೂ ಗೊತ್ತಾ. ಆಮೇಲೆ ಅಂತ ತಗೊಂಡು ಏನು ಕೆಲಸ ಮಾಡ್ತಾಯಿದ್ದೀವಿ ನಾವು ಇಲ್ಲಿ? ನಂಗೆ ಒಂದು ಡೌಟು, ಏನು ಕೆಲಸ ಕೊಡಲೇಬೇಡಿ. ಐ ಆಮ್ ಸಾರಿ, ಐ ವಿಲ್ ನಾಟ್ ಟೇಕ್ ದಿಸ್. ದೋ ಐ ವಾಸ್ ವೆರಿ ಯಂಗ್, ನಾಟ್ ಇವನ್ 20 years. ನಂಗೆ ತುಂಬ ಅದರಲ್ಲೆಲ್ಲ ತುಂಬ ಗರ್ವ ನನಗೆ. You should behave. You should be very progressive. So, ಇಲ್ಲ sir, put it in an envelope. I made that person put in an envelope. I made him write my name and give it in front of everyone. So nice. ಎಲ್ಲರ ಮುಂದೆ ಕೊಡಬೇಕು. ಇದೇನು ಗೊತ್ತಾ, ಆ ಎರಾನೆಲ್ಲ ಪ್ರಾಬ್ಲಮ್ ಇತ್ತು. ಆಫ್ಟರ್ವರ್ಡ್ಸ್ ಅಫ್ಕೋರ್ಸ್ ಇವಾಗ ಕಾರ್ಪೊರೇಟ್ಸ್ ಬಂತು, ಇದೆಲ್ಲ ಬಂತು, ಸ್ವಲ್ಪ ಬಿಹೇವಿಯರ್ ಲೆವೆಲ್ಸ್ ಎಲ್ಲ ಚೇಂಜ್ ಆಯಿತು. ಆವಾಗ ಹಂಗೆ ಮಾಡೋರು. 3,000 ರೂಪಾಯಿ ಫಸ್ಟ್ ಸಿನಿಮಾಗೆ, ನನಗೆ ಓಮ್ಗೆ, ಸಾರಿ ಫಸ್ಟ್ ಸಿನಿಮಾ ಅಂದರೆ ಓಮೆ. ಅವಕ್ಕೆ ಅಫ್ಕೋರ್ಸ್ ಐ ಡೆಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ 3,000 ರೂಪಾಯಿ. ನನಗೇನು ಪ್ರಾಬ್ಲಮ್ ಇಲ್ಲ. ಐ ಟುಕ್ ಅ ವೆರಿ ಹ್ಯಾಪಿಲಿ ಆನ್ ಇವೆಂಟ್. ಅದಾದ ಮೇಲೆ ಏನು ಡಿಫ್ರೆನ್ಸ್ ಏನಿಲ್ಲ. ಐ ಥಿಂಕ್ ಇವಾಗ ಒಂದು 2020 2019 I charged around 20,000 rupees or something. Not a big difference. Yes, of course, yeah. ಅವರು ಪಿಜ್ಜಾ ಬರ್ಗರ್ ಕೂಡ ನನ್ನ ಏನೋ ಬಿಲ್ಗಿಂತ ಕಮ್ಮಿ ಜಾಸ್ತಿ ಇರುತ್ತೆ. ಹೀರೋಯಿನ್ಸ್ಗೆ ವಾಟ್ ದೇ ಗಿವ್ ಫೆಸಿಲಿಟೀಸ್ ಲೈಕ್ ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅಥವಾ ಅವರ ಸ್ಟೇ ಆಗಿರ್ಬೋದು, ಅವ್ರದ್ದು ಫುಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಆ ಫುಡ್ ಎಕ್ಸ್ಪೆನ್ಸಸ್ ಕೂಡ ಇರಲ್ಲ ನಮ್ಮ ಪೇಮೆಂಟ್. ದ ಎಂಟೈರ್ ಸಿನಿಮಾ ವಾಯ್ಸ್ ಅಂತೂ ಇದೆ, ಬಟ್ ಐ ಡೋಂಟ್ ನೋ,
ಐ ಹ್ಯಾವ್ ನೆವರ್ ಟೇಕನ್ ಅ ಗುಡ್ ಪೇಮೆಂಟ್. ಅಂದರೆ ಓಕೆ ನಾನೇನು ಒಪ್ಕೋತಾ ಇದ್ನೋ ಅದು ಕೊಡೋರು. ಬಟ್ ಅದು ದಟ್ ವಾಸ್ ವೆರಿ ಲೆಸ್. ನಮ್ಮೆಲ್ಲ ಏನು ಗೊತ್ತಾ, ನಮಗೆ ಇದು ಇನ್ಸೆಕ್ಯೂರಿಟೀಸ್. ಈಗ ನಾನು ಇಲ್ಲ ನಾನು ಮಾಡಲ್ಲ ಅಂದ್ರೆ ಬೇರೆ ಯಾರೋ ಮಾಡ್ತಾರೆ, ನೀನು ಅಲ್ದ್ರೆ ನೀನು ಯಾರೋ, ನಮ್ಮ ಕೆಲಸ ಹೋಗ್ಬಿಡುತ್ತಲ್ಲ. ಆ ಇನ್ಸೆಕ್ಯೂರಿಟಿ, ಬಿಕಾಸ್ ನಾವು ವಿ ಹ್ಯಾವ್ ಕಮ್ ಅ ಲಾಂಗ್ ವೇ. ಇಫ್ ವಿ ವಾಂಟ್ ಟು ಜಂಪ್ ಇನ್ ಟು ಸಮ್ ಅದರ್ ಪ್ರೊಫೆಷನ್, ಈಗ ನಾನೇನೋ ಬೇರೆ ಮಾಡ್ತೀನಿ ಅಂದರೆ ತಿರ್ಗ ಅಗೇನ್ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ABCD. ABCDಯಿಂದ ನಾನು ಶುರು ಮಾಡಬೇಕು. ಅಲ್ಲೇ ABCD ಇವಾಗ 50ನೇ ವರ್ಷಕ್ಕೆ ನಾನು ಬಂದು ನಾನು ಬೇರೆ ಮಾಡ್ತೀನಿ ಅಂದರೆ ಅಲ್ಲಿ ನನ್ನಷ್ಟು ದೊಡ್ಡ ಇದು ಯಾರೂ ಇರಲ್ಲ, ಫೂಲ್ ಯಾರೂ ಇರಲ್ಲ. ಸೊ ಇಲ್ಲಿ ನಾನು ಬ್ರಷ್ ಅಪ್ ಮಾಡಿಕೊಂಡು ಏನಾಗತ್ತೋ ಅದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದಿದು. ಸ್ಟೇ ಹಿಯರ್, ಯು ಹ್ಯಾವ್ ಟು ಸರ್ವೈವ್ ಹಿಯರ್, ಯು ಹ್ಯಾವ್ ಟು ಗೋ ಥ್ರೂ ಆಲ್ ದಿಸ್. ಐ ಥಿಂಕ್ ನಾವೆಲ್ಲರೂ ಅಟ್ ಸಮ್ ಪಾಯಿಂಟ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅಂದರೆ ಆ ಒಂದು ಇನ್ಸೆಕ್ಯೂರಿಟಿ. ಫಾರ್ ಎಕ್ಸಾಂಪಲ್, ನಾನು ರೇಡಿಯೋ ಜೊತೆಗೆ ಹೋಸ್ಟಿಂಗ್ ಮಾಡ್ತಾ ಇದ್ದಿದ್ದ ದಿನಗಳಲ್ಲೂ ದೊಡ್ಡ ದೊಡ್ಡ ಆ್ಯಂಕರ್ಸ್ ಹೆಸರು ಹೇಳೋರು, ವೆನ್ ದೇ ಯೂಸ್ ಟು ಕಾಲ್ ಮೀ, ಅವರು ಲಾಸ್ಟ್ ಟೈಮ್ ಇಷ್ಟಕ್ಕೆ ಮಾಡಿದ್ರು, ಆಬ್ವಿಯಸ್ಲಿ ಐ ನೋ ದೇ ವುಡಂಟ್ ಹ್ಯಾವ್ ಡನ್ ಆ ಅಮೌಂಟ್ಗೆ ಅಂತ. ಅವಾಗ ಅವತ್ತಿನ ದಿನಕ್ಕೆ ಎಕ್ಸಾಕ್ಟ್ಲಿ, ಬಟ್ ಅವತ್ತಿನ ದಿನಕ್ಕೆ ನಾನು ಹೊಸಬ್ಳು, ತುಂಬ ಏನು ಎಕ್ಸ್ಪೀರಿಯನ್ಸ್ ಇರೋಳಲ್ಲ, ಒಂದು 5-6 years ಆಫ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ಅಷ್ಟೇ. ಅಯ್ಯೋ ಮಿಸ್ ಆಗ್ಬಿಟ್ರೆ ಆಮೇಲೆ ಎಂಥ ಒಳ್ಳೆ ಆಪರ್ಚುನಿಟಿ, ಇದನ್ನ ಹೋಸ್ಟ್ ಮಾಡೋದು ಅದನ್ನ ಹೋಸ್ಟ್ ಮಾಡೋದು ಅಂತ ಎಕ್ಸಾಕ್ಟ್ಲಿ ತುಂಬ ಕಮ್ಮಿ ಅಮೌಂಟ್ಗೆ. ಇವಾಗ ಅಟ್ ಲೀಸ್ಟ್ ವಿ ಆರ್ ಇನ್ ಅ ಸ್ಟೇಜ್ ವೇರ್ ಇನ್ ಮಾಡಲ್ಲ ನಾನು ಈ ಅಮೌಂಟ್ಗೆ. ಸಿ ಇಟ್ ಇಸ್ ನಾಟ್ ಅಬೌಟ್ ಅಮೌಂಟ್, ರೈಟ್? ಇಟ್ ಇಸ್ ಅಬೌಟ್ ನಮ್ಮ ವರ್ತ್. ಅಲ್ಲಿ ಅವ್ರು ನಮ್ಮ ವರ್ತ್ನ ಅರ್ಥ ಮಾಡ್ಕೋತಾ ಇದಾರ. ಅಂಡ್ ಆಲ್ಸೋ ಆಸ್ ಯು ರೈಟ್ಲಿ ಸೆಡ್, ಅವ್ರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಫಾರ್ ಮೀ ಇಟ್ ಇಸ್ ಆಲ್ವೇಸ್ ಅಬೌಟ್ ಹೌ ದೇ ಟ್ರೀಟ್. ಕರೆಕ್ಟ್. ಫಾರ್ ಮೀ ಮೈ ಪೇಮೆಂಟ್ ನನ್ನ ಏನೇ ಇದು ಬಂದ್ರು, ದುಡ್ಡು ವ್ಯವಹಾರ ಏನೇ ಬಂದ್ರು, ದಟ್ ಇಸ್ ಆಲ್ವೇಸ್ ಮೈ ಸೆಕೆಂಡ್ ಪ್ರಿಯಾರಿಟಿ. ನನ್ನನ್ನು ಹೇಗೆ ನಡೆಸ್ಕೋತಾರೆ ಅನ್ನೋದೇ ನಂಗೆ ಇಂಪಾರ್ಟೆಂಟ್. ಖಂಡಿತ. ಅದು ಇಲ್ಲ ಅಂದ್ರೆ ನಾನು ಅಲ್ಲ ಒಂದು ಸೆಕೆಂಡ್ ಕೂಡ ಇರಲ್ಲ. ನೀವು ಯಾವ ಸಿನಿಮಾ, ಇವರು ಶಿವರಾಮ್ ಕನ್ನಡದಲ್ಲಿ ಅವ್ರದ್ದು ಸಿನಿಮಾ, ನಂಗೆ ಯಾವ ಸಿನಿಮಾ ಅಂತ ಮರ್ತೋಗಿದೆ. ಅವ್ರ ಹೀರೋ ಅಷ್ಟು ಚೆನ್ನಾಗಿ ಗೊತ್ತು ನನಗೆ. ಅವರು ಪ್ರೊಡ್ಯೂಸರ್ ಬಂದು ಹೀ ಈಸ್ ಆಲ್ಸೋ ತುಂಬ ಒಂದು ಒಳ್ಳೆ ಹುದ್ದೆಯಲ್ಲಿರುವಂಥ ಯಾವುದೋ ಒಂದು ಪ್ರೊಡ್ಯೂಸರು. ಅವ್ರ ಹೆಸರು ನಾರಾಯಣ ಸ್ವಾಮಿ ಆ ಥರ ಏನೋ ಇದ್ರು ಪ್ರೊಡ್ಯೂಸರು. ಅವರು ಒಪ್ಕೊಂಡಿದ್ದು ಒಂದು ಅಮೌಂಟ್ಗೆ ಹೀ ಸ್ಟಾರ್ಟೆಡ್ ಟೆಲಿಂಗ್ ಮೀ ಆಲ್, ಹೀ ಕೇಮ್ ಹಾಫ್ ದ ಅಮೌಂಟ್. ಅರ್ಧ ದುಡ್ಡು ಕೊಟ್ಟರು ನನಗೆ. ನಾನು ಅರ್ಧ ದುಡ್ಡು ತೊಗೊಂಡು, ಸರ್ ಇದು ಐ ಥಿಂಕ್ ನೀವು ಮಿಸ್ ಆಗಿದೆ ಅನ್ಸುತ್ತೆ. ಇಲ್ಲ ಮೇಡಮ್ ಪರವಾಗಿಲ್ಲ ಇಟ್ಕೊಳ್ಳಿ. ಅಷ್ಟು ಜನ ಇದ್ದರು ನನಗೆ, ಫುಲ್ ನನಗೆ ಐ ಗಾಟ್ ಪಿಸ್ಡ್ ಆಫ್ ಆ್ಯಂಡ್ ಐ ಟೋಲ್ಡ್ ಹಿಮ್, ಸರ್ ಇದು ನೀವೇ ಇಟ್ಕೊಳ್ಳಿ, ಜಸ್ಟ್ ಥಿಂಕ್ ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಫ್ರಮ್ ಮೈ ಸೈಡ್ ಟು ಯುವರ್ ಫಿಲ್ಮ್ ಅಂತ ಇಟ್ಕೊಂಡು. ಅದು ತುಂಬ ಅಕ್ಕಡ್ ಅಂತ ಅನ್ಸ್ಬೋದು, ಬಟ್ ಹೌ ದೇ ಟ್ರೀಟಿಂಗ್ ಮೀ, ಏನು ವ್ಯಾಲ್ಯೂ ಇಲ್ವಾ? ಅಷ್ಟು ಕಷ್ಟಪಟ್ಟು ಇದು ಅದು ಇದು ಇಲ್ಲ ಆ ಸಿನಿಮಾಗೆ, ಪೈಲಟ್ ಇಲ್ಲ. ಪೈಲಟ್ ಇಲ್ದಿರೋ ಸಿನಿಮಾ ಅದು. ಐ ಟೋಲ್ಡ್ ದಮ್ ಪ್ಲೀಸ್ ಥಿಂಕ್ ದಿಸ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಟು ಯೋರ್ ಸಿನಿಮಾ, ಯು ಪ್ಲೀಸ್ ಕೀಪ್ ಅಂತ. ಐ ಥಿಂಕ್ ಇಟ್ ಶುಡ್ ಬಿ ಶ್ರೀ ಶಾಂತಿ ಹೀರೋಯಿನ್ ಅಂತ ಅನ್ಸುತ್ತೆ, ನನಗೆ ನೆನಪಾಗ್ತಿಲ್ಲ ಸರಿಯಾಗಿ. ಏನು ಡಬ್ಬಿಂಗ್ ತಾನೆ ಅಂತಾರೆ. ಮಾಡಿ ತೋರಿಸಿ ಅಂದೆ ನಾನು. ಡಬ್ಬಿಂಗ್ ತಾನೆ ಮಾಡಿ ತೋರಿಸಿ ಅಂದೆ. ದೇವ್ರೆ, ಅದಕ್ಕೆ ವ್ಯಾಲ್ಯೂ ಇಲ್ವಾ? ಆಮೇಲೆ ಯಾವುದೋ ಒಂದು ಸಿನಿಮಾ ಈಗ ಅಂದರೆ ಸ್ವಲ್ಪ ಒಂದು 10-15 ವರ್ಷ ಆದಮೇಲೆ ಹೀಸ್ ಕಾಲಿಂಗ್ ಮೀ ಆ್ಯಂಡ್ ಹೀಸ್ ಟೆಲ್ಲಿಂಗ್ ಇಷ್ಟು ಓಕೆ ಸರ್ ಮಾಡ್ತೀನಿ ಓಕೆ ಫೈನ್, ಯು ಟೆಲ್ ಮಿ ವೆನ್ ಐ ಹ್ಯಾವ್ ಟು ಕಮ್ ಆ್ಯಂಡ್ ಡಬ್ ಆ್ಯಂಡ್ ಆಲ್ ದೋಸ್ ಥಿಂಗ್. ಆಯಿತು ಬರ್ತೀನಿ ಮಾಡ್ತೀನಿ. ಯಾವ ರೇಷನ್ ಅಕ್ಕಿ ತಿಂತೀರಾ ರೀ ನೀವು ಅಂತಾನೆ ಪ್ರೊಡ್ಯೂಸರು. ನಾನು ನೋಡ್ಬಿಟ್ಟು ಪ್ಲಂಪಿ ಆಗಿದ್ದೆ ಅಲ್ಲ, ಯಾಕೆ ನಿಮ್ಗೆ ಅದಕ್ಕೂ ಗತಿ ಇಲ್ವಾ ಅಂದೆ ನಾನು. ನನಗೆ ಹಿಂಗೊಟ್ಟೋಯ್ತು, ನನಗೆ ಎಷ್ಟು ಕೋಪ ಬಂದ್ಬಿಡ್ತು ನನಗೆ. ನಾನು ಯಾವ ರೇಷನ್ ಹಾಕಿದ್ದಂದ್ರೆ ನಿನಗೇನು, ಯಾಕೆ ಸರ್ ನಿಮ್ಗೆ ಅದಕ್ಕೂ ಗತಿ ಇಲ್ವಾ ಅಂತ ಕೇಳಿದೆ ನಾನು. ಏನು ರೀ ಹಂಗೆ ಮಾತಾಡ್ತೀರ? ನೀವೇನು ಹಂಗೆ ಮಾತಾಡ್ತೀರಾ ಮತ್ತೆ? ವೆನ್ ಯು ಕ್ಯಾನ್ ಪುಲ್ ಸಂಬಡೀಸ್ ಎಲ್ಸ್ ಯು ವಿಲ್ ಬಿ ರೆಡಿ ಟು ಗೆಟ್ ಪುಲ್ಡ್ ಆಲ್ಸೋ ಅಲ್ವಾ? ನಿಮ್ಮ ತಮಾಷೆ ಮಾಡೋ ತಾಕತ್ತಿರೋರು ತಮಾಷೆ ತಡ್ಕೊಳ್ಳೋ ತಾಕತ್ತು ಇರಬೇಕು. Absolutely. ಅಲ್ವಾ? ಸೊ ಈ ಥರದ್ದೆಲ್ಲ ತುಂಬ ಅಲ್ಲೇ ಫಟಕ್ ಐ ಡೋಂಟ್ ಇವನ್ ಸಿ ಹೂ ದೇ ಆರ್, ಐ ಗಿವ್ ಹಿಮ್ ರೈಟ್ ಆನ್ ದಿಯರ್ ಫೇಸ್. ಸೊ ಈ ಥರದ್ರಲ್ಲಿ ನಾನು ತುಂಬ ಒಂದು ಎಷ್ಟೊಂದು ಕಡೆ ಐ ಬಿನ್ ಕಟ್ ಆಫ್. ಐ ಡೋಂಟ್ ನೋ ಫಾರ್ ರೈಟ್ ರೀಸನ್ಸ್ ಆರ್ ರಾಂಗ್ ರೀಸನ್ಸ್, ಬಟ್ ಐ ಆಮ್ ಲೈಕ್ ದಟ್. ಈ ಥರದ ಚಾಲೆಂಜಸ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡಬ್ ಮಾಡೋದಕ್ಕೆ ವಿಚ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ದಟ್ ಯುವ್ ಡಬ್ ಫಾರ್ ಅನಿಸ್ತು? ನಾ ಮಾಡೋ ಎಲ್ಲ ಸಿನಿಮಾಗಿಂತ ಇದು ಆ್ಯಕ್ಚುಲಿ ಟಫ್ ಅನಿಸ್ತಾ ಇದೆಯಲ್ಲ, ಚಾಲೆಂಜಿಂಗ್ ಅನಿಸ್ತಿದೆಯಲ್ಲ ಅಂತ.
ಅದೇ ಇವಾಗ ಬೇರೆ ಭಾಷೆ ಕಂಪ್ಲೀಟ್ ಆಗಿ ಮಾಡ್ತಾರಲ್ಲ, ಸ್ವಲ್ಪ ಐ ಥಿಂಕ್ ಇಟ್ ಮಸ್ಟ್ ಬಿ ಅ ಲಿಟಲ್ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಮಿಥುನಮ್ ವಾಸ್ ಅ ಲಿಟಲ್ ಚಾಲೆಂಜಿಂಗ್ ಫಾರ್ ಮಿ, ಯಾಕಂದ್ರೆ ಅಲ್ಲ ಅವ್ರದ್ದು ಫ್ಯಾಂಟಾಸ್ಟಿಕ್ ಟೈಮಿಂಗ್ಸ್, ನೋ ಡೌಟ್, ಅದ್ಭುತವಾದ ಕಲಾವಿದರು, ಅದ್ಭುತವಾದ ಇದು. ಬಟ್ ಏನಂದ್ರೆ ದ ಎಂಟೈರ್ ಸಿನಿಮಾ ವಾಸ್ ಇನ್ ತೆಲುಗು, ಐ ವಾಸ್ ಸಪೋಸ್ ಟು ಡೂ ಇಟ್ ಇನ್ ಕನ್ನಡ. ಆ ಥರದ್ರಲ್ಲಿ ಐ ಥಿಂಕ್ ಇಟ್ ಶುಡ್ ಬಿ ಮಿಥುನಮ್. ಅಂಡ್ ಯಾವ ಒಂದು ಸಿನಿಮಾ ಫಾಸ್ಟೆಸ್ಟ್ ಡಬ್ಡ್ ಸಿನಿಮಾ ತುಂಬಾ ಕ್ವಿಕ್ ಆಗೋಗುತ್ತೆ, ಸೇ ಹಾಫ್ ಅ ಡೇ? Many. One day. Many. Later 2005 ಮೇಲ್ ಬರ್ನ್ ಸಿನಿಮಾಗಳೆಲ್ಲ ಹೀರೋಯಿನ್ ಪ್ರಾಮುಖ್ಯತೆ ಕಮ್ಮಿ ಆಗ್ತದೆ. ಕರೆಕ್ಟ್. ಆ ಥರದ್ದೆಲ್ಲ ನಿಮಗೆ 2 hours ಅಲ್ಲ. ಕರೆಕ್ಟ್. ಸೊ ಸ್ಲೋಯೆಸ್ಟ್ ಡಬ್ಡ್ ತುಂಬಾ ಟೈಮ್ ಹಿಡಿದಿದ್ದು ಯಾವುದು? ಆಗ್ಲೂ ಮೆನ್ಷನ್ ಮಾಡಿದ್ದೆ ನಾನು, ಆಟೋಗ್ರಾಫ್ ಸುದೀಪ್ ಸರ್ದು ಅರ್ಧ ದಿನದಲ್ಲಿ ಮುಗಿಸ್ಬಿಟ್ಟೆ. ಓಕೆ. ಮೀನಾಗೆ ಡಬ್ ಮಾಡಿದ್ದೆ ಆಟೋಗ್ರಾಫ್. He made me dub the entire film again for 2.5 days. ನೀವು ಅರ್ಧ ದಿನದಲ್ಲಿ ಮುಗಿಸಿ ಓಡೋಗಿದ್ದನ್ನ ಕರ್ಸ್ಬಿಟ್ಟು 2.5 ದಿನ ಡಬ್ಬಿಂಗ್ ಮಾಡಿ. ಇಫ್ ಯು ಬೈ ಚಾನ್ಸ್ ಮತ್ತೆ ನೋಡೋ ಅಂತ ಅವಕಾಶ ನಿಮ್ಗೆ ಸಿಕ್ಕರೆ ಯು ವಿಲ್ ನೋ ಆ ನನ್ನ ವಾಯ್ಸು, ನಂದು ಏನದು ಡೆಲಿವರ್ ಆಗಿರೋದು, ಇಂಟೋನೇಷನ್ನು ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಸುದೀಪ್ ಮೇಡ್ ಮಿ ಡೂ ದಟ್. ಸೊ ಫಸ್ಟ್ ಟೈಮ್ ನೀವು ಡಬ್ ಮಾಡಿದಾಗ ಅವ್ರು ಇರಲಿಲ್ಲ ಟಕ್ಕಲ್ ಮುಗಿಸಿ ಓಡೋಟಾಗಿದೆ. ಯು ನ್ಯೂ ಮತ್ತೆ ಕರ್ದೇ ಕರೀತಾರೆ? ಇಲ್ಲ, ಐ ಥಾಟ್ ಐ ಆಮ್ ಕರೆಕ್ಟ್. ಹೌದಾ? ಐ ಮೀನ್ ನೋಯಿಂಗ್ ಸುದೀಪ್ ಸರ್ ದಟ್ ಈಸ್ ನಂಗೆ ಐಡಿಯಾನೇ ಇಲ್ಲ and all that. Again he called me 2.5 days, he made me dub. But it was again a learning. ಕಲ್ತ್ಕೊಂಡ್ವಿ. ಈಗ ಬಿಫೋರ್ ವಿ ಕಂಟಿನ್ಯೂ ಆ ಕಾನ್ವರ್ಸೇಷನ್ ಒಂದು ವಾಯ್ಸ್ ನೋಟ್ ಕೇಳೋಣ. ಓಕೆ. ಎಸ್. ನಮಸ್ಕಾರ ಸುನೇತ್ರ ಅವರೇ, ಬಹಳ ಖುಷಿ ಆಯ್ತು ನೀವು ಬ್ರಾಡ್ಕಾಸ್ಟ್ ಅಲ್ಲಿ ಕೂತಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ಸಿನಿಮಾ ನಂದು ಮಾಡಿರೋದು ಓಂ, ದಟ್ ವಾಸ್ ಮೈ ಅಲ್ಟಿಮೇಟ್ ಮೂವಿ. ನಾವೇನೇ ಆಕ್ಟ್ ಮಾಡಿರ್ಬೋದು, ಬಟ್ ವಾಯ್ಸ್ ಕೊಡೋದ್ರಲ್ಲೇ ಒಂದು 100% ಡೆಪ್ತ್ ಇರುತ್ತೆ. ಅದನ್ನ ನೀವು ಮಾಡಿದೀರಾ, ವೆರಿ ಥ್ಯಾಂಕ್ಫುಲ್. ಯಾಕಂದ್ರೆ ನಾನು ಎಷ್ಟೇ ಚಿತ್ರ, ಎಷ್ಟೇ ಡೆಪ್ತ್ ಅಲ್ಲಿ ನಾನು ಮಾಡಿದ್ರು ನೀವು ಅದು ವಾಯ್ಸ್ ಕೊಟ್ರೇನೆ ಅದ್ರಲ್ಲೊಂದು ಬ್ಲಾಸಮ್ ತರ ಹೂ ಹರಳುತ್ತೆ. ಆತರ ನಿಮ್ ವಾಯ್ಸ್ ಅಲ್ಲಿ ಆ ಡೆಪ್ತ್ ಇದೆ. ಓಂ ಒಂದೇ ಅಲ್ಲ, ನಮ್ಮೂರ ಮಂದಾರವಿ ಹಲವಾರು ಚಿತ್ರಗಳಿಗೆ ನೀವು ವಾಯ್ಸ್ ಡಬ್ ಮಾಡಿದೀರಾ. ವೆರಿ ಥ್ಯಾಂಕ್ಫುಲ್. ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ನೀವು ಬ್ರಾಡ್ಕಾಸ್ಟ್ ಅಲ್ಲಿ ನೀವು ಕೂತಿರೋದು, ನೀವು ಮಾತಾಡ್ತಾ ಇರೋದು, ನಿಮ್ ವಾಯ್ಸ್ ಅಲ್ಲೇ ಒಂದ್ ಡೆಪ್ತ್ ಇದೆ. ನನಗೆ ಅಲ್ಲ, ಹಲವಾರು ಕಲಾವಿದರಿಗೆ ನೀವು ವಾಯ್ಸ್ ಡಬ್ ಮಾಡಿದೀರಾ. ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚು ಹೆಚ್ಚು ಚಿತ್ರಗಳಲ್ಲಿ ನೀವು ವಾಯ್ಸ್ ಡಬ್ ಮಾಡ್ಬೇಕು. ಹಾಗೆ ನೀವು ಒಳ್ಳೆ ಕಲಾವಿದರು ಕೂಡ ಹೌದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಖುಷಿ ಆಯ್ತು. ನೀವ್ ಏನೇನ್ ಅನ್ಕೊಂಡಿದ್ದೀರೋ ನಿಮ್ ಲೈಫ್ ಅಲ್ಲಿ ಅದೆಲ್ಲ ನೆರವೇರ್ಲಿ. ಒನ್ಸ್ ಅಗೇನ್ ನೀವು ನನ್ನ ಚಿತ್ರಗಳಿಗೆ ವಾಯ್ಸ್ ಮಾಡಿರೋದು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಪರಿಚಯನಾ? ಎಸ್. ಅದಕ್ಕೆ ಐ ಥಿಂಕ್ ಯು ಗಾಟ್ ದಿಸ್. ಹೇಳಿದ ತಕ್ಷಣ ಐ ಮೀನ್ ಶಿ ಡಿಡ್ಂಟ್ ಇವನ್ ಥಿಂಕ್ ಟ್ವೈಸ್. ಇವ್ರನ್ನ ಇನ್ವೈಟ್ ಮಾಡ್ತಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕಳಿಸ್ಕೊಡಿ ಅಂದ ತಕ್ಷಣ ಶಿ ಸೆಂಡ್ ದಿಸ್. ಐ ಮೀನ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಲಿಸ್ನಿಂಗ್ ಟು ಹರ್. ಓಕೆ. ಓಕೆ. I mean, listening to in sense regarding me she's talking. Okay, okay. ಅವ್ರದ್ದು ಏನದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನಾನ್ ಮಾತಾಡಿದ್ದೆ ಅವ್ರ ಎಪಿಸೋಡ್ ಅಲ್ಲಿ. ಓಕೆ ಓಕೆ ಓಕೆ. ಸೊ ಆ ಥರದ್ದಾಗಿತ್ತು. ಈ ಥರದ್ದು ಯಾವತ್ತೂ ರಿವರ್ಸ್ ಇದು. ಐ ನೋ ಐ ಆಮ್ ವೆರಿ ಥ್ಯಾಂಕ್ಫುಲ್. ಶಿ ಈಸ್ ಅಕ್ನಾಲೆಜ್ಡ್ ಮೈ ವರ್ಕ್. ಎಸ್, ಥ್ಯಾಂಕ್ ಯು ಪ್ರೇಮ. ಐ ಆಲ್ಸೋ ವಿಶ್ ನೀವು ಸಿನಿಮಾ ಮಾಡಿ ನಾನು ಡಬ್ಬಿಂಗ್ ಮಾಡಿ. ಎಸ್ ಎಸ್ ಎಸ್. ಸೊ ಒಂದು ಕಡೆ ಹೀಗೆ ಸಿನಿಮಾ ಜರ್ನಿ, ಮತ್ತೊಂದು ಕಡೆ ಸೀರಿಯಲ್ ಜರ್ನಿ ಅಂದರೆ ಅದು ಇನ್ನೊಂದು ಒಂದು ಹೊಸ ಆಯಾಮ, ನದೋ ಮೈಲ್ ಸ್ಟೋನ್. ಸಿಲ್ಲಿಲಲ್ಲಿ ಇರಬಹುದು, ಪಾಪ ಪಾಂಡುನ ನೀವು ನಿಮ್ಮ ಹಸ್ಬೆಂಡ್ ಅವರು ಇರ್ತಾರೆ ಅದರಲ್ಲಿ, ನೀವು ಇಬ್ರು ಐ ನೋ, ಬಟ್ ಸ್ಟಿಲ್ ಯು ಬೋತ್ ವರ್ ಪಾರ್ಟ್ ಆಫ್ ಪಾಪ ಪಾಂಡು ಅಲ್ವಾ? ಪಾಂಡು ಐ ಲವ್ ಯು, ಪತಿ ಪರಮೇಶ್ವರ, ಈ ಸೀರೀಸು ಇವತ್ತಿಗೂ ಜನ ಮರ್ತಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನೀವು ಹೇಳ್ತಾ ಇದ್ರಿ, ಇವತ್ತು ನೀವು ಸ್ಟುಡಿಯೋಗೆ ಬರ್ಬೇಕಾದ್ರೆ ಆಟೋದ್ರು ಯಾರು ನೋಡಿದ್ರು ಸಿಲ್ಲಿಲಲ್ಲಿ ಪಾಪ ಪಾಂಡು. ಎಸ್, ಆ ವಿಶಾಲು ಪಾತ್ರನ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ವಾಟ್ ಅನ್ ಅಮೇಜಿಂಗ್ ಎರಾ, ರೈಟ್? ಅಂಡ್ ವಿ ಯೂಸ್ ಟು ಎಂಜಾಯ್ ಆಲ್ಸೋ and give an opportunity for viewers to enjoy also. And ಅವತ್ತಿನ ಸೀರಿಯಲ್ಸ್ಗಳಲ್ಲಿ 1% ಅಷ್ಟು ನೆಗೆಟಿವಿಟಿ ಇರ್ತಾ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಫನ್ ಅಂಡ್ ವೆರಿ ಕ್ಯಾಂಡಿಡ್, ನ್ಯಾಚುರಲ್. ನಮ್ಮ ಮನೆಗಳಲ್ಲಿ ಹೇಗಿರುತ್ತೋ ಅದೇ ತರ ಇದೆ ಅನ್ನೋ ಹಾಗೆ ಅನ್ನಿಸ್ತಾ ಇತ್ತು. ಸಿಟ್ಕಾಮ್ಸ್ ತುಂಬಾ ಒಂದು ನೀಟ್ ಪ್ರೆಸೆಂಟೇಷನ್. ಎಸ್, ಅಂಡ್
ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತಿಗೂ ಆ TRP ನ ಯಾವ ಚಾನೆಲ್ ನ ಯಾವ ಪ್ರೋಗ್ರಾಮ್ ಇಲ್ಲ ಇದು ದಾಖಲೆ ಇರೋದು. ನಾನು ಅದನ್ನ ಫೇಕ್ ಮಾಡ್ತಾ ಇಲ್ಲ ಅಥವಾ ಐ ಆಮ್ ನಾಟ್ ಜಸ್ಟ್ ಟೆಲ್ಲಿಂಗ್ ಏನೋ ಓವರ್ ದ ಬೋರ್ಡ್ ಸಮಥಿಂಗ್. ಇದು ಸತ್ಯಾಂಶ. 24 TRP ಬಂದಿರೋದು ಸತ್ಯ. ಅದನ್ನ ಇವತ್ ತನಕ ಯಾರು ಮುರಿದೇ ಇರೋದು ಸತ್ಯ. ಅಮೇಝಿಂಗ್. ಇವಾಗೊಂದು ಎಷ್ಟು 4 ಅಥವಾ 5 ಟಫ್ 4-5 ಬಂದ್ರೆ ಉಳಿಗಾಲ. ತೀರಾ 2-3 ಬಂದ್ರೆ ತೆಗೆದು ಹಾಕ್ಬೋದೇನೋ. 5 ಬಂದ್ಬಿಟ್ರೆ ಮುಗಿದೋಯ್ತು ನಿಮಗೆ. ದಟ್ ಮೀನ್ಸ್ ಯು ಗಾಟ್ ಸಸ್ಟೇನ್. ಸೊ 5 ಬಂದ್ರು, ಯಾಕಂದ್ರೆ ಎಷ್ಟೊಂದು ಖಾಸಗಿ ಚಾನಲ್ಗಳು, ಎಷ್ಟೊಂದು 63 ಸೀರಿಯಲ್ ನಡೆಯುತ್ತೆ ಕನ್ನಡದಲ್ಲಿ. 63 ಸೀರಿಯಲ್ನ ಎಷ್ಟು ಚಾನಲ್ಗಳಲ್ಲಿ ನಿಮಗೆ 6:30 ಇರ್ಬೋದು, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಟೆಲಿಕಾಸ್ಟ್ ಆಗುತ್ತೆ. ಸೊ ಯಾವ್ದು ನೆನ್ಪಿಟ್ಕೋತೀರಾ, ಯಾವುದು ನೆನ್ಪಿಟ್ಕೊಳ್ಳಲ್ಲ, ಯಾವುದು ನೋಡ್ತೀರಾ, ಯಾವ್ದು ನೋಡಲ್ಲ. ಇರೋದ್ರಲ್ಲಿ ಯಾವುದು ನಿಮಗೆ ಪಾಪ್ಯುಲರ್ ಇರುತ್ತೋ ಅದಕ್ಕೆ TRP ನ್ಯಾಚುರಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಸಂಹೌ ನಿಮ್ಮನ್ನು ನೋಡ್ತಿದ್ದ ಹಾಗೆ ನನಗೆ ಮೈಂಡಿಗೆ ಫಸ್ಟ್ ಯಾವಾಗಿಂದನೂ ಬರೋದೇನು ಗೊತ್ತಾ, ಚಪ್ಪಾಳೆ. ಅದು ಮೈಂಡ್ ವಾಯ್ಸ್ ಓಡ್ತಾ ಇರುತ್ತೆ. ಅಂದ್ರೆ ಎಲ್ಲ ತುಂಬ ಪಾಪ್ಯುಲರ್ ಎಲ್ಲ ಕಡೆ ಈಗ. ಇದು ಅದು ಥಟ್ ಅಂತ ನಿಮಗೆ ಸ್ಪಾಟಲ್ಲಿ ಹುಟ್ಕೊಂಡಿದ್ದ ಅಥವಾ ಚಂದ್ರು? ಇಲ್ಲ ಅದು ಹೆಂಗಾಯ್ತು ಅಂತಂದ್ರೆ, ಮುತ್ತೈದೆ ನಗರ ಅಂತ ಒಂದು ನಗರ ಮಾಡ್ತೀವಿ ನಾವು. ಅದ್ರದ್ದು ಇದು ಏನು ಇನಾಗ್ರೇಷನ್ ಇರುತ್ತೆ. ಸೊ ಅವಳು ಇನಾಗ್ರೇಟ್ ಮಾಡ್ತಿರೋವಾಗ ನಾನು ಸುಮ್ಮನೆ ಹಿಂಗೆ ನಿಂತ್ಕೊಂಡು ಏನೋ ಕ್ಯಾಶುವಲ್ ಆಗಿದ್ವಿ. ಅವ್ರು ಆಕ್ಷನ್ ಅಂದ್ರು, ಅವಳು ಕಟ್ ಮಾಡಿ ತಾಲಿಯಾ ಅಂದೆ ನಾನು. ಈ ಹಿಂದಿಲಿದೆ ಆಕ್ಚುಲಿ ಆ ವಾಡಿಕೆ, ತಾಲಿಯಾ ಅಂತ ಹೇಳ್ತಾರೆ. ಸೊ ಪ್ರಸಾದ್ ಇದ್ಕೊಂಡು ಏನೇನೇನೇನೇನು ಹೇಳಿದ್ರಿ ಅಂದ್ರೆ ತಾಲಿಯಾ ಅಂದೆ ಸರ್ ಅಂದ್ರು. ಏನ್ ತಾಲಿಯಾ ಅಂದ್ರೆ ಚಪ್ಪಾಳೆ. ಹೇ ಆತರ ಏನಾರು ಮಾಡೋಣ ಸುನೇತ್ರ, ಮಾಡೋಣ. ಏನ್ ಮಾಡ್ತೀರಾ? ತಾಲಿಯಾ ಅಂತ ಒಂದು ರಿದಮ್ ಇದೆ, ಚಪ್ಪಾಳೆ ಅನ್ನೋದು ಆತರ ಮಾಡೋಣ. ಸೊ ಇದು ಕಂಟಿನ್ಯೂ ಮಾಡೋಣ. ಅವು ಹೆಂಗಾಗೋಯ್ತು ಅಂದ್ರೆ ಯಾರು ಏನ್ ಮಾಡಿದ್ರು ಚಪ್ಪಾಳೆ. ಸೊ ಅದೊಂಥರ ಒಂಥರ ಇದಾಗೋಯ್ತು, ಟ್ರೇಡ್ ಮಾರ್ಕ್ ಆಗೋಯ್ತು ನನಗೆ. ಈಗ ಇವತ್ತಿಗೂ ಸಿಲಿಲಲ್ಲಿ ಮುಗ್ದೆ 18 ವರ್ಷ ಆಗ್ತಿದೆ. ಇವತ್ತಿಗೂ ಯಾವ್ದೋ ನಮ್ಮ ಮದುವೆ ಮುಂಜಿಗಳಲ್ಲಿ ಹೋದ್ರೆ ಹಿಂಗ ಉಂಗ್ರ ಹಾಕಿದ ತಕ್ಷಣ ಚಪ್ಪಾಳೆ ಅಂತಾರೆ. ಆಮೇಲೆ ತಾಳಿ ಕಟ್ಟಿದ ತಕ್ಷಣ ಚಪ್ಪಾಳೆ ಅಂತಾರೆ. ರಿಬ್ಬನ್ ಕಟ್ ಮಾಡಿದ ತಕ್ಷಣ ಚಪ್ಪಾಳೆ ಅಂತಾರೆ. So ಚಪ್ಪಾಳೆ has made me popular and made itself popular. Yes. And ಈ sitcoms ಗಳ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೂ ಮುಂಚೆ ಮತ್ತೊಂದು ವಾಯ್ಸ್ ನೋಟ್ ಕೇಳೋಣ. Okay? Yeah. Full shocks. The first one was a big shock. ಇವತ್ತು ನೀನು RJ ಸೌಜನ್ಯ ಜೊತೆ ಮಾತುಕತೆ ಮಾಡ್ತಿದ್ಯಾ ಅಂತ ತಿಳಿದು ಬಹಳ ಖುಷಿ ಆಯ್ತು. ನಾವಿಬ್ಬರು ಮೊದಲು ಭೇಟಿಯಾಗಿದ್ದು ಒಂದು ಧಾರಾವಾಹಿಯಲ್ಲಿ. ನೀನು ಮೊದಲನೇ ಸಲ ನಾನು ನೋಡಿದ ಕೂಡಲೇ ಹೇಳಿದ ಮೊದಲನೇ ಇಲ್ಲೇನೆ ನಾನು ನಿಮಗೆ ರಾಖಿ ಕಟ್ಟಬಹುದಾ ಅಂತ. ಅವತ್ತಿನ ದಿವಸದಿಂದ ಇವತ್ತಿನ ತನಕ ನೀನು ನನ್ನ ತಂಗಿಯಾಗಿ ನನ್ನ ಜೊತೆ ನನ್ನ ಸುಖ ದುಃಖಗಳಲ್ಲಿ ಹೆಗಲಾಗಿ ನಿಂತಿದ್ಯಾ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮಿಬ್ಬರ ಬಾಂಧವ್ಯ ನಿರಂತರವಾಗಿ ಹೀಗೆ ಸಾಗ್ತಾ ಇದೆ. ಅದು ಬಹಳ ಖುಷಿ ಕೊಡುವಂತ ವಿಚಾರ. ಮತ್ತು ನನ್ನ ಎಲ್ಲಾ ಧಾರಾವಾಹಿಗಳಲ್ಲೂ ನೀನು ಅಭಿನಯಿಸಿದ್ಯಾ. ನಮ್ಮ ಮನೆ ಮಗಳಾಗಿ ನಮ್ಮ ಧಾರಾವಾಹಿಗಳಲ್ಲಿ ಒಂದು ಆಸ್ಥಾನ ಕಲಾವಿದೆಯಾಗಿ ಯಾವಾಗಲೂ ಜೊತೆ ಇರ್ತೀಯ. ನಂಗೆ ಅದೇ ಬಹಳ ಖುಷಿ. ನೀನು ನಮ್ಮ ಸಿಲ್ಲಿಲಲ್ಲಿಯಲ್ಲಿ ವಿಶಾಲು ಪಾತ್ರ ಮಾಡಿದಾಗ ಆ ಇಡೀ ಪಾತ್ರಕ್ಕೇನೆ ಒಂದು ಔಟ್ಲುಕ್ ಕೊಟ್ಟಿದ್ದು, ಒಂದು ಜೀವ ಕೊಟ್ಟಿದ್ದು, ಪರಕಾಯ ಪ್ರವೇಶ ಮಾಡಿದ್ದು ಇವತ್ತಿಗೂ ಜನ ಚಪ್ಪಾಳೆ ಅಂತ ಹೇಳ್ತಾರೆ. ಅಷ್ಟು ಎಲ್ಲರ ಮನಸ್ಸಿನಲ್ಲಿ ಕೂತಿದ್ಯಾ ನೀನು. ಅದು ಬಹಳ ಖುಷಿಯಾಗೋ ವಿಚಾರ. ಮತ್ತೆ ನಾವು ಮಾಡಿದಂತ ಪ್ರತಿಯೊಂದು ಧಾರಾವಾಹಿಯಲ್ಲೂ ನೀನು ಇದ್ದೇ ಇರ್ತೀಯ. ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ಯಾ, ಸಿನಿಮಾದಲ್ಲಿ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ಯಾ, ನನ್ನ ಕೈಯಲ್ಲಿ ಬಯಸ್ಕೊಂಡಿದ್ಯಾ. ಎಲ್ಲವೂ ನೆನಪಾಗುತ್ತೆ ನಿನ್ ಬಗ್ಗೆ ಮಾತಾಡ್ತಾ ಇದ್ರೆ. ನಾವು ಪ್ರೀತಿಯಲ್ಲಿರೋ ಸುಖ ಡೈರೆಕ್ಟ್ ಮಾಡುವಾಗ ಕಳೆದಂತ ದಿನಗಳು, ಕ್ಷಣಗಳು, ನಾವೆಲ್ಲ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದಿದ್ದು, ತಿಂಡಿ ತಿಂತಾ ಇದ್ದಿದ್ದು, ಬಟ್ಟೆಗಳು ಕೊಂಡ್ಕೊಂಡ್ ಬಂದಿದ್ದು, ಅದನ್ನೆಲ್ಲ ಡಿಸೈನ್ ಮಾಡಿ ಹೊಲ್ಸಿದ್ದು, ಟೈಲರ್ ಇಟ್ಕೊಂಡು ಹೊಲ್ಸಿದ್ದು, ನಾನು ನೀನು ಅರುಣ್ ಸಾಗರ್ ಗೀತಾ ಎಲ್ಲ ಶೂಟಿಂಗ್ ಸ್ಪಾಟ್ ನ ರೆಡಿ ಮಾಡಿದ್ದು, ಅವೆಲ್ಲ ನೆನ್ಸ್ಕೊಂಡಾಗ ಬಹಳ ಖುಷಿ ಆಗುತ್ತೆ. ಎಂತೆಂತ ಕಾಲಘಟ್ಟವನ್ನ ನಾವಿಬ್ಬರು ಒಟ್ಟಿಗೆ ನೋಡ್ಕೊಂಡ್ ಬಂದಿದ್ದೀವಿ. ನೀನು ನನ್ನ ತಂಗಿಯಾಗಿರೋದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ಭಾವಿಸ್ತೀನಿ. 100 ಕಾಲ ಸುಖವಾಗಿ ಬಾಳು, ಖುಷಿಯಾಗಿರು. ನಿನಗೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಅಣ್ಣ ನಿನ್ ಜೊತೆಗಿದ್ದಾನೆ ಅನ್ನೋದು ನೆನ್ಪಿಟ್ಕೋ ಅಷ್ಟೇ. ಇದು ಅಫ್ಕೋರ್ಸ್ ನಾನು ಚಂದ್ರು ಮಾತಾಡ್ತಾರೆ, ಅಮೆರಿಕಾದಲ್ಲಿ ಇದ್ದಾರೆ ಎಲ್ಲೋ ಇವತ್ತು. ಅವ್ರು ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಅವ್ರು ಹೇಳಿಲ್ಲ ಅಂದ್ರು ಇದೆಲ್ಲ ಏನೇನು ಹೇಳಿದ್ರಲ್ಲ, ಐ ನೋ ದಿಸ್. ಕರೆಕ್ಟ್. ಇದು ಬೈ ಹಾರ್ಟ್ ನನಗೆ. ಬಿಕಾಸ್ ಹಿ ವಿಲ್ ಸ್ಟ್ಯಾಂಡ್ ಅಂಡ್ ಹಿ ಸ್ಟುಡ್ ಬೈ ಮೀ ಆಲ್ವೇಸ್. ಆಮೇಲೆ ಕೆಲಸ ಕಲ್ತಿದ್ದೀನಿ ನಾನು. ಇಟ್ ಈಸ್ ನಾಟ್ ಓನ್ಲಿ ಆ್ಯಕ್ಟಿಂಗ್, ಇಟ್ ಈಸ್ ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು.
ಫಸ್ಟು ಸ್ಟೇಷನರಿ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಪೆನ್ಸಿಲ್ಲು, ರಬ್ಬರು, ಸ್ಕೇಲು, ಫಸ್ಟು ಪೇಪರು ಬರಿ. ನೀನೇನು ಅಂದ್ಕೊಂಡಿದ್ಯೋ ಫಸ್ಟ್ ಬರಿ. ನಿನ್ನ ತಲೆಯಲ್ಲಿ ಏನಿದೆಯೋ ಅದನ್ನು ಪೇಪರ್ಗೆ ಹಾಕು. ಈ ಲೆವೆಲಿಂದ ಕೆಲಸ ಕಲ್ತಿರೋದು. ಇಟ್ ಇಸ್ ನಾಟ್ ದಟ್ ಏಕ್ದಮ್ ನಾವು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡ್ವಿ, ಅಲ್ಲ. ಇಲ್ಲಿಂದ ಕೆಲಸ ಕಲ್ತಿದ್ದೀನಿ ನಾನು. ಬರಿತೀವಿ, ಹೌ ಟು ಪ್ರೆಸೆಂಟ್, ಪಿಚ್ ಮಾಡೋದು ಹೇಗೆ, ಏನು ಬರೀಬೇಕು, ಏನು ಬರೀಬಾರ್ದು, ಅಲ್ಲಿ ಗ್ರಾಮರ್ ಯಾವ ಥರ ಇರಬೇಕು, ಆಮೇಲೆ ನೀನು ಒಂದೊಬ್ಬರ ಹತ್ರ ಹೋಗಿ ಪ್ರೆಸೆಂಟೇಷನ್ ಕೊಡುವಾಗ ಯಾವುದನ್ನು ಹೈಲೈಟ್ ಮಾಡಬೇಕು, ಯಾವುದು ಜಾಸ್ತಿ ಎಂಫಸೈಸ್ ಮಾಡಬೇಕು. ಸೊ ಇದನ್ನೆಲ್ಲ ಇವತ್ತಿಗೆ ನನಗೂ ಟೆಕ್ನಿಕಲ್ ಆಗಿ ಏನಾದ್ರು ಗೊತ್ತು ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಚಂದ್ರು ಆ್ಯಂಡ್ 2 other ಪೀಪಲ್ ಅಷ್ಟೇ. ನಾವು ಒಂದು 4 ಜನದಿಂದ ಕಲ್ತಿರೋದು ನಾನಿದು. ಚಂದ್ರುಯಿಂದನೇ ನಾನು ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಆಗಿರೋದು. ಆಮೇಲೆ ನಮಗೆ ಹೇಳ್ಕೊಡೋರು ಕೆಲಸ. ಈಗೇನು ಗೊತ್ತಾ, ಕೆಲಸ ಹೇಳ್ಕೊಡೋ ಇದೇ ಯಾರಿಗೂ ಇಲ್ಲ. ಕರೆಕ್ಟ್. ನೋಬಡಿ ಹ್ಯಾಸ್ ಪೇಷನ್ಸ್ ನಾವು. ಆ್ಯಂಡ್ ಚಂದ್ರು ಸರ್ ಬಗ್ಗೆ ನೀವು ಮಾತಾಡ್ತಾ ಐ ಆಲ್ಸೋ ವಾಂಟ್ ಟು ಆ್ಯಡ್ ದಟ್ ನಿಮ್ಮ ಜನರೇಷನ್ ಅವರು, ನೀವಿರ್ಬೋದು, ಚಂದ್ರು ಸರ್ ಅವ್ರು ಇರ್ಬೋದು, ಅಂದರೆ ನೀವೆಲ್ಲ ಜೊತೆಗೆ ವರ್ಕ್ ಮಾಡಿದವರು, ಅಫ್ಕೋರ್ಸ್ ನಮಗಿಂತ ದೊಡ್ಡವರು, ಕರೆಕ್ಟ್, ವಿ ಹ್ಯಾವ್ ಬೀನ್ ವಿತ್ ದೆಮ್. ಕರೆಕ್ಟ್. ಇವತ್ತು ಹೇಗೆ ಆಕ್ಟಿವ್ ಆಗಿದ್ದೀರಾ? ಅಪ್ಡೇಟೆಡ್ ಆಗಿದ್ದೀರಾ? ಎಸ್, ಎಕ್ಸಾಕ್ಟ್ಲಿ. ಆ್ಯಂಡ್ ನೀವು, ನಾನು ಅದೇ ಹೇಳಿದ್ನಲ್ಲ ಒಂದಷ್ಟು ಇಂಟರ್ವ್ಯೂಸಲ್ಲಿ, ವೆನ್ ಯು ಟಾಕ್ ಅಬೌಟ್ ಹೇಗೆ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ಕೆಲಸ ಕೊಡ್ತಾ ಇಲ್ಲ, ನಮಗೇ ಕಾಲ್ ಮಾಡಿ ನಮ್ಮನ್ನೇ ರೆಕಮೆಂಡೇಶನ್ಸ್ ಕೇಳ್ತಾರೆ ಅಂತ ಹೇಳ್ತೀರಾ. ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ನೀವು ಹೇಳ್ತೀರಾ, ನಾವು ಅಪ್ಡೇಟೆಡ್ ಆಗಿದ್ದೀವಿ, ಕೆಲಸ ಬರುತ್ತೆ, ಸಖತ್ತಾಗಿ ಮಾಡ್ತೀವಿ. ಯು ನೇಮ್ ಇಟ್, ಯು ವಿಲ್ ಹ್ಯಾವ್ ಅನ್ ಆನ್ಸರ್. ಸೊ ನಾವು ನಮಗೆ ಗೊತ್ತಿಲ್ಲ ಅನ್ನೋದು ಏನೂ ಇಲ್ಲ. ಕರೆಕ್ಟ್. ಇವಾಗ ನೀವು ಎಡಿಟಿಂಗ್ ಬಗ್ಗೆ ಮಾತಾಡಿ, ಐ ವಿಲ್ ಟಾಕ್ ಅಬೌಟ್ ಇಟ್. ಯು ಟಾಕ್ ಟು ಮೀ ಅಬೌಟ್ ರೇಡಿಯೋ, ಐ ವಿಲ್ ಟಾಕ್ ಟು ಅಬೌಟ್ ಯು ರೇಡಿಯೋ. You talk to me about television, I will talk. You talk to me about making cinemas, I will talk. ನನ್ಗೆ ಗೊತ್ತಿಲ್ಲ ಅಂದರೂ ನಾನು ತಿಳ್ಕೊಳ್ಳೋ ಅಂಥ ಒಂದು ಇದರಲ್ಲಿದ್ದೀನಿ, ಪೊಸಿಷನಲ್ಲಿದ್ದೀನಿ. ಐ ವಿಲ್ ಲರ್ನ್. ಇಫ್ ಐ ಡೋಂಟ್ ನೋ, ಐ ವಿಲ್ ಲರ್ನ್ ಅಬೌಟ್ ಇಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ಲೈಕ್ ನಾವು ಚಂದ್ರು ಅಂಥ ಒಂದು ದೊಡ್ಡ ದೊಡ್ಡ ಮಹಾನ್ ನಿರ್ದೇಶಕರು, ಮಹಾನ್ ನಟರು, ಮಹಾನ್ ಏನೋ ಮಾರ್ಗದರ್ಶಕರು ಇವರೆಲ್ಲ. ಅವ್ರ ಹತ್ರ ಕಲ್ತಿರೋದ್ರಿಂದ ನಾವಿದೀವಪ್ಪ ಇಲ್ಲಿ. ಚಂದ್ರು ಸರ್ ಅಂತೂ ಎವ್ರಿ ಡೇ ಈಸ್ ಬಿಸಿ. ಎವ್ರಿ ಡೇ ನೈಟ್ ವರ್ಗೂ ವರ್ಕ್ ಮಾಡ್ತಿರ್ತಾರೆ. ನಾಳೆ ಬೆಳಗಿಂದ ಶೂಟ್ ಮಾಡ್ತಿರ್ತಾರೆ. ಇವಾಗ ಅಮೆರಿಕಲ್ಲಿದ್ದಾರೆ ಅವರು. ಏನ್ ಎನರ್ಜಿ ಅದು. ಈಸ್ ಇನ್ ಅಮೆರಿಕಾ. ನಿನ್ನೆ ಹಿಂದಿನ ದಿನ ಸಂಜೆ ನನಗೆ ಸಿಕ್ಕಿದ್ರು, ಮಾರನೇ ದಿನ ಬೆಳಗ್ಗೆ ಅಮೆರಿಕಾ. ಮೈ ಗಾಡ್. ಆಯ್ತಾ, ಅವ್ರದೇ ಕಲ್ಲು ಹೊಡಿಬೇಕು ಕಣೋ, ಬಿದ್ರೆ ಹಣ್ಣು, ಇಲ್ಲ ಕಲ್ಲು ಹೋಯ್ತು ಅಷ್ಟೇ. ಹೌದಲ್ಲ, ಟ್ರೈ ಮಾಡ್ತಾ ಇರಬೇಕು, ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಕೆಲಸ ಮಾಡ್ತಾ ಇರಬೇಕು, ಹುಡುಕ್ತಾ ಇರಬೇಕು. ಅದು ನಾವು ಅನ್ಸರ್ಟನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ವಿ ಡೋಂಟ್ ನೋ. ದಿನಗೂಲಿಗಳು ನಾವೆಲ್ಲ. ಇವತ್ತು ಕೆಲಸ ಮಾಡಿದ್ರೆ ಕೂಲಿ ನಮ್ಗೆ, ಇಲ್ಲ ಅಂದ್ರೆ ಕೂಲಿ ಇಲ್ಲ. ಇಟ್ ಇಸ್ ಅ ವೆರಿ ಸರ್ಫೇಸ್ ಲೆವೆಲ್ ಅಲ್ಲಿ ಮಾತಾಡ್ತಾರೆ. ನಾವು ಯಾವ IT ಇಲ್ಲ, BT ಇಲ್ಲ, ಅಥವಾ ಗವರ್ಮೆಂಟ್ ಜಾಬಲ್ಲಿ ಇಲ್ಲ, ಇಲ್ಲ ಸಿವಿಲ್ ಸರ್ವಿಸಸ್ ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ. ವಿ ಹ್ಯಾವ್ ಚೋಸನ್. ನಾವು ಕಂಪ್ಲೇಂಟ್ ಮಾಡೋ ಅರ್ಹತೆನೇ ಇಲ್ಲ ನಮಗೆ. ನಾವೇನು ಹೇಳಿದ್ವ ನಿಂಗೆ ಹೋಗಿ ಆ್ಯಕ್ಟಿಂಗ್ ಮಾಡು ಅಂತ? ನಾವೇನು ಹೇಳಿದ್ವಿ ಡೈರೆಕ್ಟ್ ಮಾಡು ಅಂತ? ನಾವು ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತದೆ, ಹೋಗ್ಬೇಕಾಗಿತ್ತು. ಬೆಳಗಾಗೆದ್ದು ಅಲ್ಲಿ 9 ಗಂಟೆ ಹೋಗಿ ಪಂಚಿನ್ ಮಾಡು, ಪಂಚೌಟ್ ಮಾಡು, ಬರ್ತಾಯಿತ್ತು, ಮನೆಗೆ ಅಡುಗೆ ಮಾಡ್ಕೊಂಡು ಬಿಡ್ತೀವಿ. ನಾವು ಮಾಡಲಿಲ್ಲ ಅದು. ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ರೆ ನನಗೆ ಯಾರೂ ಕೆಲಸ ಕೊಡಲ್ಲ, ನಾನು ಯಾರೂ ಕರೆಯಲ್ಲ, ನಿನ್ನ ಪ್ರಾಬ್ಲಮ್ ಅದು. ಇವಾಗ ನೋಡಿ, ರಂಗಭೂಮಿ ಕಲಾವಿದರು ಒಂದು ಕಡೆ, ಮತ್ತೊಂದು ಕಡೆ ನಟನೆಯಲ್ಲಿ ತೊಡಗಿಸ್ಕೊಂಡ್ರವ್ರಿಗಾದ್ರೂ ಒಂದು ಲೆವೆಲ್ ಆಫ್ ಎಕ್ಸ್ಪೋಜರ್ ಇರುತ್ತೆ, ಹಾಗಾಗಿ ಫೇಮ್ ಇರುತ್ತೆ. ಬಟ್ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಬಂದಾಗ ಹೇಳಿ ಹೇಳಿ ಅಷ್ಟೇ ಜನರಿಗೆ ಗೊತ್ತಾಗಬೇಕು, ಇವ್ರು ಈ ಸಿನಿಮಾದಲ್ಲಿ ಡಬ್ ಮಾಡಿದ್ದಾರೆ. ಅಂಡ್ ದೇರ್ ಇಸ್ ಸೋ ಮಚ್ ಆಫ್ ಎಫರ್ಟ್, ಆಸ್ ಯು ರೈಟ್ಲಿ ಸೆಡ್. ನೀವು ಮಾಡಿ ನೋಡೋಣ ಅಂತ ಅಂದ್ರೆ ಒಂದು ಆಡ್ ಡಬ್ ಮಾಡೋದು ಕೂಡ ತುಂಬಾ ಕಷ್ಟ. ಅದರಲ್ಲಿ 600ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ ಮಾಡಿ ಜನ ರೆಕಗ್ನೈಸ್ ಮಾಡಬೇಕು, ಆರ್ಟಿಸ್ಟ್ಸ್ ರೆಕಗ್ನೈಸ್ ಮಾಡಬೇಕು. ಇಟ್ ಇಸ್ ಸೋ ಇಂಪಾರ್ಟೆಂಟ್. ಸೊ ಐ ಆಮ್ ಸೋ ಹ್ಯಾಪಿ ದಟ್ ನೀವು ನನ್ನ ಶೋಗೆ ಬಂದ್ರಿ ಆ್ಯಂಡ್ ವಿ ಕುಡ್ ಟಾಕ್ ಅಬೌಟ್ ಇಟ್. ಐ ಡೋಂಟ್ ನೋ ಇಫ್ ಎಷ್ಟೊಂದು 1 or 2% ಅಷ್ಟು ನೀವು ಮಾಡಿರೋ ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ ನಾನು ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೊಂದು 20-25 ಸಿನಿಮಾಗೆ ಡಬ್ ಮಾಡಿದ್ದೀನಿ. ಸೊ ತಕ್ಕ ಮಟ್ಟಿಗೆ ನೀವು ಹೇಳಿದ್ದು ಐ ಕ್ಯಾನ್ ರಿಲೇಟ್. ಬಿಕಾಸ್ ಎಷ್ಟೆಷ್ಟೋ ಅವ್ರು ಏನೇನೋ ಕೊಟ್ಟಿರ್ತಾರೆ, ಅಲ್ಲಿ ನಾನು ಕೂತು ಮ್ಯಾಮ್ ಇದಕ್ಕೆ ಸಿಂಕ್ ಆಗೋಂಗೆ ನೀವೇ ಯಾವ್ದಾರೊಂದು ಡೈಲಾಗ್ ಬರೆದು ಬಿಡಿ ಅಂತಾರೆ. ಅಲ್ಲಿ ಕೂತು ಎಷ್ಟೊಂದಕ್ಕೆ ಸ್ಕ್ರಿಪ್ಟ್ ಮಾಡಿದ್ವಿ. ಆ್ಯಂಡ್ ನಿಮಗೆ ವಿತ್ 600+ ಫಿಲ್ಮ್ಸ್ ಎಷ್ಟು ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಈ ತರ, ರೈಟ್? ಅಂಡ್ ಯಾವುದೇ ಚಾನೆಲ್ ಚೇಂಜ್ ಮಾಡಿದಾಗ್ಲೂ ಒಂದು ಹಳೆ ಸಿನಿಮಾ ಬಂದಾಗ ಇವಾಗ ಬರ್ತಾ ಇದೆ ನೋಡಿ, ಒಂದೊಂದು ಸಿನಿಮಾ ಕ್ಲಿಪ್ಪಿಂಗ್ಸ್ ಬರುತ್ತೆ ಈ 90s 95 2000 ಎಲ್ಲ. ಎಷ್ಟು
ಇಂಗ್ಲೆಂಡ್ ಇದು ನನ್ನ ವಾಯ್ಸ್ ಇದು ನನ್ನ ವಾಯ್ಸ್ ನನ್ಗೆ ಮರ್ತೇ ಹೋಗಿದೆ ಆ ಸಿನಿಮಾ ಎಲ್ಲ. ಆ ಫೇಸ್ಬುಕ್ ಅಲ್ಲಿ ಬರ್ತಾ ಚಿಕ್ಕ 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 ಬಿಟ್ಸ್ ಹಾಕ್ತಾರೆ ಇವಾಗ. ಆ ಬಿಟ್ಸ್ ಇದು ನಾನೇ ನಂದೇ ವಾಯ್ಸ್ ನಂದೇ ವಾಯ್ಸ್. ಐ ಆಮ್ ಲೈಕ್ ಎವ್ರಿ ಡೇ ಐ ಆಮ್ ಸೀಯಿಂಗ್ ಸಮ್ ಆಫ್ ದಿ ಅದರ್ ಫಿಲ್ಮ್ಸ್ ಆನ್ FB ವಿಚ್ ಇಸ್ ಎಲ್ಲ ನಂದೇ ವಾಯ್ಸ್. ಎಲ್ಲ ಸಿನಿಮಾಗೂ ನಾನೇ ಮೇಡಮ್ ಮಾಡ್ತೀನಿ. ಬಟ್ ಇವಾಗ ಏನಂದ್ರೆ ನಾವೇ ಆಕ್ಟ್ ಮಾಡಿರೋದನ್ನ ನಮಗೆ ನೋಡಕ್ ಒಂಥರ ಏನೋ ಮುಜುಗರ ಅನ್ಸುತ್ತೆ. ನಾವೇ ವಾಯ್ಸ್ ಕೊಟ್ಟರೆ ನಮಗೆ ಕೇಳಕ್ ಒಂಥರ ಮುಜುಗರ ಅನ್ಸುತ್ತೆ. ಯು ಡನ್ ಅ ಗ್ರೇಟ್ ಜಾಬ್. ಅಂದ್ರೆ ಇವತ್ತು ವೆನ್ ಯು ಸಿಟ್ ಬ್ಯಾಕ್ ಅಂಡ್ ವಾಚ್, ಇಲ್ಲ ಇದನ್ನು ಸಕದಾಗಿ ಮಾಡ್ಬೋದಿತ್ತು, ಅಯ್ಯೋ ಏನ್ ಹಿಂಗ್ ಮಾಡಿದೀನ ಹೀಗ್ ಮಾತಾಡಿದೀನ ಅಂತೆಲ್ಲ ಅನ್ಸಲ್ಲ. ನೀವು ಈ ಪ್ರಶ್ನೆ ನನ್ನ ಗಂಡನ್ ಕೇಳಬೇಕು. ನಾನೇನ್ ಗೊತ್ತಾ ಅವ್ರ ಮುಂದೆ ಹೋಗಿ ಹಾಡೋದು, ಸಕದಾಗ ಆಡಿದ್ನಲ್ಲ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸಕದಾಗ ಮಾಡಿದೀನಲ್ಲ. ಸೊ ರೇಗಸ್ ಬ್ಲೋಯಿಂಗ್ ಯುವರ್ ಓನ್ ಟ್ರಂಪೆಟ್ ಅಂತ ನಮ್ಮಮ್ಮ. So I am that kind of a person. Okay. I always blow my trumpet. So ಸೂಪರ್ ಆಗಿ ಮಾಡಿದೀನಿ ನಾನು. ನನ್ಗೇನ್ ಗೊತ್ತಾ, and I admire myself very much. Oh, lovely. And ಥಿಯೇಟ್ರಲ್ಲೂ ಅಷ್ಟೇ, ನಾಟಕದಲ್ಲೂ ಅಷ್ಟೇ, ಬೇರೆಯವ್ರಿಗೆ ಚಪ್ಪಾಳೆ ನನಗಿಂತ ಜಾಸ್ತಿ ಅಂದ್ಬಿಟ್ರೆ ಹೊಟ್ಟೆ ಹುರಿದು ಸತ್ತೋಗಿರ್ತೀನಿ ನಾನು. ಐ ಮೇಕ್ ಶ್ಯೂರ್ ನೆಕ್ಸ್ಟ್ ಚಪ್ಪಾಳೆ ನನಗೆ ಬರಬೇಕು. ಸೊ ಐ ಆಮ್ ಲೈಕ್ ದಟ್ ಕೈಂಡ್ ಹುಚ್ಚಿ, ಒಂದು ಸ್ವಲ್ಪ ಉಲ್ಟಾ ಕೇಸ್ ನಾನು. ಸೊ ಅಯ್ಯೋ ತಿದ್ಕೋಬೇಕು ಅವೆಲ್ಲ ಇಲ್ವೇ ಇಲ್ಲ ನಮ್ದು. ನಾನು ಬಟ್ ವೈಲ್ ವರ್ಕಿಂಗ್ ಐ ಪುಟ್ ಮೈ ಸೆಲ್ಫ್, ಐ ವರ್ಕ್ ವೆರಿ ಹಾರ್ಡ್. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನಾನು. ಆಮೇಲೆ ತುಂಬ ಡೆಡಿಕೇಟೆಡ್ ನಾನು. ನೀವು ಏನೇ ಕೆಲಸ ಕೊಡಿ, ಒಂದು ಪಾತ್ರೆ ತೊಳಿ ಅಂತ ಹೇಳಿದ್ರೆ ಐ ಆಮ್ ಲೈಕ್ ಪಾತ್ರೆ ತೊಳಿಬೇಕು ಅಷ್ಟೇ. ಇಡೀ ನನ್ನ ಗುರಿ ಆ ಪಾತ್ರೆ ಚೆನ್ನಾಗಿ ತೊಳೆಯೋದ್ರ ಬಗ್ಗೆ. ಅದಾದ್ಮೇಲೆ ತೊಳೆದಿಟ್ಟಿರ್ತೀನಲ್ಲ, ಐ ವಾಂಟ್ ಅ ಕಾಂಪ್ಲಿಮೆಂಟ್ ಫಾರ್ ದಟ್. ಏನ್ ಸಖತ್ತಾಗಿ ಪಾತ್ರೆ ತೊಳೆದ್ರೆ ಮುಗಿದಾಯ್ತು, ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರಿ ನೀವು. ಸೊ ಫಾರ್ ಮೀ ದಟ್ ಇಸ್ ದ ವೇ ಐ ಹ್ಯಾವ್ ಗ್ರೋ ಅಪ್. ಯಾವಾಗಲೂ ಹಾಗೆ ನಾನು ಇವತ್ತಿಗೂ 50 ವರ್ಷ ಆದರೂ ಕೂಡ ನನಗೆ ಐ ಫೀಲ್ ದಟ್ ಸಂಬಡಿ ಹ್ಯಾಸ್ ಟು ಪ್ಯಾಟ್ ಮೈ ಬ್ಯಾಕ್ ಆ್ಯಂಡ್ ಸೇ ಚೆನ್ನಾಗಿ ಮಾಡಿದೆ ನೀನು ಅಂತ. ಸೊ ದಟ್ ಇಸ್ ದ ಓನ್ಲಿ ದುರಾಸೆ ಅನ್ಸುತ್ತೆ. ಸ್ಟಿಲ್ ಇನ್ ಯೋರ್ 40s. ಐ ನೋ ಕಂಪ್ಲೀಟೆಡ್ ಇಯರ್ಸ್ ಮಾತ್ರ ಹೇಳಬೇಕು. 49. ಐ ಆಮ್ 49. ಯಾ. ಆ್ಯಂಡ್ ಥ್ಯಾಂಕ್ ಯು ಇಷ್ಟು ಟೈಮ್ ನಮಗೆ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಯು ವಾಸ್ ಸೋ ಫುಲ್ ಆಫ್ ಎನರ್ಜಿ. ಆ್ಯಂಡ್ ನಾನು ಐ ಆಲ್ವೇಸ್ ಬಿಲೀವ್ ಏನಂದರೆ ಹೇಗೆ ನಾವು ಲೈಫಲ್ಲಿ ಒಂದಷ್ಟು ನಾಲೆಡ್ಜ್ನ ಸಂಪಾದನೆ ಮಾಡಬಹುದಂದ್ರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರೆ. ಆಲ್ವೇಸ್ ಆ್ಯಡ್ ದ ಥರ್ಡ್ ಒನ್ ವಿಚ್ ಇಸ್ ಅನುಭವ ಇರೋರ ಜೊತೆ ಮಾತಾಡಿ ನೋಡು. ಬಿಕಾಸ್ ಅವ್ರ ಅನುಭವಗಳನ್ನ ಹೇಳಿದಾಗ ನಾವು ಅದರಿಂದ ಕಲಿಯೋದು ಎಷ್ಟೊಂದಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಮನುಷ್ಯನ ಸಂಪರ್ಕ ಕಮ್ಮಿ ಆಗೋಗಿದೆ. ಬಿಕಾಸ್ ವಿ ಆರ್ ಆಲ್ವೇಸ್ ಬಿಸಿ ವಿತ್ ಗ್ಯಾಡ್ಜೆಟ್ಸ್. ಈಗ ಏನಾರು ಒಂದು ಕೆಲಸ ಮಾಡಬೇಕು, ಆನ್ಲೈನ್ ಕೆಲಸ ಮಾಡ್ತಾ ಇದ್ವಿ. ಅವಾಗೆಲ್ಲ ಒಂದು ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಮಾಡಿ, ಒಂದು ಪಾಸ್ಬುಕ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಬ್ಯಾಂಕಿಗೆ ಹೋಗ್ಬೇಕು, ಒಂದು ಪೋಸ್ಟ್ ಹಾಕಬೇಕು ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. ಅವಾಗ ಏನ್ರಿ ಚೆನ್ನಾಗಿರ ಅಲ್ಲಿ ಅಟ್ಲೀಸ್ಟ್ ಒಂದು ಮನುಷ್ಯನ ಒಂದು ಬಾಂಧವ್ಯ ಇಂಟ್ರಾಕ್ಷನ್ ಇರ್ತಾ ಇತ್ತು. ಈಗ ನಥಿಂಗ್. ಈಗ ಎಲ್ಲ ಮನುಷ್ಯನ ಸ್ಪಂದನೇನೆ ಇಲ್ಲ, ಎಲ್ಲ ಆನ್ಲೈನ್ ಆಗ್ತಿದೆ. ಸೊ ಐ ಥಿಂಕ್ ಇಟ್ ವಿಲ್ ಗೆಟ್ ವರ್ಸ್ ಡೇ ಬೈ ಡೇ. ಐ ಡೋಂಟ್ ನೋ. ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ನಾವು ಇನ್ನೂ ಅದನ್ನೆಲ್ಲ ಲೈಫ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ಬೇಕು. ಒಬ್ರಿಗೊಬ್ರು ನೇಬರ್ಸ್ನ ಮಾತಾಡ್ಸಿ. ಈಗ ಪಕ್ಕದ ಮನೇಲಿ ಯಾರು ಇರ್ತಾರೆ ಅಂತಾನೆ ಗೊತ್ತಿಲ್ಲ ನಮಗೆ. ನಾನು ಪುಟ್ಟ ಹುಡುಗಿ ಇರುವಾಗ ಪಕ್ಕದ ಮನೇಲಿ ಇವತ್ತಿಗೂ ನನ್ನ ಫ್ರೆಂಡ್ ಅವರು ಟುಡೇ ರೋಡವರೆಲ್ಲ ಗೊತ್ತು. ಆಮೇಲೆ ಯಾರ ಮನೇಲಿ ಏನಾದ್ರು ನಾವ್ ಏನ್ ಗೊತ್ತಾ, ಯೋಚನೆನೂ ಮಾಡ್ತಾ ಇರಲಿಲ್ಲ, ಸೀದಾ ಹೊಟ್ಟೋಗ್ತಾ ಇದೀವಿ ಅವ್ರ ಮನೇಲಿ. ಫಸ್ಟ್ ಒಂದು ತಿನ್ನೋಕೆ ಸಿಗತ್ತೆ, ಏನೋ ಒಂದು ಜ್ಯೂಸ್ ಕೊಡ್ತಾರೆ, ಕೇಕ್ ಕೊಡ್ತಾರೆ, ಸಮೋಸ ಕೊಡ್ತಾರೆ ಅಂತ, ಆಯಿತಾ. ಆಮೇಲೆ ಏನು ಗೊತ್ತಾ, ನಾವು ಹೋಗ್ತೀವಿ ಅಂದರೆ ಪ್ರೀತಿಯಿಂದ ಬಾಚಿ ತಬ್ಕೊಳ್ಳೋರು ನಮ್ಮನ್ನು. ಈಗ ಬಾಗಿಲು ತೆಗಿಯೋಕ್ಕೆ ಯೋಚನೆ ಮಾಡ್ತಾರೆ, ಕೀ ಹೋಲಿಂದ ನೋಡ್ತಾರೆ ಯಾರು ನಮ್ಗೆ ಬೇಕಾ ಬೇಡವಾ ಅಂತ. ಸೊ ದ್ಯಾಟ್ ಇಸ್ ಆ ಏರಾಯಿಂದ ಏರಾಗಿ ಬಂದ್ಬಿಟ್ಟಿದ್ದೀವಿ ನಾವು. ಫೋನ್ ಇರಲಿಲ್ಲ, ಯಾವ ಥರದ್ದು ಇರಲಿಲ್ಲ. ಲೈಕ್ ವೆನ್ ದ ಫೋನ್ ವಾಸ್ ಟೈಡ್ ವಿ ವರ್ ಫ್ರೀ. ನಾವು ಫೋನ್ ಇಸ್ ಫ್ರೀ ದಟ್ ವಿ ಆರ್ ಟೈಡ್. ಸೊ ನಾನು ಹೇಳೋದೇನು ಗೊತ್ತಾ, ದಿಸ್ ಸೋ ಮೆನಿ ಕಾಂಟ್ರವರ್ಸೀಸ್, ಸೋ ಮೆನಿ ಪ್ರಾಬ್ಲಮ್ಸ್, ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಎವ್ರಿಬಡೀಸ್ ಲೈಫ್. ಹೂ ಇಸ್ ಲೈಕ್ ನೋ ಪ್ರಾಬ್ಲಮ್ ಅಂದರೆ ಹಂಗಾರೆ ಮನುಷ್ಯರಾಗ ಹುಟ್ಟಬೇಕು. ಮಜಾನೇ ಇಲ್ವಲ್ಲ ಕಷ್ಟ ಇಲ್ಲ ಅಂದರೆ. ಬರೀ ಸುಖ ಇದ್ರೆ ಇವಳು ವ್ಯಾಲ್ಯೂನೇ ಇರಲ್ಲ ಸುಖಕ್ಕೆ. ನಾನು ಎಲ್ಲರಿಗೂ ಅದನ್ನೇ ಸಜೆಸ್ಟ್ ಮಾಡೋದು. ಸಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕರ್ಮ, ಆಯಿತಾ. ನಾವು ಚೆನ್ನಾಗಿರೋ ಅಡುಗೆ ಮಾಡಿದ್ರೇ ನಾವು ಚೆನ್ನಾಗಿರೋ ಊಟ ಮಾಡೋಕ್ಕೆ ಸಾಧ್ಯ. ನಾವು ಕೆಟ್ಟ ಅಡುಗೆ ಮಾಡಿ ಊಟ ಚೆನ್ನಾಗಿರೋ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಸೊ ಲೈಫ್ ಇಸ್ ಆ್ಯಸ್ ಸಿಂಪಲ್ ಆಸ್ ದಿಸ್. ನಾವು ಒಳ್ಳೇದು ಮಾಡಿದ್ರೇ ನಮ್ಗೆ ಒಳ್ಳೇದಾಗೋದು. ಐ ಆಮ್ ಅ ಬಿಗ್ ಫಾಲೋವರ್ ಆಫ್ ಕರ್ಮ. ನಾನು ಯಾವ ಮೂರ್ತಿ ಪೂಜೆ ಆಗಲಿ, ಧರ್ಮ ಪೂಜೆ ಆಗಲಿ, ಅಥವಾ ಮಾತಿನ ಪೂಜೆ ಆಗಲಿ, ಅಥವಾ ಮನುಷ್ಯನ ಪೂಜೆ ಆಗಲಿ ಮಾಡಲ್ಲ. ನಾನು ಮಾಡೋದೇ ಒಂದೇ ಪೂಜೆ, ಮಾಡಿದ್ದುಣ್ಣೋ ಮಾರಾಯ. ನಮ್ಮ ಕಾಯಕವೇ ನಮ್ಮ ಕೈಲಾಸ, ಜೊತೆಯಲ್ಲಿ
ನಾವೇನು ಮಾಡ್ತೀವೋ ಈಗ ನಾನು ಡೆಡಿಕೇಟೆಡಾಗಿ ಏನೋ ಕೆಲಸ ಮಾಡಿದ್ರೆ ಅದು ನನಗೆ ಸರ್ವ್ ಆಗುತ್ತೆ. ಈಗ ನಾನು ಬೇಕಾಬಿಟ್ಟಿ ಮಾಡಿದ್ರೆ ಅದು ನಾನು ಬೇಕಾಬಿಟ್ಟಿಯಾಗಿ ಟ್ರೀಟ್ ಮಾಡುತ್ತೆ. ದಿಸ್ ಈಸ್ ಒನ್ ಥಿಂಗ್ ಐ ಆಮ್ ಸ್ಟ್ರಾಂಗ್ಲಿ ಫಾಲೋಯಿಂಗ್ ಫ್ರಮ್ 32 years. ಸ್ಟ್ರಾಂಗ್ ಯಾವ ಲೆವೆಲಲ್ಲಿ ಅಂದರೆ ಎಲ್ಲೋ ನಾನು ವಿತೌಟ್ ಮೈ ನಾಲೆಡ್ಜ್ ಏನೋ ಯಾರಿಗೋ ಬೇಜಾರು ಮಾಡಿರ್ತೀನಿ ಅನ್ಕೊಂಡೆ. ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲೋ ರಿಯಲೈಸ್ ಆಗುತ್ತೆ ನಂಗೆ ಗಾಡೀಲಿ ಹೋಗುವಾಗ. ಗಾಡಿ ನಿಲ್ಲಿಸ್ಬಿಟ್ಟು ಐ ಆಮ್ ಸಾರಿ, ನನ್ನಿಂದ ತಪ್ಪಾಯಿತು, ನಾನು ಇನ್ನೊಂದ್ಸತಿ ಈ ಥರ ಮಾಡಲ್ಲ, ನನ್ನ ಗಾಡಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಏನೋ ಒಂದಾಗುತ್ತೆ, ಮಿರಾಕಲ್ ವಿಲ್ ಹ್ಯಾಪನ್. ಅದು ಕಾಕತಾಳೀಯನೇ ಆಗಿರ್ಬೋದು, ಬಟ್ ನನಗೆ ದಿಸ್ ವರ್ಕ್ಸ್. ಐ ಆಮ್ ಸಾರಿ ಅಂದರೆ ಐ ಆಮ್ ಲೈಕ್ ಕಂಪ್ಲೀಟ್ಲಿ ಸಾರಿ, ಕಾಲಾಗಿ ಬಿದ್ದುಬಿಡ್ತೀನಿ ನಾನು. ಇಫ್ ಐ ಆಮ್ ನಾಟ್ ಸಾರಿ, ಐ ಆಮ್ ನಾಟ್ ಸಾರಿ. ಸೊ ನಿಮಗೆ ಅಕ್ನಾಲೇಜ್ ಮಾಡೋದು, ಯಾರಾದರೂ ಹೊಗಳೋದು, ವೆನ್ you've ಡನ್ ಸಮಥಿಂಗ್ ರಿಯಲಿ ನೈಸ್, ತುಂಬ ಖುಷಿ ಕೊಡುತ್ತೆ ಅಂತ ಗೊತ್ತು. ಆ್ಯಂಡ್ ನಾವೆಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ, ನಮ್ಮನ್ನ ಯಾರಾದರೂ ಹೊಗಳಿದಾಗ, ನಾವು ಧರಿಸಿರೋದನ್ನು ಹೊಗಳಿದಾಗ, ನಾವು ತಯಾರಾಗಿರೋ ರೀತಿ ಅದನ್ನು ನೋಡಿ ಯಾರಾದರೂ ಹೊಗಳಿದಾಗ ತುಂಬ ಖುಷಿ ಆಗುತ್ತೆ. ಇವಾಗ ಲೆಟ್ ಮೀ ಆಸ್ಕ್ ಯು, ನನ್ನ ಸೀರೆ ಹೇಗಿದೆ? ಥ್ಯಾಂಕ್ ಯು ಸೋ ಮಚ್. ಸೊ ಬೇಸಿಕ್ಲಿ ಯಾಕೆ ಇದನ್ನು ಕೇಳಿದೆ ಅಂದರೆ, ಇಟ್ಸ್ ಎ ಪ್ಯೂರ್ ಹ್ಯಾಂಡ್ಲೂಮ್ ಮಹೇಶ್ವರಿ ಸಿಲ್ಕ್ ಸ್ಯಾರಿ, ರೈಟ್? ಆ್ಯಂಡ್ ಬಾರ್ಡರ್ಸ್ಗಳನ್ನು ನೀವು ಗಮನಿಸಿದ್ರೆ ತುಂಬಾ ಚಿಕ್ಕದಾಗಿದೆ, ಬಟ್ ಸೊಗಸಾಗಿದೆ. ಲುಕ್ಸ್ ವೆರಿ ವೆರಿ ನೈಸ್, ಎಲಿಗೆಂಟ್. ಹೌದು, ಇಟ್ಸ್ ಇನ್ಸ್ಪೈರ್ಡ್ ಬೈ ಪ್ಯಾಲೇಸಸ್ ಆ್ಯಂಡ್ ಫೋರ್ಟ್ಸ್ ಆಫ್ ಮಧ್ಯಪ್ರದೇಶ್. ಎಸ್, ಮಹೇಶ್ವರ್ ಅನ್ನುವಂಥ ಜಾಗ. ಆ್ಯಂಡ್ ಈ ಒಂದು ಆರ್ಟ್ ಇಟ್ ಎಕ್ಸಿಸ್ಟ್ ಫ್ರಮ್ 18th century. ಸೊ ಅಂಥದ್ದೊಂದು ಅಮೇಝಿಂಗ್ ಆಗಿರೋ ಸ್ಯಾರಿ ನನಗೆ ವೃಷಭ ವಸ್ತ್ರ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಥರದ ಒಂದು ಸಿಮಿಲರ್ ಸ್ಯಾರಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ರಮ್ ವೃಷಭ ವಸ್ತ್ರ. ಐ ರಿಯಲಿ ಹೋಪ್ ಯು ಲೈಕ್ ದಿಸ್ ಕಲರ್, ಆ್ಯಂಡ್ ಇಟ್ಸ್ ಎ ಪ್ಯೂರ್ ಮಹೇಶ್ವರಿ ಸಿಲ್ಕ್ ಸ್ಯಾರಿ. Of course. Oh my God, Saujanya will not believe. This is my favorite color. Howda? Lovely. I'm a purple girl. Oh, lovely. Nim lipstick perfect match ide adu. You can see. Yes. Oh, this is my favorite color. You will not be surprised if I'm wearing it tomorrow also. Ayyo, I'll be so happy. So Vrishabha Vastra, Rajarajeshwari Nagaralide. Please visit it whenever you can. Sure. Okay, now they have some amazing collections. Howdu. Very nice. And ನಿಮಗೆ ಕುಕಿಂಗ್ ಇಷ್ಟ ಅಂತ ಗೊತ್ತು, ಫುಡ್ ಇಷ್ಟ ಅಂತ ಗೊತ್ತು. ಕುಕಿಂಗ್ ಇಷ್ಟ ಅಂತ ಗೊತ್ತು ಅಂದ್ರೆ ಹಂಗಾರೆ ನೀವು ನನ್ನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದೀರಿ. ದಟ್ ಇಸ್ ದ ಒನ್ ಥಿಂಗ್ ಐ ಹೇಟ್ ಆನ್ ಮಾತ್. ಬಟ್ ಐ ಹ್ಯಾವ್ ನೋ ಚಾಯ್ಸ್. ಅಡುಗೆ ಮಾಡಲೇಬೇಕು. ಬಟ್ ಐ ಹೇಟ್ ಕುಕಿಂಗ್. ಹೌದಾ? ಚೆನ್ನಾಗಿ ಕುಕ್ ಮಾಡೋದು ಇಷ್ಟನಾ? ಅಲ್ಲ, ನಾನು ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಚೆನ್ನವನ್ನ ಇನ್ನಷ್ಟು ಚೆನ್ನಾಗಿಸೋದಕ್ಕೆ ಸಪ್ತಮ್ ವುಡ್ ಪ್ರೆಸ್ಡ್ ಆಯಿಲ್ಸ್ ನ ಕಡೆಯಿಂದ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್. Nice. Organic. Yes. And thank you so much, madam, for your time and for everything. ನೀವು ಶೇರ್ ಮಾಡ್ಕೊಂಡಂಥ ವಿಷಯಗಳು. ಆ್ಯಂಡ್ ಐ ರಿಯಲಿ ಹೋಪ್ ಆ್ಯಂಡ್ ಪ್ರೇ ದಟ್ ಇನ್ನೂ ಸಾಕಷ್ಟು ಅದ್ಭುತವಾದ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿ. ಲೆಟ್ ಇಟ್ ಮೇಕ್ ಯು ಹ್ಯಾಪಿ. ಆ್ಯಂಡ್ ನಿಮಗೆ ಎಷ್ಟು ಕಲೆ ಬೇಕೋ ಕಲೆಗೂ ಅಷ್ಟೇ ನಿಮ್ಮಂಥವರು ಬೇಕು. ಕಲಾ ಸರಸ್ವತಿ ಎಲ್ಲರಿಗೂ ಒಲಿಯೋದಿಲ್ಲ. ಅಂಥ ಕಲಾ ಸರಸ್ವತಿ ನಿಮಗೆ ಒಲಿದು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದು ಕೆಲ ತಿಂಗಳುಗಳ ಬ್ರೇಕ್ ಕೊಟ್ಟಿದ್ದಾಳೆ ಅಂತ ಅಷ್ಟೇ ಅನ್ಕೊಳ್ಳೋಣ. ಸುನೇತ್ರಾ ಅವರೇ, ಪ್ಲೀಸ್ ಟೇಕ್ ಸಮ್ ರೆಸ್ಟ್. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಬ್ರೇಕ್ ತಗೊಳ್ಳಿ. ಐ ವಿಲ್ ಬಿ ಬ್ಯಾಕ್ ಸೂನ್. ಇಲ್ಲ, ಇದು ಫೀಲ್ಡೇ ಹಾಗೆ. ನಾ ಹೇಳದ್ನಲ್ಲ, ಈ ಫೀಲ್ಡೇ ಹಾಗೆ. ಇಟ್ ಇಸ್ ವೆರಿ ಅನ್ಸರ್ಟನ್. ನಿಮ್ಗೆ ಇದು ಪ್ರಾಮಿಸ್ಡ್ ಅಲ್ವೇ ಅಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದ್ಸತಿ ಹಿಂಗಿರುತ್ತೆ, ಒಂದ್ಸತಿ ಹಂಗಿರುತ್ತೆ. The graph is. Yes, and I wish you all the very best. Thank you and wish you the same. ನಿಮಗೂ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳು ಸಿಗಲಿ. ನಿಮ್ಮ ಕುಟುಂಬ ಇಡೀ ಕೆಲಸ ಮಾಡ್ತಾ ಕೇಳಿ ತುಂಬ ಖುಷಿ ಆಯಿತು. ನೀವು ನಿಮ್ಮ ಯಜಮಾನರು ಆಲ್ ಬಿಲಾಂಗ್ ಟು ದ ಸೇಮ್ ಫೀಲ್ಡ್ ಅಂತ. ಸೊ ಐ ವಿಶ್ ಯು ಬೋತ್ ಅ ಗ್ರೇಟ್ ಸಕ್ಸಸ್. ದಿಸ್ ಪಾಡ್ಕಾಸ್ಟ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲಿ ಅಂತ ನನ್ನ ಒಂದು ಹಾರೈಕೆ. ಬಿಕಾಸ್ ನೋಯಿಂಗ್ ಅಬೌಟ್ ಪೀಪಲ್ ಇಸ್ ಸಚ್ ಎ ಬಿಗ್ ನಾಲೆಡ್ಜ್. ಯಾರೊಬ್ರು ಎದುರುಗಡೆ ಕೂತ್ಕೊಂಡು ಮಾತಾಡೋವಾಗ ಅದರಿಂದ ನಾನು ಏನೋ ಗಳಿಸ್ತೀನಿ ಅಂತಂದರೆ ಅಂಥ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಇದು ಅಂಥರದ್ರಲ್ಲಿ ಇದು ಒಂದು. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಇನ್ ದ ಶೋ. ಬಿಕಾಸ್ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಐ ಸೀನ್ ಆಲ್ ಯುವರ್ ಪಾಡ್ಕಾಸ್ಟ್. ಬ್ಲೆಸ್ಡ್ ನಮಗೆ, ಯಾಕಂದರೆ ನಮ್ಮ ಕೈಯಲ್ಲೇ ಇದೆ ಎಲ್ಲ, ನೋಡೋಕ್ಕೆ ಅಷ್ಟು ಅನುಕೂಲವಾಗಿದೆ. ಸೊ ಆದಾಗೆಲ್ಲ I go through your podcast. Thank you, ma'am. Thank you and so you are much. Wonderful. Thank you. Thank you so much. Thank you. Oh, by the way, ನಿಮ್ಮನ್ನು ಕಳಿಸ್ಕೊಡೋದಕ್ಕೂ ಮುಂಚೆ ನಾನು ಹೇಳ್ತಾ ಇದ್ದೆ, ಮಧ್ಯಪ್ರದೇಶನ ಪ್ಯಾಲೇಸಸ್ ಆ್ಯಂಡ್ ಫೋರ್ಟ್ಸ್ ಇಂದ ಇನ್ಸ್ಪೈರ್ ಆಗಿರುವಂಥ 18th century ಆರ್ಟ್ ಇಂದ ಇನ್ಸ್ಪೈರ್ ಆಗಿರೋ ಡಿಸೈನ್ ಮಹೇಶ್ವರಿ ಸಿಲ್ಕ್ ಅಂತ. ಸಡನ್ ಆಗಿ ನನಗೆ ನೆನಪಾಯಿತು,
you're also associated with ಮಧ್ಯಪ್ರದೇಶನ ಕೆಲವೊಂದು ಯೂನಿವರ್ಸಿಟೀಸ್ ಅಂಡ್ ಮಧ್ಯಪ್ರದೇಶ ಅಲ್ಲ, ಉತ್ತರ ಭಾರತದ ಕೆಲವೊಂದು ಅಲ್ಲ, ಎಲ್ಲ ಇಡೀ ಭಾರತದ ಯೂನಿವರ್ಸಿಟೀಸ್ ಅಲ್ಲಿ ಇದು ಒಂದು ವಿಂಗ್ ಇದೆ, ದಟ್ ಇಸ್ ಕಾಲ್ಡ್ ಅಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತ, AIU. ಇಟ್ಸ್ ಅ ಗವರ್ಮೆಂಟ್ ಬಾಡಿ ವಿಚ್ ಇಸ್ ಸಿಚುಯೇಟೆಡ್ ಇನ್ ಡೆಲ್ಲಿ. ಡೆಲ್ಲಿನಲ್ಲಿ ಇರೋದಿದು. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಸೆಂಟ್ರಲ್ ಅಂತ ಝೋನಲ್ಸ್ ಮಾಡ್ತಾರೆ. ಆ ಝೋನಲ್ಲಿ ಬರೋಂತಹ ಅಷ್ಟು ಯೂನಿವರ್ಸಿಟಿಗಳು ಒಂದು ಕಾಂಪಿಟಿಷನ್ ಆಗುತ್ತೆ. ಎಲ್ಲ ನಿಮ್ಗೆ ಅಕಾಡೆಮಿಕ್ಸ್ ಇಂದ ಹಿಡಿದು ಪರ್ಫಾರ್ಮಿಂಗ್ ಆರ್ಟ್ ಇಂದ ಹಿಡಿದು ಫೈನ್ ಆರ್ಟ್, ಎವ್ರಿಥಿಂಗ್, ಎಲ್ಲ ಆರ್ಟ್, ಡಾನ್ಸು, ಮ್ಯೂಸಿಕ್ಕು, ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ 3 ದಿನ ಉತ್ಸವ ಮಾಡ್ತಾರೆ. ಯಾವ್ದನ್ನ ಆಯ್ಕೆ ಆದ ಒಂದು ಯೂನಿವರ್ಸಿಟಿ, BHU ಇರ್ಬೋದು ಮಧ್ಯಪ್ರದೇಶಲ್ಲಿರೋದು, ಅಥವಾ ಝಾನ್ಸಿ ಯೂನಿವರ್ಸಿಟಿ, ಲೈಕ್ ಬುಂದೇಲ್ಖಂಡ್ ಯೂನಿವರ್ಸಿಟಿ, ಆಮೇಲೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಜಲಂಧರಲ್ಲಿ. ಸೊ ಇಲ್ಲೆಲ್ಲ ಏನಾಗುತ್ತೆ, ಒಬ್ಬೊಬ್ರದ್ದು ಒಂದೊಂದು, ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಆಗೋದು ಹೋಸ್ಟ್ ಮಾಡ್ತಾರೆ. ಎವ್ರಿ ಇಯರ್ ಒಬ್ಬೊಬ್ರು ಹೋಸ್ಟ್ ಮಾಡ್ತಾರೆ. ಆ ಕ್ಷೇತ್ರಕ್ಕೆ ಬರುವಂತಹ ಎಲ್ಲಾ ಯೂನಿವರ್ಸಿಟಿಗೂ ಅಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು. ಸೊ ದೇ ನೀಡ್ ಜ್ಯೂರೀಸ್ ಫಾರ್ ದಿಸ್. ಆ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಸಿದ್ಧವಾಗಿರೋ ಮತ್ತೆ ಉತ್ತೀರ್ಣ ಪಡ್ಕೊಂಡಿರುವಂತಹ ತೀರ್ಪುಗಾರರನ್ನ ಕರೀತಾರೆ, ಆಯ್ಕೆ ಮಾಡ್ತಾರೆ. ಅವ್ರ ಬಯೋಡೇಟಾಸ್ ನೋಡಿ, ಅವರ ರೆಸ್ಯೂಮೆ ನೋಡಿ ಆಯ್ಕೆ ಮಾಡ್ತಾರೆ. ಸೊ ಕರ್ನಾಟಕದಿಂದ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ನಾನು ಹೋಗ್ತೀನಿ ಇಡೀ ಭಾರತದಲ್ಲಿ ಎಲ್ಲೆಲ್ಲಾಗತ್ತೋ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಸೌತ್ ಝೋನ್ ಆಗುತ್ತೆ, ಇಲ್ಲ ದೇ ವಿಲ್ ನಾಟ್ ಪುಟ್ ಅಸ್ ಇನ್ ಸೌತ್ ಝೋನ್ ಬಿಕಾಸ್ ಬಯಾಸ್ಡ್ ಆಗತ್ತೆ ಅಂತ. ನಮ್ಮನ್ನು ತಗೊಂಡೋಗೆಲ್ಲ ಈಸ್ಟ್ ಅಲ್ಲೋ, ವೆಸ್ಟ್ ಅಲ್ಲೋ, ಇಲ್ಲ ನಾರ್ತ್ ಅಲ್ಲೋ, ಸೆಂಟ್ರಲ್ ಅಲ್ಲೋ ಹಾಕ್ತಾರೆ. ಸೊ ಈ ತರ ಒಂದು 12 ವರ್ಷದಿಂದ ಕೆಲಸ ಮಾಡ್ತಾರೆ. ಲೈಕ್ ಐ ಹ್ಯಾವ್ ಸೀನ್ ಲೈಕ್ ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟೀಸ್ ಇನ್ ನಾರ್ತ್, ಎಲ್ಲ ಆಗ್ಬಿಟ್ಟಿದೆ ನಾರ್ತ್ ಅಲ್ಲಿ. ಈಸ್ಟ್, ವೆಸ್ಟ್, ಸೌತ್ ಅಲ್ಲಿ ವಿ ಗೋ ಟು ಕೇರಳ, ತಮಿಳ್ನಾಡು, ಈ ತರ ಎಲ್ಲ ಹೋಗ್ತೀವಿ. ಕರ್ನಾಟಕದಲ್ಲಿ ದೇ ವಿಲ್ ನಾಟ್ ಪುಟ್ ಅಸ್ ಬಿಕಾಸ್ ನಾವು ಕನ್ನಡದವರು ಅಂತ. ಅದು ಚೇಂಜ್ ಆಗುತ್ತೆ. ಇವಾಗ ನಾನು ಹೋಗಿ ಒರಿಯಾ ನಾಟಕ ನೋಡ್ಬೇಕು ಅಂತಂದ್ರೆ ನನಗೆ ಒರಿಯಾ ಬರಲ್ಲ. ಕರೆಕ್ಟ್. ಬಟ್ ನಮ್ಗೇನ್ ಮಾಡ್ತಾರೆ, ನಾಟಕಕ್ಕೆ ಮುಂಚೆ ಸಿನಾಪ್ಸಿಸ್ ಕೊಡ್ತಾರೆ. ಸೊ ದೇ ವಿಲ್ ಗಿವ್ ಅಸ್ ಅ ಸಿನಾಪ್ಸಿಸ್ ಓದ್ಬಿಟ್ಟು ನಾವು ಪರ್ಫಾರ್ಮೆನ್ಸ್ ನೋಡಬೇಕು. ನೀವು ನಂಬ್ತಿರೋಲ್ಲ, ಬೆಳಗ್ಗೆ 10 ಗಂಟೆಗೆ ನನ್ನ ನಾಟಕ ನೋಡೋಕೆ ನೋಡಿದ್ರೆ ರಾತ್ರಿ 1:30-2 ಗಂಟೆ ತನಕ ಒಂದು 20-25 ನಿಮಿಷ ನೋಡ್ತೀವಿ ನಾವು. 20-25 ಪ್ಲೇಸ್ ವಿ ಸಿ. ಅದರಲ್ಲಿ 4 ವಿಭಾಗ. ಒಂದು 1 ಆಕ್ಟ್ ಪ್ಲೇ ಅಂತ, ಇನ್ನೊಂದು ಸ್ಕಿಟ್ ಅಂತ, ಇನ್ನೊಂದು ಮಿಮಿಕ್ರಿ, ಇನ್ನೊಂದು ಮೈಮ್. 4 ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ 4 ವಿಭಾಗ. ಆ 4ಕ್ಕೆ ಬೈ ಚಾನ್ಸ್ ಕ್ಲಾಶ್ ಆದ್ರೆ 3ಕ್ಕೆ ಜಡ್ಜ್ ಆಗಿರ್ತೀನಿ, ಇಲ್ಲ ಒಂದೊಂದ್ಸಲಿ 4ಕ್ಕೂ ಜಡ್ಜ್ ಆಗಿರ್ತೀನಿ. ಅಮೇಜಿಂಗ್. ಕರ್ನಾಟಕದಿಂದ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಸಂಬಂಧಪಟ್ಟಂಗೆ ನಾನೇ ಹೋಗೋದು. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆಯವರು ಬರ್ತಾರೆ. ಹಾಡುಗೊಬ್ರು, ಶಾಸ್ತ್ರೀಯ ನೃತ್ಯಕ್ಕೊಬ್ರು, ವೆಸ್ಟರ್ನ್ ಮ್ಯೂಸಿಕ್ಕು ಇರುತ್ತೆ. ಯು ವಿಲ್ ನಾಟ್ ಬಿಲೀವ್, ಆ 3 ದಿನ ಉತ್ಸವ ಇದೆಯಲ್ಲ, ಹೌ ಮಚ್ ಲರ್ನಿಂಗ್ ಯು ವಿಲ್ ಹ್ಯಾಪನ್. ಏನು ಚೆನ್ನಾಗಿರುತ್ತೆ ಅಂದರೆ, ಆಮೇಲೆ ಪ್ಲೇಸ್ ತರ್ತಾರೆ, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂಥ ಕಾಂಟೆಂಟ್ ಇರೋವಂಥ ಪ್ಲೇಸ್ ತರ್ತಾರೆ. ಕೇರಳದಿಂದ ಬಂದ ಎಲ್ಲ ಸಟೈರ್ಸ್ ತರ್ತಾರೆ, ಪೊಲಿಟಿಕಲ್ ಸಟೈರ್ಸ್. ಓ ಗಾಡ್, ಯು ಅಬ್ಸರ್ಡ್ ಆಗಿರುತ್ತೆ ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಮಯ ಬೇಕು. ಅಷ್ಟು ಅಂಥ ಸಬ್ಜೆಕ್ಟ್ಸ್ನೆಲ್ಲ ಆಯ್ಕೆ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಸೊ ಇದರಿಂದ ಅಂತೂ ಸಾಕಷ್ಟು ಕಲಿಕೆ ನನಗೆ, ಸಾಕಷ್ಟು. ಅಲ್ಲಿ ನಾನು ಹೋಗೋದೇ ಅರ್ಧ ಕಲಿಯೋಕ್ಕೆ ಅಂತೀವಿ ನಾವು. ಅಫ್ಕೋರ್ಸ್ ವಿ ಆರ್ ದ ಜಡ್ಜ್ ದೇ, ಸ್ಟಿಲ್ ವಿ ಆರ್ ಲರ್ನಿಂಗ್ ಸೋ ಮಚ್. ಸೊ ಇದು ನನ್ನ ಒಂದು ಇನ್ನೊಂದು ಸ್ಟ್ರಾಂಗ್ ಹೇಳ್ಕೋಬೇಕಾಗಿರುವಂಥ ಒಂದು. ನಿಮ್ಮ ವೃತ್ತಿ ಜೀವನದ ಸಾಕಷ್ಟು ಮಜಲುಗಳ ಬಗ್ಗೆ ಮಾತಾಡಿದ್ವಿ. ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಮೇಝಿಂಗ್. ಇದೇ ಥರದ ಇನ್ನಷ್ಟು ಅದ್ಭುತವಾದ ಅವಕಾಶಗಳು ಯಾವಾಗಲೂ ನಿಮ್ಮನ್ನು ಅರಸಿ ಬರಲಿ. ಆ್ಯಂಡ್ ಕಲಾ ಸರಸ್ವತಿಯನ್ನು ನೀವು ಯು ಕೀಪ್ ಮೇಕಿಂಗ್ ಹರ್ ಪ್ರೌಡರ್ ಆ್ಯಂಡ್ ಪ್ರೌಡರ್ ಆ್ಯಂಡ್ ಪ್ರೌಡರ್ ಆಸ್ ಆಲ್ವೇಸ್. ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಆಮೇಲೆ ದೇವ್ರು ಎಂಥ ದೊಡ್ಡ ಗುಣ, ದೇವ್ರು ಎಂಥ ಕರುಣಾಮಯಿ ಅಂದರೆ, ನಮಗೆ ನಮ್ಮ ತಂದೆ ತಾಯಿರ ಆಶೀರ್ವಾದ, ದೇವರ ಆಶೀರ್ವಾದ, ಗುರುಗಳ ನಮ್ಮ ಪಾಠ ಕಲಿಸಿರುವಂಥ ಗುರುಗಳ ಆಶೀರ್ವಾದ ನಮ್ಗೆ ನೋಡಿ ಎಲ್ಲ ಚೆನ್ನಾಗಿದೆ. ಕಣ್ಣು, ಮೂಗು, ಬಾಯಿ, ತಲೆಯಲ್ಲಿ ದೇವ್ರ ಬುದ್ಧಿ ಬೇರೆ ಕೊಟ್ಟಿದ್ದಾರೆ ನಮಗೆ, ಆಯಿತಾ? ಇಷ್ಟೊಂದೆಲ್ಲ ಅವ್ರು ಗರಣಿಸಿರುವಾಗ ನಾವು ಇಷ್ಟೂ ಮಾಡಿಲ್ಲ ಅಂದರೆ ಹೇಗೆ? ಒಂದು 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 ಒಳ್ಳೆ ಸದ್ಭಾವನೆ, ಒಂದು ಒಳ್ಳೆ ಭಾವ ಇಟ್ಕೊಂಡು ನಾವು ಬೆಳೆದಿಲ್ಲ ಅಂದರೆ ಆ ದೇವ್ರು ಈ ಜೀವನ ಕೊಟ್ಟಿರೋದಕ್ಕೂ ವೇಸ್ಟ್ ಆಗೋಗುತ್ತೆ. ಸೊ ಸಾರ್ಥಕತೆ ಇರಬೇಕು ಅನ್ನೋದು ನನ್ನ ಇದು. ಯಾಕಂದರೆ ಕಣ್ಣಿಲ್ದೇ ಇರೋನಿಗೆ ಗೊತ್ತು ಕಣ್ಣಿನ ಬೆಲೆ ಏನು ಅಂತ. ಅದು ಎಲ್ಲ ಕೊಟ್ಟಿದ್ದಾರಲ್ಲ ದೇವರು. ಸೊ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್, ವೆರಿ ವೆರಿ ಥ್ಯಾಂಕ್ಫುಲ್. ಗ್ರ್ಯಾಟಿಟ್ಯೂಡ್ ಅಂತೂ ಅಡಿಗೂ ನಮ್ಮ ಉಸಿರಿನಲ್ಲೂ ಧನ್ಯೋಸ್ಮಿ ಅನ್ಬೇಕು. ದೇವರೇ ಧನ್ಯೋಸ್ಮಿ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಅಪ್ಪ ಅಮ್ಮ, ಥ್ಯಾಂಕ್ ಯು ಅಂತಾನೆ ಇರಬೇಕು ನಾವು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಗೆ ಆ ಋಣ ತೀರಲ್ಲ. ಟೋಟಲಿ ಅಗ್ರಿ, 100% ತೀರಲ್ಲ. ಎಸ್, ಟೋಟಲಿ ಅಗ್ರಿ.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್.